ಎಲ್ಲರಿಗೂ ನಮಸ್ಕಾರ. ಮೊದಲನೆಯದಾಗಿ ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿಯವರಿಗೂ, ಮಹಾವತಾರ್ ಬಾಬಾಜಿಯವರಿಗೂ, ನಮ್ಮೆಲ್ಲರಿಗೂ ಇಂಥ ಅದ್ಭುತವಾದ ವೇದಿಕೆಯನ್ನ ಕೊಟ್ಟು ನಾವೆಲ್ಲ ಮುಖಾಮುಖಿಯಾಗಿ ಭೇಟಿಯಾಗುವಂತ ಅವಕಾಶ ಕಲ್ಪಿಸಿಕೊಟ್ಟ ರಂಗನಾಥ್ ಸರ್ ಅವರಿಗೂ, ನಮ್ಮ ಪ್ರೀತಿಯ ತಂದೆ ತಾಯಿಯವರಿಗೂ, ಇಲ್ಲಿ ನೆರೆದಿರುವಂತಹ ಎಲ್ಲ ಆತ್ಮ ಬಂಧುಗಳಿಗೂ ನನ್ನ ಪ್ರೀತಿಪೂರ್ವಕವಾದ ನಮಸ್ಕಾರಗಳು. ಹಾಗೂ ನಮ್ಮ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಆತ್ಮೀಯರೇ, ಇವತ್ತಿನ ದಿನ ಏನೇನಿರುತ್ತೆ ಅಂತ ಕೇಳೋದಾದ್ರೆ, ಮೊದಲನೆಯದಾಗಿ ಧ್ಯಾನ ಇರುತ್ತೆ, ಪ್ರಾಣಾಯಾಮ ಜೊತೆಗೆ ಧ್ಯಾನ ಇರುತ್ತೆ. ನಂತರ ಆಧ್ಯಾತ್ಮಿಕ ಶಾಸ್ತ್ರ ಅಂದ್ರೆ ನಮ್ಮ ಪತ್ರಿಜಿಯವರು ಏನನ್ನ ಹೇಳಿದ್ದಾರೆ ಆಧ್ಯಾತ್ಮಿಕ ಶಾಸ್ತ್ರದ ಬಗ್ಗೆ, ಅವರ ವಾದ ಇರ್ಬೋದು, ಅವರ ಮಂಡನೆ ಏನಿರ್ಬೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ತೀವಿ. ನಂತರ ನೀರನ್ನ ಹೇಗೆ ಕುಡಿಬೇಕು, ಯಾವ ರೀತಿ ಕುಡಿಬೇಕು, ಯಾವ ರೀತಿಯ ನೀರನ್ನ ಕುಡಿಬೇಕು, ಯಾವ ರೀತಿಯ ಶುಚಿಯಾದ ನೀರನ್ನ ನಾವು ನಮ್ಮ ಒಂದು ಜೀವನದಲ್ಲಿ ಅಳವಡಿಸ್ಕೋಬೇಕು ಅನ್ನೋದ್ರ ಬಗ್ಗೆ ನಾರಾಯಣ್ ಸತ್ಯೇಂದ್ರ ಕುಮಾರ್ ಸರ್ ಅವರು ಮಾತಾಡ್ತಾರೆ. ಸೊ ಈ ಅದ್ಭುತವಾದ ವಿಷಯಗಳನ್ನ ನೀವೆಲ್ಲರೂ ಇವತ್ತು ತಿಳಿಯಲಿದ್ದೀರಿ. ಹಾಗೆಯೇ ಈ ಸ್ವಾಧ್ಯಾಯವಾದ ಆಧ್ಯಾತ್ಮಿಕ ಶಾಸ್ತ್ರದ ಬಗ್ಗೆ ಅಂದ್ರೆ ಪತ್ರಿಜಿ ಗುರುಗಳು ಹೇಳಿರುವಂತದ್ರ ಬಗ್ಗೆ ಕೂಡ ನಾವು ವಿವರವಾಗಿ ಇವತ್ತು ತಿಳ್ಕೊಳ್ಳೋಣ ಅಂತ ಹೇಳ್ತಾ, ತಡ ಮಾಡದೆ ನಾವೆಲ್ಲರೂ ನಮ್ಮ ಕನ್ನಡಕಗಳನ್ನ ಪಕ್ಕಕ್ಕೆ ತೆಗೆದಿಡೋಣ, ನೇರವಾಗಿ ಕೂತ್ಕೊಳ್ಳೋಣ. ಈಗ ನಾವು 3 ಬಾರಿ ದೀರ್ಘವಾದ ಉಸಿರಾಟವನ್ನ ಮಾಡೋಣ. ಉಸಿರಾಟವನ್ನ ನಡೆಸ್ತಿರ್ಬೇಕಾದ್ರೆ ನಾವೆಲ್ಲರೂ ಚಿನ್ಮುದ್ರೆಯಲ್ಲಿ ನಮ್ಮ ಕೈಗಳನ್ನ ಇಟ್ಕೊಳ್ಳೋಣ. ಚಿನ್ಮುದ್ರೆಯನ್ನ ನಮ್ಮ ತೊಡೆ ಮೇಲೆ ಇಟ್ಕೊಳ್ಳೋದ್ರ ಮೂಲಕ ನಾವು ದೀರ್ಘವಾಗಿ ಉಸಿರಾಟವನ್ನ ನಡೆಸೋಣ. ದೀರ್ಘವಾಗಿ ಉಸಿರನ್ನ ತಗೊಳ್ಳೋಣ. ಇನ್ಹೇಲ್, ಎಕ್ಸೇಲ್. ದೀರ್ಘವಾಗಿ ಉಸಿರನ್ನ ಹೊರಗೆ ತಳ್ಳೋಣ. ಇನ್ಹೇಲ್, ಎಕ್ಸೇಲ್. ಉಸಿರನ್ನ ತಗೊಳ್ಬೇಕಾದ್ರೆ ನಾವು ದೀರ್ಘವಾಗಿ ತಗೊಳ್ಳೋಣ. ಉಸಿರನ್ನ ಬಿಡಬೇಕಾದ್ರೆ ಕೂಡ ದೀರ್ಘವಾದ ಉಸಿರಾಟವನ್ನ ನಡೆಸೋಣ. ಎಕ್ಸೇಲ್. ಈಗ ನಮ್ಮ ಎಡಗೈ ಚಿನ್ಮುದ್ರೆಯಲ್ಲೇ ಇರಲಿ. ಬಲಗೈಯಿಂದ ನಾವು ಪ್ರಾಣಾಯಾಮವನ್ನ ಮಾಡ್ತಾ ಇದ್ದೀವಿ. ಈಗ 5 ಬಾರಿ ಪ್ರಾಣಾಯಾಮವನ್ನ ಮಾಡೋಣ. ಎಡ ಹೊಳ್ಳೆಯಿಂದ ಉಸಿರನ್ನ ತಗೊಂಡು ಬಲ ಹೊಳ್ಳೆಯಲ್ಲಿ ಬಿಡಬೇಕು. ನಂತರ ಬಲ ಹೊಳ್ಳೆಯಿಂದ ಉಸಿರನ್ನ ತಗೊಂಡು ಎಡ ಹೊಳ್ಳೆಯಲ್ಲಿ ಬಿಡಬೇಕು. ಇದು ಒಂದು ಮಂಡಲ ಅಂತ ಅನ್ಸ್ಕೊಳತ್ತೆ. ಈ ನಾಡಿ ಶೋಧನ ಪ್ರಾಣಾಯಾಮವನ್ನ ನಾವು ಮಾಡೋದ್ರಿಂದ ನಮಗೆ ಚಂದ್ರನಾಡಿ ಹಾಗೂ ಸೂರ್ಯನಾಡಿ ಎರಡನ್ನು ಸಮತೋಲನದಲ್ಲಿ ಇಟ್ಕೊಳ್ಳುವಂಥದ್ದು ನಡೆಯುತ್ತೆ. ಚಂದ್ರನಾಡಿ ನಮಗೆ ತಂಪನ್ನ ಕೊಡುತ್ತೆ, ಹಾಗೂ ಸೂರ್ಯನಾಡಿ ನಮಗೆ ಉಷ್ಣವನ್ನ ಕೊಡುತ್ತೆ. ಅಂದ್ರೆ ನಾವು ಆಕ್ಟಿವ್ ಆಗಿರೋದಿಕ್ಕೆ, ಸಕ್ರಿಯವಾಗಿ ಎಲ್ಲದಲ್ಲೂ ಪಾಲ್ಗೊಳ್ಳೋದಿಕ್ಕೆ ನಮಗೆ ಸಹಾಯ ಮಾಡುತ್ತೆ. ಇಷ್ಟನ್ನ ಹೇಳ್ತಾ ನಮ್ಮ ಎಡಗೈಯನ್ನು ಚಿನ್ಮುದ್ರೆ ಹಾಗೂ ಬಲಗೈಯಿಂದ ನಾವು ನಾಡಿ ಶೋಧನ ಪ್ರಾಣಾಯಾಮವನ್ನ 5 ಬಾರಿ ಮಾಡೋಣ. ಇನ್ಹೇಲ್, exhale. Inhale, exhale. ಒಂದು ಮಂಡಲ. Inhale, exhale. Inhale, exhale. 2. Inhale, exhale. Inhale, exhale. 3. Inhale, exhale. Inhale, exhale. 4. Inhale,
exhale. Inhale, exhale. 5 ಮಂಡಲ. 2 ಕೈಗಳನ್ನ ಚಿನ್ಮುದ್ರೆಯಲ್ಲಿ ಇಟ್ಕೊಳ್ಳಿ. ದೀರ್ಘವಾಗಿ ಉಸಿರಾಡೋಣ 3 ಬಾರಿ. exhale. Inhale, exhale. Inhale, exhale. ಈಗೆಲ್ಲರೂ ಧ್ಯಾನದತ್ತ ಮೊರೆ ಹೋಗೋಣ. ಎಲ್ಲರೂ 1 ಲೋಟ ನೀರನ್ನ ಕುಡಿಬಹುದು. ಯಾರತ್ರ ಆದ್ರೂ ಪಿರಮಿಡ್ಗಳಿದ್ರೆ, ಪಿರಮಿಡ್ ಕ್ಯಾಪ್ಗಳಿದ್ರೆ ಪಿರಮಿಡ್ ಕ್ಯಾಪ್ಗಳನ್ನ ಹಾಕೋಬಹುದು. ನಂತರ ಎಲ್ಲರೂ ನಮ್ಮ 2 ಕೈಗಳನ್ನ ಲಾಕ್ ಮಾಡಬೇಕು. ಈ ತರ ಹೊಸಬ್ರು ಯಾರಾದ್ರೂ ಇದ್ದಲ್ಲಿ ಹೀಗೆ ಲಾಕ್ ಮಾಡ್ಕೊಳ್ಳಿ. 2 ಕೈಗಳನ್ನ ಹೀಗೆ ಲಾಕ್ ಮಾಡ್ಕೊಳ್ಳಿ. ಸೋಫಾ ಅಥವಾ ಚೇರ್ ಮೇಲೆ ಕೂತಿದ್ರೆ, ಕೆಳಗಡೆ ಕೂತಿದ್ರೆ ಪದ್ಮಾಸನ ಸ್ಥಿತಿಯಲ್ಲಿ ಕೂತ್ಕೊಳ್ಬಹುದು. ನಿಮ್ಮ ಏನೂ ಆಗ್ಲಿಲ್ಲ, ನಮ್ಗೆ ಆಗ್ತಾ ಇಲ್ಲ ಅನ್ನೋರು ದಯವಿಟ್ಟು ನೀವು ಯಾವುದೇ ನಿಮ್ಗೆ ಸುಖಾಸನದಲ್ಲಿ ಕೂತ್ಕೊಳ್ಬಹುದು. ಹೇಗೆ ನಿಮ್ಗೆ ಕೂತ್ಕೊಂಡ್ರೆ ಅನುಕೂಲ ಅಂತ ಅನ್ಸುತ್ತೆ ಆ ಒಂದು ಭಂಗಿಯಲ್ಲಿ ನೀವು ಕೂತ್ಕೊಳ್ಬಹುದು. ಎಲ್ಲರೂ ನಿಧಾನಕ್ಕೆ ಕಣ್ಣು ಮುಚ್ಚಿ ನಾವು ಈಗ ಮಾಡಲಿರುವ ಧ್ಯಾನ ಆನಪಾನ ಸತಿ ಧ್ಯಾನ. ಆನ ಅಂದ್ರೆ ಉಸಿರನ್ನ ತಗೊಳ್ಳೋದು, ಪಾನ ಅಂದ್ರೆ ಉಸಿರನ್ನ ಬಿಡೋದು, ಸತಿ ಧ್ಯಾನ ಅಂದ್ರೆ ಅದರಲ್ಲಿ ಗಮನ ಇಡೋದು. ಇದು ಪಾಳಿ ಭಾಷೆಯಲ್ಲಿ ಇರತಕ್ಕಂಥ ಭಾಷೆ. ಏನಂದ್ರೆ ನಮ್ಮ ಉಸಿರಿನ ಮೇಲೆ ನಮ್ಮ ನಿಗಾ ಇರಲಿ ಅನ್ನೋದ್ರಲ್ಲಿ ಪತ್ರಿಜಿಯವರು ಕಂಡುಕೊಂಡಂತ ಸತ್ಯದ ಮಾರ್ಗ ಇದು. ನಾವೆಲ್ಲರೂ ನಮ್ಮ ಉಸಿರಾಟದ ಕಡೆ ಗಮನ ಕೊಡೋಣ. ಉಸಿರನ್ನ ಒಳಗಡೆ ತಗೊಳ್ಬೇಕಾದ್ರೆ ತಣ್ಣನೆಯ ಒಂದು ಗಾಳಿಯನ್ನು ಒಳಗಡೆ ತಗೊಳ್ಳೋಣ. ಉಸಿರನ್ನ ಬಿಡಬೇಕಾದ್ರೆ ಬೆಚ್ಚನೆಯ ಒಂದು ಅನುಭವವನ್ನು ಪಡ್ಕೊಳ್ಳೋಣ. ಉಸಿರನ್ನ ತಗೊಳ್ಬೇಕಾದ್ರೆ ನಾವು ಪ್ರಪಂಚದಲ್ಲಿ ಇರತಕ್ಕಂಥ ಎಲ್ಲ ತರ ಆರೋಗ್ಯಕರವಾದ ವಿಷಯಗಳನ್ನ, ಸಕಾರಾತ್ಮಕವಾದ ಯೋಚನೆಗಳನ್ನ ಒಳಗಡೆ ತಗೊಳ್ತಿದ್ದೀವಿ ಅಂತ ಭಾವಿಸೋಣ. ಹಾಗೆಯೇ ನಮ್ಮಲ್ಲಿರತಕ್ಕಂಥ ನಕಾರಾತ್ಮಕವಾದ ಯೋಚನೆಗಳನ್ನ, ನಮ್ಮ ದ್ವೇಷ, ಕ್ರೋಧ, ಕೋಪ, ನಶ್ವರವಾಗುವಂತ ನಮ್ಮ ಯೋಚನೆಗಳು, ಅಂದರೆ ಮೆಟೀರಿಯಲಿಸ್ಟಿಕ್ ಥಿಂಗ್ಸ್ಗೆ ಬೆಲೆ ಕೊಡದೆ ಅವುಗಳನ್ನೆಲ್ಲ ನಾವು ಹೊರಗಡೆ ಹಾಕ್ತಿದ್ದೀವಿ ಅನ್ನೋ ಒಂದು ಭಾವದಲ್ಲಿ ಉಸಿರನ್ನ ಹೊರಗಡೆ ಬಿಡೋಣ. ನಮ್ಮೆಲ್ಲರ ಗಮನ ಉಸಿರಾಟದ ಕಡೆ ಇರಲಿ. ಉಸಿರಾಟದ ಕಡೆ ಯಾಕೆ ಇರಬೇಕು ಅಂದರೆ, ಒಂದು ವಿಷಯಕ್ಕೆ ನಾವು ಗಮನ ಕೊಡಬೇಕಾದ್ರೆ ನಾವು ಶೂನ್ಯ ಸ್ಥಿತಿಗೆ ಸಾಧ್ಯವಾದಷ್ಟು ಬೇಗ ಮರಳಬಹುದು ಅನ್ನೋ ಒಂದು ಸ್ಥಿತಿಯಲ್ಲಿ ನಾವು ಉಸಿರಾಟದ ಕಡೆ ಗಮನ ಕೊಡೋಣ. ಮುಖದಲ್ಲಿ ಮಂದಹಾಸವಿರಲಿ, ಕಿರುನಗೆ ಇರಲಿ. ನಾವು ಹೇಳುವವರೆಗೂ ಯಾರು ಕಣ್ಣನ್ನು ತೆರಿಬಾರದು. ಅದ್ಭುತವಾದ ಸಂಗೀತದೊಡನೆ ಈಗ ನಾವು ಧ್ಯಾನದಲ್ಲಿ ತಲ್ಲೀನರಾಗೋಣ. ಇದರಲ್ಲಿ ಯಾವುದು ಮಂತ್ರ. ನಿಧಾನವಾಗಿ ನಿಮ್ಮ ಕೈಗಳನ್ನು ಬಿಡಿಸಿ, ನಿಮ್ಮ ಕೈಯಲ್ಲಿರುವ ಪ್ರಾಣಶಕ್ತಿಯನ್ನು ನಿಮ್ಮ ಕಣ್ಣಿಗೆ ಪಸರಿಸಿಕೊಳ್ಳಿ. ಕಣ್ಣಿನ ಮೇಲಿಡಿ ಹಾಗೂ ಕರ್ಣದ ಮೇಲೆ, ಕಿವಿಯ ಮೇಲೆ ನಿಧಾನವಾಗಿ ನಿಮ್ಮ ಕೈಯನ್ನು ನೋಡುತ್ತಾ ನಿಮ್ಮ ಕಣ್ಣನ್ನು ತೆರೆಯಿರಿ.
ಎಲ್ಲರೂ ಅದ್ಭುತವಾದ ಧ್ಯಾನವನ್ನ ಮಾಡಿದಿರಿ, ಆಳವಾದ ಧ್ಯಾನವನ್ನ ಮಾಡಿದಿರಿ. ನಿಮ್ಮೆಲ್ಲರಿಗೂ ಪ್ರೀತಿಯ ಚಪ್ಪಾಳೆ. ಯಾರಿಗೆ ಅವಕಾಶ ಇದೆಯೋ, ಸಾಧ್ಯವಾಗುತ್ತೋ ಅವರೆಲ್ಲರೂ ಕೂಡ ವಿಡಿಯೋಗಳನ್ನ ಆನ್ ಮಾಡಬಹುದು. ಆತ್ಮೀಯರೇ, ಮೊದಲೇ ನಾವು ತಿಳಿಸ್ದಂಗೆ ಇವತ್ತಿನ ವಿಷಯಗಳ ಬಗ್ಗೆ ನಾ ಹೇಳಿದ್ದೆ ನಿಮ್ಗೆ. ಆಧ್ಯಾತ್ಮಿಕ ಶಾಸ್ತ್ರ, ಬ್ರಹ್ಮಶ್ರೀ ಪತ್ರಿಜಿಯವರು ಬರೆದಿರ್ತಕ್ಕಂಥ ಆಧ್ಯಾತ್ಮಿಕ ಶಾಸ್ತ್ರ. ಇದನ್ನ ಅನುವಾದ ಮಾಡಿರೋದು MS ಶ್ರೀಪಾದರಾವ್ ಅಂತ ಅಂದ್ಬಿಟ್ಟು ಅವರು ಅನುವಾದ ಮಾಡಿದ್ದಾರೆ. ಇದರ ಸ್ವಾಧ್ಯಾಯ ಅಂತ ಹೇಳ್ಬೋದು, ಅಥವಾ ಇದು ನನ್ನ ಗಣನೆಗೆ ಅಥವಾ ನಾನು ಪತ್ರಿಜಿಯವರ ಒಂದು ಯೋಚನೆ ಏನಿದೆ ಅದಕ್ಕೆ ತಕ್ಕಂಗೆ ನಾನು ಅರ್ಥ ಮಾಡಿಕೊಂಡು ಮಾತಾಡಿದ್ರೆ ಅದು ಸಾರ್ಥಕ ಅಂತ ಅನ್ಸುತ್ತೆ. ಆದರೂ ನಾನು ಎಷ್ಟರ ಮಟ್ಟಿಗೆ ತಿಳ್ಕೊಳ್ಬಹುದು ಇದನ್ನ, ಅಷ್ಟರ ಮಟ್ಟಿಗೆ ನಾನು ಅರ್ಥೈಸಿಕೊಂಡು ನಿಮಗೆ ಒಂದಷ್ಟನ್ನ ಹೇಳುವಂತ ಪ್ರಯತ್ನ ಮಾಡ್ತಾನೆ. ಇದು ಯಾಕೆಂದ್ರೆ ಬ್ರಹ್ಮಶ್ರೀ ಪತ್ರಿಜಿಯವರು ಬರೆದಿದ್ದಾರೆ ಅಂತಂದ್ರೆ ಅವರು ಯಾವ ಒಂದು ಥಾಟ್ಸ್ ಅಥವಾ ಯಾವ ಒಂದು ಯೋಚನೆ ಮಾಡಿ ಬರ್ದಿದ್ದಾರೆ, ಎಲ್ರಿಗೂ ಅರ್ಥ ಆಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದಾರೆ. ಅದನ್ನ ನಾವು ಅರ್ಥ ಮಾಡ್ಕೊಳ್ಳೋಕ್ಕೂ ನಮ್ಗೆ ಸಾಕಷ್ಟು ಅಭ್ಯಾಸ ಆಗ್ಬೇಕು, ಸಾಕಷ್ಟು ನಾವು ಪರಿಣಿತಿಯನ್ನು ಹೊಂದಬೇಕು. ಆದರೂ ಇದೊಂದು ಪುಟ್ಟ ಪ್ರಯತ್ನವನ್ನ ನಾನು ಮಾಡ್ತಾ ಇದ್ದೀನಿ ಆಧ್ಯಾತ್ಮಿಕ ಶಾಸ್ತ್ರದ ಬಗ್ಗೆ. ಯಾಕೆ ಈ ಆಧ್ಯಾತ್ಮಿಕ ಶಾಸ್ತ್ರ ಯಾತಕ್ಕೆ ಬೇಕು, ನಾವ್ ಯಾತಕ್ಕೆ ತಿಳ್ಕೊಳ್ಬೇಕು, ಇದರ ಒಂದು ಅನುಕೂಲ ಏನು ಅಂತ. ಆತ್ಮೀಯರೇ, ಯಾವಾಗ್ಲೂ ಅಷ್ಟೇ ನಾವು ಯಾವ್ದನ್ನು ಯೋಚನೆ ಮಾಡಲ್ಲ. ಯಾಕೆ ಹುಟ್ಟಿದ್ವಿ, ಯಾಕೆ ಸಾಯ್ಬೇಕು, ಯಾವಾಗ್ಲೂ ಒಂದ್ ಎಳೆ ಬಂದು ಹೋಗಿರುತ್ತೆ ನಮ್ಮೆಲ್ರಿಗೂ, ಹೌದಲ್ವಾ? ನಾವು ಹುಟ್ಟಿದ್ದೀವಿ, ನಾವು ಬೆಳೀತಾ ಬೆಳೀತಾ ನಾವು ವೇದ ಅಂತ ಮಾತಾಡೋದಕ್ಕೆ ಶುರು ಮಾಡ್ತೀವಿ. ಏನ್ ಕರ್ಮನೋಪ್ಪ, ನಾವು ಹುಟ್ಟಿದೀವಿ, ಏನ್ ಕರ್ಮನೋ ಇದನ್ನ ನೋಡ್ಕೊಂಡು ನಾವು ಇದೀವಿ, ಅಥವಾ ನಾವೇನ್ ಕರ್ಮ ಮಾಡಿದ್ವೋ ಏನೋ ಪೂರ್ವ ಜನ್ಮದಲ್ಲಿ. ಸೊ ಇವೆಲ್ಲವೂ ಮಾತಾಡ್ತಾ ಇರ್ತೀವಿ, ಆದರೆ ಅದನ್ನ ನಾವು ಅರ್ಥ ಮಾಡ್ಕೊಂಡಿರಲ್ಲ ಸ್ನೇಹಿತರೆ. ನಿಜವಾಗ್ಲೂ ಪುನರ್ಜನ್ಮ ಅನ್ನೋದು ಇದೆಯಾ ಗೊತ್ತಿಲ್ಲ ನಮ್ಗೆ. ಆಮೇಲೆ ನಾವೆಲ್ಲರೂ ಎಲ್ಲಾನು ತಿಳ್ಕೊಂಡಿದೀವ, ಅದು ನಮಗೆ ಗೊತ್ತಿಲ್ಲ. ಆದರೆ ಹುಟ್ಟಿನಿಂದ ಸಾಯೋವರೆಗೆ ನಾವು ಒಂದಲ್ಲ ಒಂದು ರೀತಿ ಪ್ರಯತ್ನ ಮಾಡ್ತಾ ಇರ್ತೀವಿ ಹೊಸ ಹೊಸ ವಿಷಯಗಳನ್ನ ತಿಳ್ಕೊಳಕ್ಕೆ, ಹೊಸ ಹೊಸ ಆಯಾಮಗಳನ್ನ ನಾವು ತಿಳ್ಕೊಳ್ತಾ ಬರ್ತಾ ಇರ್ತೇವೆ. ಅಂತಹ ನಿಟ್ಟಿನಲ್ಲಿ ಇಂಥ ಅದ್ಭುತವಾದ ಆಧ್ಯಾತ್ಮಿಕ ಶಾಸ್ತ್ರದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಆಧ್ಯಾತ್ಮಿಕ ಶಾಸ್ತ್ರ ಅಂದ್ರೆ ಸ್ಪಿರಿಚುಯಲ್ ಸೈನ್ಸ್ ಅಂತ. ನಿಮಗೆ ಗೊತ್ತಿರ್ಬೋದು ಸ್ನೇಹಿತರೆ, ನಮ್ಮ ಸುಭಾಷ್ ಪತ್ರಿಜಿಯವರು ಎಂತ ಅದ್ಭುತವಾದ, ತುಂಬಾನೇ ಅದ್ಭುತವಾದ ಪುಸ್ತಕಗಳನ್ನ ಬರೆದಿದ್ದಾರೆ. ಅದೆಲ್ಲ ನಮಗೆ ಮಾರ್ಗದರ್ಶನವನ್ನ ನೀಡುತ್ತೆ ಅನ್ನೋದ್ರಲ್ಲಿ ಸಂದೇಹನೇ ಇಲ್ಲ, ಖಂಡಿತವಾಗಿಯೂ. ಮಿತ್ರರೇ, ಮನುಷ್ಯ ಅಂದ್ರೆ ಏನು, ಯಾರು, ಏನ್ ಈ ಜೀವನ ಅಂದ್ರೆ ಏನಿದು, ಯಾಕೆ ಈ ತರ ನಾವು ಮನುಷ್ಯರು ಬದುಕ್ತಾ ಇದ್ದೀವಿ, ಯಾಕೆ ಜೀವಿಸ್ತಿದೀವಿ ಇಲ್ಲಿ, ಯಾಕೆ ಈ ತರ ಜೀವಿಸ್ತಾ ಇಲ್ಲ, ಮತ್ತೆ ಹೇಗ್ ಜೀವಿಸ್ಬೇಕು ನಾವು, ಇಷ್ಟಕ್ಕೂ ನಾವು ಇದನ್ನು ಕೂಡ ಕೇಳ್ಬಹುದು. ಹುಟ್ಟು ಅಂದ್ರೇನು, ಸಾವು ಅಂದ್ರೇನು, ಹುಟ್ಟಕ್ ಮೊದ್ಲು ಏನಿತ್ತು, ಸತ್ತೋದ್ಮೇಲೆ ಏನಿರುತ್ತೆ, ಇದ್ರೆ ನಾವು ಈ ಜೀವನದಲ್ಲಿ ಇದೀವಿ, ಇಲ್ಲಿ ಬಂದಿದ್ದೀವಿ, ಇದ್ರ ಒಂದು ರೂಪರೇಷೆ ಏನು, ಹೇಗಿದೆ ಇಲ್ಲೆಲ್ಲ ಸೃಷ್ಟಿ ರಚನಾ ಕಾರ್ಯಕ್ರಮ ಅಂದ್ರೆ ಹೇಗ್ ನಡೆಯುತ್ತೆ, ಏನೇನು ನಮಗೆಲ್ಲ ದುಃಖದಿಂದಾನೇ ಕೂಡಿರ್ತೀವ ಅಥವಾ ಆನಂದದಿಂದ ಇರ್ತೀವ, ಅಥವಾ ಎಲ್ಲರ ಜೊತೆ ನಾವು ಒಂದಾಗಿ ಹೇಗ್ ಬಾಳ್ಬೇಕು, ಇವೆಲ್ಲ ತಿಳ್ಕೊಳೋ ಅಂತ ಒಂದು ಸತ್ಯರ ಇದೆಯಲ್ಲ, ಇದೇ ಆಧ್ಯಾತ್ಮಿಕ ಶಾಸ್ತ್ರ. ಇದರಲ್ಲಿರುವಂತ ಸತ್ಯಗಳನ್ನ ನಾವು ಅರಿತುಕೊಳ್ಳಕ್ಕೆ ಈ ಆಧ್ಯಾತ್ಮಿಕ ಶಾಸ್ತ್ರ ಅನ್ನೋದು ಏನಿದೆ ಅದು ನಮಗೆ ಹೇಳ್ತಾ ಹೋಗುತ್ತೆ. ಇದನ್ನ ನಾವು ತಿಳ್ಕೊಳ್ಳಿಲ್ಲ ಅಂದ್ರೆ ಏನಾಗುತ್ತೆ ಸ್ನೇಹಿತರೆ, ನಿಮಗೆ ಗೊತ್ತಿರ್ಬೋದು, ಕುರುಡೆತ್ತಿನ ಕೈಗೆ ಸಿಕ್ಕದಂತೆ ಅಂತ. ಇವಾಗ ಎತ್ತು ಏನ್ ಮಾಡತ್ತೆ ಅಂತ ಗೊತ್ತಿದೆ ಅಲ್ಲ, ಅದು ನೇರವಾಗಿ ನಡೀತಾ ಇರುತ್ತೆ, ಆದ್ರೂ ನಾವು ಮನುಷ್ಯ ಬಿಡೋದಿಲ್ಲ, ಹೀಗೋಗು ಆಗೋಗು ಅಂತೆಲ್ಲ ಹೇಳ್ತಾ ಇರ್ತೀವಿ. ಆದ್ರೆ ಕುರುಡೆತ್ತು ಅಂತಂದ್ರೇನು, ಕಣ್ಣು ಕಾಣದಿರುವಂತ ಎತ್ತು ಏನ್ ಮಾಡತ್ತೆ,
ಅದಕ್ಕೆ ಕೈಗೆ ಸಿಕ್ಕಾಗ ಹೇಗಾಗುತ್ತೋ ಅದೇ ರೀತಿ. ಅದಕ್ಕೆ ನಾವು ಆಧ್ಯಾತ್ಮಿಕ ಶಾಸ್ತ್ರ ಅಂದ್ರೆ ಏನು, ಯಾಕೆ ಅನ್ನೋದ್ರ ಬಗ್ಗೆ ನಾವು ಒಂದು ಚಿಕ್ಕದಾಗಿ ನಾವು ತಿಳ್ಕೊಳ್ಳೋಣ. ನೋಡಿ, ಈಗ ಈ ವಿಷಯಗಳೆಲ್ಲ ನಾವು ತಿಳ್ಕೊಳ್ತಾ ಏನಾಗತ್ತೆ ಅಂದ್ರೆ ನಮ್ಮ ಜೀವನದಲ್ಲಿ ಸಂಪೂರ್ಣತೆಯನ್ನ ಹೊಂದ್ತೇವೆ. ನಾವು ಹೇಗಿರ್ಬೇಕು, ಯಾವ ರೀತಿ ಇರ್ಬೇಕು, ಯಾವುದಕ್ಕೆ ನಾವು ಬೆಲೆ ಕೊಡ್ಬೇಕು, ಯಾವುದನ್ನ ನಾವು ಗಣನೆಗೆ ತಗೊಳ್ಬೇಕು, ಮತ್ತೆ ಯಾವ ತರ ಇದ್ರೆ ನಮಗೆ ಅಡ್ಡಿ ಆಗಲ್ಲ, ಇವುಗಳೆಲ್ಲ ನಮಗೆ ನೀಟಾಗಿ ತಿಳಿತಾ ಹೋಗುತ್ತೆ ಸ್ನೇಹಿತರೆ. ಹಾಗಾಗಿ ನಮ್ಮ ಮನುಷ್ಯನಾಗಿ ನಾವು ಹುಟ್ಟಿದ್ಮೇಲೆ ಈ ಆಧ್ಯಾತ್ಮಿಕ ಶಾಸ್ತ್ರ ಅನ್ನೋದು ಏನಿದೆ ಗೊತ್ತಿಲ್ಲ ಅನ್ನೋದು ಇಲ್ವೇ ಇಲ್ಲ. ಇದರಲ್ಲಿ ಸತ್ಯಗಳನ್ನ ನಾವೇನು ತಿಳಿದಿಲ್ಲ. ಹಾಗಾಗಿ ನಾವೆಲ್ಲರೂ ಕೂಡ ಅದನ್ನ ತಿಳ್ಕೊಳ್ಳೋ ನಿಟ್ಟಿನಲ್ಲಿ ನಾವು ಜನ್ಮನ ಸಾರ್ಥಕ ಪಡಿಸ್ಕೊಳ್ಬೇಕು, ಆ ಜೀವನದಲ್ಲಿ ನಾವು ಸಾಗ್ಬೇಕು ಅಂತ ಹೇಳ್ತಾ ಇದ್ರು. ನಾವ್ ಇನ್ನೊಂದು ಏನ್ ಮಾಡ್ತೀವಿ ಅಂದ್ರೆ, ಪಕ್ಕದಲ್ಲಿರೋನು ಅಲ್ಲಿ ಮೋರಿ ಇದೆ, ಅಲ್ಲಿ ಹೋಗ್ ಬಿದ್ದ ಅಂದ್ರೆ ನಾವು ಯಾಕೆ ಬಿದ್ದ, ಅಲ್ಲಿ ಏನಿದೆ, ಆ ಮೋರಿನಲ್ಲಿ ಯಾಕೆ ಬಿದ್ದ ಅನ್ನೋ ಒಂದು ಚರ್ಚೆಗೂ ಹೋಗಲ್ಲ, ಯೋಚನೆ ಮಾಡೋದಕ್ಕೂ ಹೋಗಲ್ಲ. ಅವನ್ ಬಿದ್ದ, ನಾನು ಬಿಡ್ತೀನಿ. ಅವನು 8 ಅಂತಸ್ತಿನ ಮನೆ ಕಟ್ಟದ್ನ, ನಾನು ಕಟ್ತೀನಿ. ಆ ಪಕ್ಕದ ಮನೆಯವ್ರು ಎಂತ ದೊಡ್ಡ ಒಡವೆ ತಗೊಂಡ್ರ, ನಾನು ತಗೋಬೇಕಪ್ಪ. ಅವರೊಬ್ಬರೇ ಮೆರಿತಿದಾರೆ ಅಷ್ಟೊಂದು, ನಾನು ತಗೋಬೇಕು. ಇದಿಷ್ಟೇ. ಅಷ್ಟೇ ಅಲ್ದೆ ನಾವ್ ಇದನ್ನ ಅನ್ಕೋಬೋದಲ್ವಾ, ಓ ವಿವೇಕಾನಂದರು ಹೆಂಗಿದ್ರು ಅಲ್ವಾ, ಎಷ್ಟು ನಮ್ಗೆ ಅನುಕೂಲ ಮಾಡಿದ್ರು, ಅವ್ರ ತರ ನಾವ್ ಆಗ್ಬೇಕು ಹಾಗನ್ಕೋತೀವ. ಅಥವಾ ಮಹಾನೀಯರಿದ್ದಾರೆ, ಬಂದು ಹೋದ್ರು ನಮ್ಮ ಜೀವನದಲ್ಲಿ, ಅವರೆಲ್ಲರ ತರ ನಾವಿರ್ಬೇಕು ಅನ್ಕೋತೀವ. ಅಥವಾ ನಮ್ಮಪ್ಪ ಅಥವಾ ತಾತ ಅಥವಾ ಮುತ್ತಾತ ಯಾರು ನಮ್ಗೆ ರೋಲ್ ಮಾಡಲ್ ಅಂತ ಅನ್ಕೋತೀವೋ, ಅವ್ರು ಮಾಡೋಂಥ ಎಲ್ಲಾ ಕೆಲ್ಸಗಳು ನಮಗೆ ಒಳ್ಳೇದು ಅಂತ ಅನ್ಸುತ್ತೋ, ಅವ್ರ ತರ ನಾವ್ಯಾಕೆ ಆಗ್ಬಾರ್ದು ಅಲ್ವಾ. ಇದೆಲ್ಲ ನಾವು ಆಗೋದೇ ಇಲ್ಲ. ಜೀಸಸ್ ಇದ್ದಾರೆ, ಕ್ರೈಸ್ತ ಧರ್ಮವನ್ನ ಪ್ರತಿಬಿಂಬಿಸುವಂತ ಒಬ್ಬ ಸಂತ ಅಂತ ಹೇಳ್ಬೋದು ಜೀಸಸ್ ಕ್ರೈಸ್ಟ್. ಅವ್ರು ಏನ್ ಮಾಡ್ತಿದ್ರಂತೆ ಅಂದ್ರೆ, ಅವ್ರಿಗೆ ತುಂಬಾ ಇತ್ತು ಹಣ ಸಂಪಾದನೆ ಎಲ್ಲ, ಸಂಪದ್ಭರಿತವಾದ ಒಂದು ಬದುಕು ಅವ್ರದ್ದು. ಆದ್ರೆ ಅವರು ನನಗೆ ಅಹಂಕಾರ ಬರಬಾರ್ದು ಅಂತ ಹೇಳಿ ಬೀದಿ ಬದಿಯಲ್ಲಿ ಕೂತ್ಕೊಂಡಿರ್ತಾರಲ್ಲ ಭಿಕ್ಷುಕರು, ಅವ್ರಿಗೆ ಹೋಗಿ ನಮಸ್ಕಾರ ಮಾಡಿ, ಕಾಲ್ ಮುಟ್ಟಿ ನಮಸ್ಕಾರ ಮಾಡಿ ಬರ್ತಾ ಇದ್ರಂತೆ. ಯಾಕೆ ಅಂದ್ರೆ ಅಹಂಕಾರ ಅನ್ನೋದು ನನ್ನ ಹತ್ರಕ್ಕೂ ಸುಳಿಬಾರ್ದು ಅಂತ. ಹಾಗಾಗಿ ನಾವು ಮನುಷ್ಯನಾಗಿ ಹುಟ್ಟಿದ ಮೇಲೆ ಒಂದಷ್ಟು ಒಳಿತನ್ನ ಮಾಡಬೇಕು, ನಮ್ಮನ್ನ ನಾವು ತಿಳ್ಕೊಳ್ಬೇಕು. ಈ ಒಂದು ಜನ್ಮಕ್ಕೆ, ಈ ಒಂದು ಮನುಷ್ಯ ಜನ್ಮಕ್ಕೆ ನಾವು ಯಾಕೆ ಬಂದಿದ್ದೀವಿ, ಯಾವುದಕ್ಕೋಸ್ಕರ ಬಂದಿದ್ದೀವಿ, ನಮ್ಮಿಂದ ಏನಾಗ್ಬೇಕಾಗಿದೆ, ನಾವು ಯಾರು, ನಾನು ಯಾರು, ಇವುಗಳನ್ನ ತಿಳ್ಕೊಳ್ಳುವಂತ ನಿಟ್ಟಿನಲ್ಲಿ ನಮ್ಮ ಒಂದು ಜೀವನನ್ನ ಸಾರ್ಥಕತೆಗೊಳಿಸ್ಕೋಬೇಕು ಅನ್ನೋದು. ಏನ್ ಮಾಡ್ತೀರಾ ಅಂತ ನಾವೆಲ್ಲ ಅಂತಂದ್ರೆ, ನಾವು ಮನುಷ್ಯರು ಏನ್ ಮಾಡ್ತೀವಿ ಅಂದ್ರೆ, ಒಂಥರ ಯಾವ್ದಾದ್ರು ಒಂದು ಚರ್ಚೆ ಅಂತ ಬಂದಾಗ ನಾವೆಲ್ಲರೂ ಅತಿ ಬುದ್ಧಿವಂತರು, ಎಲ್ರೂ ಸೈಂಟಿಸ್ಟ್ ಆಗ್ಬಿಡ್ತೀವಿ ನಾವು. ಓ ಅಲ್ವಾ. ಇವಾಗ ಈ ತುಂಬಾ ಜನ, ಯಾಕೆಂದ್ರೆ ಸಾಕಷ್ಟು ಜನ ನಮ್ಮಲ್ಲಿ ಸೈಂಟಿಸ್ಟ್ಗಳಿದ್ದಾರೆ. ಯಾವ ಸೈಂಟಿಸ್ಟ್ಗಳು? ಅವರು ಆಧ್ಯಾತ್ಮಿಕ ಶಾಸ್ತ್ರಜ್ಞರು. ಆಧ್ಯಾತ್ಮಿಕತೆಯಲ್ಲಿ ವೈಜ್ಞಾನಿಕತೆಯನ್ನ ಕಂಡಂತವ್ರು ಯಾರ್ಯಾರಿರ್ಬೋದು ಅಂತ ಹೆಸರಿಸ್ತಾ ಹೋಗೋದಾದ್ರೆ, ಜೀಸಸ್ ಕ್ರೈಸ್ಟ್ ಇರ್ಬೋದು, ವಿವೇಕಾನಂದರು ಇರ್ಬೋದು, ವರ್ಧಮಾನ ಮಹಾವೀರ ಇರ್ಬೋದು, ಕೃಷ್ಣ ಇರ್ಬೋದು, ವೇದವ್ಯಾಸರು ಇರ್ಬೋದು, ವಾಲ್ಮೀಕಿ ಇರ್ಬೋದು, ಜೊರಾಸ್ಟರ್ ಇರ್ಬೋದು, ವೀರ ಬ್ರಹ್ಮೇಂದ್ರ ಸ್ವಾಮಿ ಅಂತ ಇದ್ದಾರೆ ಅವ್ರಿರ್ಬೋದು, ಕಬೀರ್ ದಾಸ್ ಇರ್ಬೋದು, ತುಂಬಾ ಜನ, ಮಹಾತಾರ್ ಬಾಬಾಜಿಯವರು, ಯುಕ್ತೇಶ್ವರರು, ಯೋಗನ ನಾಳೆ ಯುಕ್ತೇಶ್ವರ ಗಿರಿಯವ್ರ ಬಗ್ಗೆ ನಾವು ತಿಳ್ಕೊಳ್ತೀವಿ, ಪರಮಹಂಸರು, ತುಂಬಾ ಜನ ಇವರೆಲ್ಲರೂ ಯಾರು? ಆಧ್ಯಾತ್ಮಿಕ ಶಾಸ್ತ್ರಜ್ಞರು ಅಂತ ಹೇಳ್ತೀವಿ. ಅಂದ್ರೇನು? ಸ್ಪಿರಿಚುಯಲ್ ಸೈಂಟಿಸ್ಟ್ಗಳು ಅಂತ. ನಾವೇನ್ ಮಾಡ್ತೀವಿ, ಅವ್ರು ಏನ್ ಸಾಧಿಸಿದ್ದಾರೆ, ಅವ್ರು ಏನ್ ಮಾಡಿದ್ದಾರೆ ಮಣ್ಣಂಗಟ್ಟೆ, ಈ ರೀತಿ ನಾವು ಮಾತಾಡ್ತಾ ಹೋಗ್ತೀವಿ ಹೊರತು, ಅವ್ರು ಏನ್ ಮಾಡಿದ್ದಾರೆ, ಏನನ್ನ ನಾವು ತಿಳ್ಕೋಬಹುದು ಅನ್ನೋಂತ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡೋದೇ ಇಲ್ಲ ಸ್ನೇಹಿತರೆ. ಅವ್ರು ಏನೋ ಮಾಡಿದಾರಂತೆ ಅಲ್ವಾ. ಮತ್ತೊಂದು ವಿಷಯದ ಬಗ್ಗೆ ಮಾತಾಡೋದೇ ಆಯ್ತು ಅಂತ ಅನ್ನೋದಾದ್ರೆ, ನಮ್ಮಲ್ಲಿ ಈ ಕರ್ಮ ಸಿದ್ಧ ಅಂತ ಈಗ ಆಲ್ರೆಡಿ ಮೊದಲನೇ ಒಂದು ಕ್ಲಾಸ್ ಬಂದಾಗ
ನಮ್ಮ ಆ ಆ, ಯಾರು ವಿಜಯಕಾಂತ್ ಸರ್ ಅವರು ಬಂದಿದ್ರು. ವಿಜಯಕಾಂತ್ ಸರ್ ಅವ್ರು ಬಂದಾಗ ನಮಗೆ ಕರ್ಮ ಸಿದ್ಧಾಂತ ಬಗ್ಗೆ ಅದ್ಭುತವಾಗಿ ಹೇಳಿದ್ರು. ಏನ್ ಹೇಳಿ ಕರ್ಮ ಸಿದ್ಧಾಂತ ಅಂದ್ರೆ? ಕರ್ಮ ಕರ್ಮ ಫಲಗಳ ಒಂದು ಸತ್ಯವನ್ನ ಅರಿಯುವಿಕೆ ಅಂತ. ಕರ್ಮ ಅಥವಾ ಕರ್ಮ ಫಲ ಅನ್ನೋ ಒಂದು ಸತ್ಯತೆ ಬಗ್ಗೆ ನಾವು ತಿಳ್ಕೊಳ್ಬೇಕು ಅಂದ್ರೆ ಮೊದಲನೇದು ಆತ್ಮ ಸಿದ್ಧಾಂತ ಅಂತ. ಎರಡನೇದು ಏನಾಗತ್ತೆ? ಪೂರ್ವ ಜನ್ಮದ ಪುನರ್ಜನ್ಮ ಸಿದ್ಧಾಂತ ಅಂತ. ಮೂರನೇದೇನು? ಕರ್ಮ ಸಿದ್ಧಾಂತ. ನಾವು ಯಾವಾಗ್ಲೂ ಏನ್ ಮಾಡ್ತೀವಿ ಅಂತಂದ್ರೆ, ಪ್ರತಿ ಜನ್ಮದಲ್ಲಿ ನಾವು ಹುಟ್ಟುತ್ತೀವಿ. ಪ್ರತಿ ಜನ್ಮದಲ್ಲಿ ಹುಟ್ಟಿದಾಗ್ಲೂ ಕೂಡ ಒಂದೊಂದು ರೀತಿ ಕರ್ಮಗಳನ್ನ ಮಾಡ್ತೀವಿ. ಅದು ಪಾಪ ಇರ್ಬೋದು ಅಥವಾ ಪುಣ್ಯ ಇರ್ಬೋದು. ಇವಾಗ ರೈತನಾಗಿ ಹುಟ್ಟಿದಾನೆ ಅನ್ನೋದಾದ್ರೆ, ರೈತನಾಗಿ ಅವನು ಏನು ಮಾಡ್ಬೇಕೋ ಆ ಒಂದು ಕರ್ಮಗಳನ್ನ ಮಾಡ್ತಾನೆ. ಒಬ್ಬ ಗಂಡಸು ಏನ್ ಮಾಡ್ತಾನೆ? ಒಬ್ಬ ಗಂಡನಾಗಿ ಅಥವಾ ಗಂಡಸಾಗಿ ಏನು ಮಾಡ್ಬೇಕು ಅವನ ಕರ್ಮಗಳನ್ನ ಮಾಡ್ಬೇಕು. ಅಥವಾ ಹೆಣ್ಣಾಗಿ ಏನು ಕರ್ಮಗಳನ್ನ ಮಾಡ್ಬೇಕು ಅದ್ ಮಾಡ್ಬೇಕು. ಅದು ಪಾಪ ಇರ್ಬೋದು, ಪುಣ್ಯಗಳಿರ್ಬೋದು. ಹೀಗೆ ಬೇರೆ ಬೇರೆ ತರ ಶರೀರ ಪೋಷಣೆಗಳು ಅಂತ ಹೇಳ್ತೀವಿ. ಯಾವ ಶರೀರದಲ್ಲಿ ಹುಟ್ಟುತ್ತೀವಿ ಆ ಶರೀರ ಪೋಷಣೆಗಳನ್ನ ನಾವು ಮಾಡ್ಲೇಬೇಕಾಗತ್ತೆ. ಸೊ ಇವೆಲ್ಲ ಹೇಗ್ ಹೋಗ್ತಾ ಇರುತ್ತೆ ಅಂದ್ರೆ, ಕೆಲವರು ಪ್ರತಿಷ್ಠೆಗಾಗಿ ಮಾಡಿರ್ಬೋದು. ಒಬ್ರು ನಾವೇನೋ ಒಂದು ಸಾಧನೆ ಮಾಡ್ಬೇಕು, ಯಾವುದು ಸಂಪತ್ತನ್ನ ಜಾಸ್ತಿ ನಾವು ಸಂಪದ್ಭರಿತವಾದ ಒಂದು ಜೀವನ ನಮ್ದಾಗ್ಬೇಕು ಅಂತ ಸಂಪತ್ತನ್ನ ನಾವು ಪಡೆಯುವಂಥದ್ದಾಗ್ಲಿ, ಅಥವಾ ಆತರ ವಿದ್ಯೆ, ನಾನು ಈ ಪ್ರಪಂಚದಲ್ಲಿ ಇರತಕ್ಕಂಥ ಎಲ್ಲಾ ವಿದ್ಯೆಯನ್ನು ನಾನು ಕಲಿಬೇಕು ಅನ್ನೋ ಒಂದು ಆಗ್ಲಿ. ಈ ತರ ಅಂದ್ರೆ ನಾವ್ ಏನೇನು ಮಾಡ್ತೀವಿ ಆ ಕರ್ಮ ಫಲಗಳು ಏನೇನಿದೆ ನಮಗೆ, ಅದು ಅದರದೇ ಆದ ಒಂದು ಫಲವನ್ನ ನಾವು ಉಣ್ತಾ ಹೋಗ್ತೀವಿ ಅಲ್ವಾ? ಈಗ ಫಾರ್ ಎಕ್ಸಾಂಪಲ್ ಸಣ್ಣ ಒಬ್ಬ ಸ್ಟೂಡೆಂಟ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಅವ್ರು ಎಷ್ಟು ಚೆನ್ನಾಗಿ ಓದ್ತಾರೋ ಅಷ್ಟು ಚೆನ್ನಾಗಿ ಪಾಸ್ ಆಗ್ತಾರೆ. ಅಂದ್ರೇನು? ಅಷ್ಟು ಒಳ್ಳೆ ಮಾರ್ಕ್ಸ್ ಬರುತ್ತೆ. ಒಳ್ಳೆ ಮಾರ್ಕ್ಸ್ ಬಂದ್ರೆ ಏನು ನೆಕ್ಸ್ಟ್? ಒಳ್ಳೆ ಉದ್ಯೋಗ ಸಿಗುತ್ತೆ. ಒಳ್ಳೆ ಉದ್ಯೋಗ ಸಿಕ್ಕರೆ ಏನು? ಒಳ್ಳೆ ಸಂಬಳ ಬರುತ್ತೆ. ಒಳ್ಳೆ ಸಂಬಳ ಬರೋದ್ರಿಂದ ಒಳ್ಳೆ ಹೆಂಡತಿನ ನಾವು ಸಂಪಾದನೆ ಮಾಡ್ಕೋಬಹುದು. ಆಮೇಲೆ ಸೂಪರ್ ಆಗಿ ಜೀವನ ಮಾಡ್ಬೋದು ಅಂತ ಅಲ್ವಾ? ಇಷ್ಟೇ. ಸೊ ನಮ್ಮ ಕರ್ಮ ಫಲಗಳು ಯಾವ ರೀತಿ ಇರಬೇಕು ಅಂದ್ರೆ, ಹೆಚ್ಚಾಗಿ ನಾವು ಯಾವ ಶರೀರದಲ್ಲಿ ಹುಟ್ಟುತ್ತೇವೆ ಆ ಒಂದು ಶರೀರಕ್ಕೆ ಅನುಗುಣವಾಗಿ ಒಳ್ಳೆಯ ಫಲಗಳನ್ನು ಮಾಡ್ಕೊಳ್ತಾ ಹೋಯ್ತು ಅಂತಂದಾಗ, ಅದಕ್ಕೆ ತಕ್ಕಂತೆ ನಮ್ಮ ಕರ್ಮ ಫಲಗಳು ಬರ್ತಾ ಹೋಗುತ್ತವೆ ಅಲ್ವಾ? ಇನ್ನೊಂದ್ ಕಡೆ ಏನು ಅಂತಂದ್ರೆ, ನಾವು ಚೆನ್ನಾಗಿ ಆ ಒಂದು ಫಾರ್ ಎಕ್ಸಾಂಪಲ್ ಒಬ್ಬ ಕೃಷಿಕ ಒಂದು ಒಳ್ಳೆ ಬೆಳೆ ಹಾಕ್ದ ಅಂತಂದ್ರೆ, ಅದು ಚೆನ್ನಾಗಿ ಏನ್ ಮಾಡ್ಬೇಕು? ನೆಲ ಚೆನ್ನಾಗಿ ಹಸನು ಮಾಡ್ಬೇಕು. ಆಮೇಲೆ ಬಿತ್ತನೆ, ಅದು ಮೊಳಕೆ ಹೊಡಿಯುತ್ತೆ. ಆಮೇಲೆ ಕಳೆ ಚೆನ್ನಾಗಿ ತೆಗೆದ್ರೆ ಅದು ಬೆಳೆ ಕೂಡ ಚೆನ್ನಾಗಿ ಬರುತ್ತೆ. ನೀರ್ ಚೆನ್ನಾಗಿ ಬಿದ್ರೆ ಅಥವಾ ಮಳೆ ಚೆನ್ನಾಗಿ ಬಂದ್ರೆ ಬೆಳೆ ಕೂಡ ಚೆನ್ನಾಗಿ ಬರುತ್ತೆ. ಆದ್ರೆ ಈ ಪ್ರತಿ ಒಂದು ಕರ್ಮಕ್ಕೂ ಅದರದ್ದೇ ಆದ ಒಂದು ಫಲ ಖಂಡಿತ ಇರುತ್ತೆ. ಒಳ್ಳೆ ಕೆಲಸ ಮಾಡಿದ್ರೆ ನಮ್ಗೆ ಒಳ್ಳೆ ಫಲ ಬರುತ್ತೆ. ಅಂದ್ರೇನು? ಪುಣ್ಯ ಅಂತ ಹೇಳ್ತೀವಿ. ಕೆಟ್ಟ ಕೆಲಸಗಳನ್ನು ಮಾಡ್ಕೊಳ್ತಾ ಬಂತು ಅಂದ್ರೆ ನಾವು ಪಾಪ ಬರುತ್ತೆ ಅಲ್ವಾ? ಈ ಪಾಪದಿಂದ ಏನೇನ್ ಬರುತ್ತೆ? ಈ ಕರ್ಮ ಫಲಗಳಲ್ಲಿ ಒಳ್ಳೇದು ಕೆಟ್ಟದು ಅಂತ ತಗೊಂಡಾಗ, ಕೆಟ್ಟ ಪಾಪಗಳನ್ನ ನಾವು ಮಾಡಿದಾಗ ಸಾಕಷ್ಟು ವ್ಯಾಧಿಗಳಿಂದ ನರಳ್ತೀವಿ ಅಲ್ವಾ? ಆ ಬಾಧೆಗಳು ಬರುತ್ತೆ. ಪುಣ್ಯದಿಂದ ಏನೇನ್ ಬರುತ್ತೆ? ಅದ್ಭುತವಾದ ಒಂದು ಸುಖ ಭೋಗಗಳಲ್ಲಿ ನಾವು ಅನುಭವಿಸ್ತೀವಿ. ಇದೆಲ್ಲ ಕರ್ಮ ಸಿದ್ಧಾಂತ. ಹಾಗಾಗಿ ಜೀವನದಲ್ಲಿ ನಾವು ಯಾವ ರೀತಿ ಇರ್ತೀವಿ ಅನ್ನೋದು ಬಹು ಮುಖ್ಯ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನಾವು ಈ ಆಧ್ಯಾತ್ಮಿಕತೆಯಲ್ಲಿ ಮುನ್ನಡೆದ್ರೆ ಖಂಡಿತವಾಗಿಯೂ ನಾವೇನು, ನಮ್ಮ ಗುರಿ ಏನು, ನಮ್ಮೊಳಗೆ ಇರುವಂಥ ನಾನು ಅಥವಾ ನಮ್ಮ ಆತ್ಮ ನಮ್ಮನ್ನ ನಾವು ಅರಿತುಕೊಂಡ್ರೆ ಎಷ್ಟು ಅದ್ಭುತವಾಗಿ ನಾವು ಈ ಜನ್ಮವನ್ನ ಸಾರ್ಥಕ ಮಾಡ್ಕೊಳ್ಬೋದು ಅನ್ನೋದು ಇದರ ವಿಶೇಷ ಅರ್ಥ. ಹಾಗಾಗಿ ಈ ಆಧ್ಯಾತ್ಮಿಕ ಶಾಸ್ತ್ರವನ್ನ ನಾವು ಮತ್ತೆ ಬೇರೆ ಇನ್ನೊಂದು ಭಾಗದಲ್ಲಿ ನಾವು ಮಾತಾಡ್ಕೋಣ ಅಂತ ಹೇಳ್ತಾ, ಈ ಅದ್ಭುತವಾದ ಒಂದು ಆಧ್ಯಾತ್ಮಿಕ ಶಾಸ್ತ್ರವನ್ನ ನೀವು ಮೊದಲನೇ ಭಾಗವನ್ನ ನೀವೆಲ್ಲ ಕೇಳಿದ್ರಿ. ಎಲ್ಲರಿಗೂ ಸಾಕಷ್ಟು ರೀತಿಯಲ್ಲಿ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನಾ ಮಾತಾಡಿರೋದು ಎಲ್ಲನೂ ಪತ್ರಿಜಿ ಗುರುಗಳು ಏನು ಬರೆದಿಟ್ಟಿದ್ದಾರೆ ಅದರ ಬಗ್ಗೆ ನಾನು ವ್ಯಾಖ್ಯಾನವನ್ನ ಮಾಡ್ತಾ ಹೋದೆ. ಹಾಗಾಗಿ ನಿಮ್ಮೆಲ್ಲರಿಗೂ ಧನ್ಯವಾದ, ಇಷ್ಟೊತ್ತು ಕೂತ್ಕೊಂಡು ಕೇಳಿಸ್ಕೊಂಡ್ರಿ ಅಂತ. ಧನ್ಯವಾದ. ಇದರ ಮುಂದಿನ ಭಾಗ ಮುಂದಿನ
ದಿನಗಳಲ್ಲಿ ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ. ಇದ್ರ ಬಗ್ಗೆ ನಾವು ನಂತರದಲ್ಲಿ ನಾವು ಮಾತಾಡೋಣ ಸ್ನೇಹಿತರೆ. ಈಗ ನಾವು ಆಧ್ಯಾತ್ಮಿಕ ಶಾಸ್ತ್ರದ ಬಗ್ಗೆ ಮಾತಾಡಿದ್ವಿ. ಹಾಗೇನೆ ಈ ಜನ್ಮದಲ್ಲಿ ನಾವಿದ್ದೀವಿ, ನಮ್ಮ ಶರೀರ ಇಲ್ಲಿದೆ, ಭೌತಿಕ ಶರೀರದಲ್ಲಿ ನಾವಿರೋದ್ರಿಂದ ಲೌಕಿಕವಾದ ಜೀವನವನ್ನ ನಾವು ನಡೆಸ್ತಿರೋದ್ರಿಂದ ಈ ಜೀವನದಲ್ಲಿ ನಾವು ಏನೇನೆಲ್ಲ ಮಾಡ್ಬೇಕು, ಹೇಗೆ ತಿನ್ನಬೇಕು, ಹೇಗೆ ಕುಡಿಬೇಕು, ಯಾವ ರೀತಿ ಇರಬೇಕು, ಎಷ್ಟು ಸಂಸ್ಕಾರವಂತರಾಗಿರ್ಬೇಕು, ಇದೆಲ್ಲ ಬರ್ತಾ ಹೋಗುತ್ತೆ. ಅದರಲ್ಲಿ ಒಂದು ಭಾಗವಾಗಿ ನೀರನ್ನ ನಾವು ಹೇಗೆ ಕುಡಿಬೇಕು, ನೀರಿಂದ ನಮ್ಮ ಅನುಕೂಲಗಳು ಅಥವಾ ಯಾವ ರೀತಿ ನೀರನ್ನ ಬಳಸ್ಬೇಕು, ನಮ್ಮ ದೇಹಕ್ಕೆ ಎಷ್ಟು ನೀರು ಮುಖ್ಯ ಅನ್ನೋದ್ರ ಬಗ್ಗೆ ಬಹಳ ಕ್ರಮಬದ್ಧವಾಗಿ ಅದ್ಭುತವಾಗಿ ನಮ್ಮ ನಾರಾಯಣ್ ಸರ್ ಮಾತಾಡ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ನಮಸ್ಕಾರ ಮೇಡಮ್. ಇಂದಿನ ಕಾರ್ಯಕ್ರಮದಲ್ಲಿ ನೀರಿನ ಕುರಿತಾಗಿ ಮಾತಾಡೋದಕ್ಕೆ ನನಗೆ ಕೊಟ್ಟಿದ್ದಾರೆ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಂದಿರುವಂತ ಎಲ್ಲಾ ಮಾಸ್ಟರ್ಸ್ಗೂ ಸ್ವಾಗತ, ಸುಸ್ವಾಗತ. ಸೊ ಈ ಕಾರ್ಯಕ್ರಮಕ್ಕೆ ಆರಂಭಕ್ಕೆ ಮೊದಲು ಗುರು ವಂದನ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ ಅಂತ ಹೇಳಿ ಬ್ರಹ್ಮರ್ಷಿ ಸುಭಾಷ್ ಪತ್ರಿಜಿ ಗುರುಗಳಿಗೆ ಈ ಎಲ್ಲಾ ಕಾರ್ಯಕ್ರಮಗಳಿಗೂ ಕಾರಣಕರ್ತರಾಗಿರುವಂತವ್ರು ಅಂತವ್ರಿಗೆ ನಮ್ಮ ಅನಂತ ಕೋಟಿ ನಮಸ್ಕಾರಗಳನ್ನು ತಿಳಿಸಿ, ಈ ಮಹಾತಾರ್ ಫೌಂಡೇಶನ್ ನಲ್ಲಿ ಪ್ರಮುಖ ಕಾರ್ಯಾಂಗದ ಅಧ್ಯಕ್ಷರಾಗಿರುವಂತ ಕೀ ಪರ್ಸನ್ ಆಗಿರುವಂತ ರಂಗನಾಥ್ ಜಿ ಅವ್ರಿಗೂ ನಾನು ನಮಸ್ಕಾರಗಳನ್ನು ತಿಳಿಸಿ ಈ ಕಾರ್ಯಕ್ರಮ ಶುರು ಮಾಡ್ಕೋತಾ ಇದ್ದೀನಿ. ಇನ್ನೊಂದೇನು ಅಂದ್ರೆ, ಇವತ್ತು ಕೊಟ್ಟಿರೋ ಟಾಪಿಕ್ ನಲ್ಲಿ ನೀರು ಏನು ಮಾಮೂಲು, ಹೌದು, ನೀರು ನಮ್ಗೆ ಏನು ಎಷ್ಟು ಬೇಕೋ ಕುಡಿತೀವಿ, ಮಾಡ್ತೀವಿ. ನೀರಿನ ಬಗ್ಗೆ ಕೆಲವು ವಿಷಯಗಳಿದೆ, ಕೆಲವು ಅದ್ಭುತವಾದಂಥ ವಿಷಯಗಳಿದೆ. ಆ ನೀರಿನ ಏನು ಪವರ್ ಏನು, ಆ ಶಕ್ತಿ ಏನು ಅನ್ನೋದು ತಿಳ್ಕೋಬೇಕು. ಆ ಕೆಮಿಕಲ್ ಸ್ಟ್ರಕ್ಚರ್ಸ್ ಅಂದ್ರೆ ಏನು, ನೀರು ಏನಕ್ಕೆ ಬರುತ್ತೆ, ಎಲ್ಲೆಲ್ಲಿ ಹರಿಯುತ್ತೆ, ಏನೇನಾಗುತ್ತೆ, ಆ ನೀರಿನ ಗುಣ ಲಕ್ಷಣಗಳು ಏನು, ಎಲ್ಲವನ್ನೂ ತಿಳ್ಕೊಳ್ಳೋದಕ್ಕೆ ಸೂಕ್ಷ್ಮವಾಗಿ ಒಂದು ಸಿಂಹಾವಲೋಕನ ಮಾಡೋಣ ಅಂತ ಹೇಳ್ತೀನಿ. ಇದರಲ್ಲಿ ಇನ್ನೊಂದೇನಪ್ಪಾ ಅಂದ್ರೆ, ಈ ಭೂಮಿ ಮೇಲೆ ಒಟ್ಟು ಭೂಮಿಯಲ್ಲಿರುವಂತ ಸಿಗುವಂತ ನೀರಿನಲ್ಲಿ 97% ಸಮುದ್ರದ ನೀರೇ ಇದೆ, ಉಪ್ಪಿನ ನೀರು. ಕೇವಲ 3% ಮಾತ್ರ ಸಿಹಿ ನೀರಿದೆ. ಏನು 800 ಕೋಟಿ ಜನಗಳಿಗೆ ಇಷ್ಟು ನೀರು ಸಾಕ ನಮ್ಗೆ? ಇದ್ರ ಎಷ್ಟು ಅಪವ್ಯಯ ಮಾಡ್ತಾ ಇದ್ದೀವಿ ನಾವು? ಇದ್ರ ಬಗ್ಗೆನೂ ನಾವು ಆಲೋಚನೆ ಮಾಡ್ಬೇಕಾಗತ್ತೆ. ಇದನ್ನ ನಾವು ಬಹಳ ಕೇರ್ಫುಲ್ ಆಗಿ ಮಾಡ್ಬೇಕು. ಈ 22ನೇ ತಾರೀಕು ಮಾರ್ಚ್ ತಿಂಗಳಿನಲ್ಲಿ ನೀರಿನ ದಿವಸ ಆಗಿ ಜಲ ದಿನ ಅಂತಾನು ಆಚರಿಸ್ತಾರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇಂದ. ಆವತ್ತಿನ ದಿವಸ ಸಾಕಷ್ಟು ವಿಷಯಗಳನ್ನ ನಮ್ಮಲ್ಲಿ ಮ್ಯಾನಿಫೆಸ್ಟೋ ಮಾಡಿಕೊಂಡು ಹೇಳ್ತಾ ಇರ್ತಾರೆ. ಆಮೇಲೆ ಅದ್ರ ವಿಷಯಕ್ಕೆ ಮಾತಾಡೋಣ. ಆಮೇಲೆ ನೈಸರ್ಗಿಕವಾಗಿ ನೀರು ಯಾವ್ಯಾವ ರೂಪದಲ್ಲಿ ಸಿಗುತ್ತೆ? ಸಾಗರದ ನೀರು, ಮಂಜುಗಡ್ಡೆನೂ ನೀರೇನೆ ಅದು. ಆಮೇಲೆ ನೀರು ಆಕಾಶಕ್ಕೆ ಆವಿಯಾಗಿ ಹೋಗುತ್ತೆ, ನೀರಾವಿಗಳು ಅಲ್ಲಿ ಹೋಗುತ್ತೆ, ಮೋಡದಲ್ಲಿ ಇರುತ್ತೆ. ಆಮೇಲೆ ಭೂಮಿಗೆ ಬರುತ್ತೆ, ಭೂಮಿಯಲ್ಲಿ ಮಳೆ ಬಿಂದು ಹರಿದು ಕೆರೆ, ತೊರೆ, ಝರಿ, ನದಿಯಾಗಿ ಹರ್ಕೊಂಡು ಹೋಗ್ತಾ ಇರುತ್ತೆ. ಹೀಗೆ ಬರುವಂತ ನೀರು ಒಂದು ಏನು ಅಂದ್ರೆ, ಈ ನೀರು ಹರಿತಾ ಇರ್ಬೇಕಾದ್ರೆ ಉದ್ದಕ್ಕೂ ನೀರಿನ ಈ ತಾನು ಹರಿಯುವ ಕ್ಷೇತ್ರದಲ್ಲಿ ಉದ್ದಕ್ಕೂ ಗಿಡ ಮರಗಳನ್ನ ಆಶ್ರಯ ಕೊಡುತ್ತೆ. ಆ ಗಿಡ ಮರಗಳು ಬೆಳೆದು ದೊಡ್ಡವಾಗುತ್ತೆ, ಹೆಮ್ಮರಗಳಾಗತ್ತೆ, ನಾನಾ ರೀತಿಯ ಸಸ್ಯ ಸಂಕುಲದ ಅಲ್ಲಿ ಬರುತ್ತೆ. ಅದು ಬಂದ್ಬಿಟ್ರೆ ಅಷ್ಟೇ ಸಾಕ, ಅದಕ್ಕೆ ಸಾಕಷ್ಟು ಪಕ್ಷಿಗಳು, ಪ್ರಾಣಿಗಳು ಆಶ್ರಯಕ್ಕೆ ತಾಣ ಆಗತ್ತೆ ನೀರು. ಎಷ್ಟು ಮಹತ್ವದ ನೀರು ಅದು. ಆ ತಾಣವಾಗುತ್ತೆ. ಅಲ್ಲಿ ನಾವು ಬಹಳಷ್ಟು ಜನ ಋಷಿ ಮುನಿಗಳು ಎಲ್ಲ ತಪಸ್ಸು ಮಾಡುವಂಥದ್ದು, ಗ್ರಾಮಗಳು ಬೆಳೆಯುತ್ತವೆ. ಹೀಗೆ ಬೆಳ್ಕೊಂಡು ಹೋದಾಗ ಒಂದು ನಾಗರಿಕತೆ, ನೀರಿನಿಂದಲೇ ನಾಗರಿಕತೆ ಅನ್ನೋದು ಬಂದಿದ್ದು ನಮಗೆ. ಈ ನಾಗರಿಕತೆ ಬಂದಿದ್ದೆ ನೀರಿನಿಂದಾಗಿ. ಇದ್ರ ಬಂದ ಮೇಲೆನೆ ನಾವು ನಮ್ಮ ಜನ ನೀರನ್ನ ಹೇಗೆ ಮಾಡ್ಬೇಕು, ಹೇಗೆ ಬಳಸ್ಕೋಬೇಕು ಅನ್ನೋದನ್ನ ಕಲ್ತ್ಕೋತಾ ಬಂದ್ರು. ಆಮೇಲೆ ನೀರಿನ ಬಗ್ಗೆ ಇನ್ನೊಂದು ವಿಷಯವಾಗಿ ಹೇಳ್ಬೇಕು ಅಂದ್ರೆ, ರಾಸಾಯನಿಕ ಕಾಂಬಿನೇಷನ್ ಹೇಳ್ಬೇಕು ಅಂದ್ರೆ H2O ಅಂತ ಕರೀತಾರೆ. ಅಂದ್ರೆ ಹೈಡ್ರೋಜನ್ ಅಂಡ್ ಆಕ್ಸಿಜನ್ ಅಂತ. 2 ಹೈಡ್ರೋಜನ್, 1 ಆಕ್ಸಿಜನ್, 2 ಹೈಡ್ರೋಜನ್ 1 ಆಕ್ಸಿಜನ್ ಅಣುಗಳು ಸೇರಿದಾಗ ನೀರು ಉತ್ಪತ್ತಿ ಆಗುತ್ತೆ ಅನ್ನೋದು. ಆಮೇಲೆ ಇನ್ನೊಂದೇನು ಅಂದ್ರೆ, ನೀರು ಯಾತಕ್ಕೆ ನೀಲಿ ಬಣ್ಣ ಇರುತ್ತೆ?
ನಾವು ಕೈಯಿಂದ ತಗೊಂಡು ನೋಡಿದಾಗ ನಮ್ಗೇನು ಕಾಣಿಸೋದಿಲ್ಲ, ಬಟ್ ದೂರದಿಂದ ನೋಡಿದಾಗ ಅದಕ್ಕೊಂದು ಕಾರಣ ಇದೆ. ಏನು ಒಂದು ಸಮೂಹವಾದಂತ ನೀರು ಎಲ್ಲಿರುತ್ತೆ, ನದಿನಲ್ಲೇ ಆಗ್ಲಿ ಸಮುದ್ರದಲ್ಲೇ ಆಗ್ಲಿ, ಆ ಬಿಸಿಲಿನ ಕಿರಣಗಳಿಗೆ, ಆ ಬೆಳಕಿನ ಕಿರಣಗಳನ್ನ ಎಳ್ಕೊಂಡಾಗ ನೀರೇನ್ ಮಾಡುತ್ತೆ, ಕೆಂಪು ಬಣ್ಣದ ಬೆಳಕನ್ನ ಕಡಿಮೆ ಎಳ್ಕೊಳ್ಳುತ್ತೆ. ಯಾವಾಗ ಅದು ಕಮ್ಮಿ ಎಳ್ಕೊಳ್ಳುತ್ತೆ, ಅದು ಹೀರ್ಕೊಂಡದ್ದು ನೀಲಿ ಬೆಳಕನ್ನ ಹೆಚ್ಚಾಗಿ ಅದು ಚದುರಿಸುತ್ತೆ. ಹಾಗಾಗಿನೇ ನೀಲಿ ಬಣ್ಣ ಬರೋದು. ನಾವು ಪಂಚಭೂತಗಳಲ್ಲಿ ನೀರನ್ನ ದಿಕ್ಕು ನಾರ್ತ್ ಅಂತ ಕರಿತೀವಿ, ಉತ್ತರ ದಿಕ್ಕಿಗೆ ನೀರು ಅಂತ ಕರಿತೀವಿ. ಉತ್ತರ ದಿಕ್ಕಿನಲ್ಲಿ ನೀರಿದೆ ಅಂತ ಹೇಳ್ತೀವಿ. ಅಲ್ಲಿಗೆ ನೀರಿಗೆ ಸಂಬಂಧಪಟ್ಟಂತ ವಸ್ತುಗಳನ್ನ ಮನೆಗಳಲ್ಲೂ ಇಟ್ಕೊಳ್ಳಿ ಅಂತೀವಿ. ಕುಡಿಯೋ ನೀರು ಇಟ್ಕೊಳ್ಳುವಂಥದ್ದು ಈಶಾನ್ಯ ಮೂಲೆಯಲ್ಲಿ, ಅಡಿಗೆ ಮನೆಯಲ್ಲಿ ಈಶಾನ್ಯ ಅಥವಾ ನಾರ್ತ್ ದಿಕ್ಕಿನಲ್ಲಿ ನೀರನ್ನ ಇದು ಮಾಡಿ ಅನ್ನೋದು. ಮನೆಯಲ್ಲಿ ವಾಸ್ತು ಪ್ರಕಾರ ಕುಡಿಯೋ ನೀರನ್ನ ಬಾವಿ ತೋಡ್ಬೇಕು ಅಂದ್ರೆ ನಾರ್ತ್ ನಲ್ಲಿ ಅಥವಾ ನಾರ್ತ್ ಈಸ್ಟ್ ಅಲ್ಲಿ ಮೂಲೆಯಲ್ಲಿ ಕಟ್ಕೊಳ್ಳಿ, ಮಾಡ್ಕೊಳ್ಳಿ ಅಂತ ಹೇಳ್ತೀವಿ ನಾವು. ಅಂದ್ರೆ ಅಲ್ಲಿ ನೀರಿನ ಸೆಲೆಗಳು ಇರುತ್ತೆ ಅಂತ ಅಂದ್ಬಿಟ್ಟಿದ್ದೇನೆ. ಅದೇ ರೀತಿಯಾಗಿ ನೀರು ಘನ ರೂಪದಲ್ಲಿ, ದ್ರವ ರೂಪದಲ್ಲಿ ಸಿಗುವಂಥದ್ದು ಈ ಮಂಜುಗಡ್ಡೆ ರೂಪದಲ್ಲಿ ಇರುತ್ತಲ್ಲ ನೀರು, ಅದು ಹಗುರವಾಗಿರುತ್ತೆ. ನೀರಿನ ಸಾಂದ್ರತೆ ನಾವು ಕಂಪೇರ್ ಮಾಡ್ಕೊಂಡಾಗ ನೀರು ಮಂಜು ಎರಡು ಒಂದೇ ಅಲ್ವಾ. ಆದ್ರೆ ನೀರಿನಲ್ಲಿ ಮಂಜು ತಗೊಂಬಂದು ಹಾಕಿದ್ರೆ ಅದು ತೇಲ್ಕೊಂಡು ಹೋಗುತ್ತೆ. ಅದರ ಸಾಂದ್ರತೆ, ಈಗ ಇನ್ನೊಂದು ಏನಂದ್ರೆ ನೀರಿನ ಸಾಂದ್ರತೆ ಏನಿದೆ ಅದನ್ನೇ ಬೇಸಾಗಿ ಇತರೆ ವಸ್ತುಗಳ ಸಾಂದ್ರತೆ ಕಂಡುಹಿಡಿಯೋದಕ್ಕೆ ಉಪಯೋಗಿಸ್ತಾರೆ. ನೀರಿಗೆ ಬಣ್ಣ ಇಲ್ಲ, ವಾಸನೆ ಇಲ್ಲ. ನೀರಿಗೆ ರುಚಿ ಅಂತಂದ್ರೆ ನಾವು ಏನ್ ಮುಟ್ಟಿರ್ತೀವೋ ಅದ್ರದ್ದೇ ರುಚಿ ಬರ್ತಾ ಇರುತ್ತೆ. ಸಪೋಸ್ ಈರುಳ್ಳಿ ಹೆಚ್ಚಿಬಿಟ್ಟಿದ್ದಾನೆ, ಅದೇ ಕೈನಲ್ಲಿ ನೀವು ಒಂದ್ ಲೋಟ ನೀರು ಹಿಡ್ಕೊಂಡ್ಬಂದ್ರೆ ಈರುಳ್ಳಿ ವಾಸನೆ ಬರ್ತಾ ಇರುತ್ತೆ ನೀರಿಗೆ. ಹಾಗೆ ಶುದ್ಧ ನೀರಿನ ನಮ್ಗೆ ಆ ನೀರು ನಾವು ಏನ್ ಮಾಡ್ತೀವಿ ಅದ್ರ ಪ್ರಕಾರನೇ ನಮ್ಗೆ ನೀರು ಬರುತ್ತೆ. ನಮ್ಗೆ ಈ ದ್ರವ ರೂಪದಲ್ಲಿರೋ ನೀರು ಎಲ್ಲವನ್ನೂ ತನ್ನಲ್ಲಿ ಕರಗಿಸ್ಕೊಂಡು ಹೋಗೋ ಶಕ್ತಿ ಇದೆ. ನೀರು ಎಲ್ಲವನ್ನೂ ಕರಗಿಸ್ಕೊಡುತ್ತೆ ತನ್ನಲ್ಲೇನೆ. ಯಾವುದು ಕೆಟ್ಟದ್ದು ಒಳ್ಳೇದು ಏನಿದೆ ಎಲ್ಲವನ್ನು ಕರಗಿಸ್ಕೊಂಡು ಹೋಗ್ತಾ ಇರುತ್ತೆ. 2013ರಲ್ಲಿ ಯಮುನೆ ಪ್ರವಾಹ ಬಂತು. ಆ ಭೀಕರ ಜಲಪ್ರಳಯ ಪ್ರವಾಹ ಬಂದಾಗ ಮನೆ ಮಠ ಎಲ್ಲಗಳನ್ನು ಹೊರ್ಕೊಂಡು ದುಮ್ಮಿಕ್ತಾ ಹೋದ್ಲು ಯಮುನೆ. ಹೋಗ್ಬೇಕಾದ್ರೆ ಎಲ್ಲವನ್ನೂ ಗುಡಿಸಿ ಗುಂಡಾಂತರ ಮಾಡಿ ಎಲ್ಲವನ್ನೂ ತುಂಬಿಕೊಂಡು ಹೋದ್ಲು. ಹಾಗೆ ನೀರು ನಮ್ಗೆ ಒಳ್ಳೇದು ಮಾಡುತ್ತೆ, ಕೆಟ್ಟದು ಮಾಡುತ್ತೆ. ಜಲಪ್ರಳಯ ಬಂದಾಗ ಅದ್ರ ಮುಂದೆ ಯಾರೂ ನಿಲ್ಲೋದಕ್ಕೆ ಸಾಧ್ಯನೇ ಇಲ್ಲ. ನೀರಿನ ಸಾಮರ್ಥ್ಯದ ಬಗ್ಗೆ ಹೇಳಬೇಕು ಅಂದ್ರೆ, ನೀರಿನ ಅಣುಗಳು ಏನಾಗುತ್ತೆ, ಸೂರ್ಯನ ಕಿರಣದಿಂದ ಅದಕ್ಕೆ ತಗೊಂಡಿದ್ದು ಆಕಾಶದ ನಡುವೆ ಪ್ರಯಾಣ ಮಾಡಿ ಬ್ಯಾಲೆನ್ಸ್ ಮಾಡುತ್ತೆ. ಹವಾಮಾನದಲ್ಲಿ ಹೇಗೆ ನೀರಿನ ಆವಿ ಮೇಲೆ ಹೋಗ್ತಾ ಇರ್ಬೇಕಾದ್ರೆ ಆ ಸೂರ್ಯನ ಕಿರಣಗಳು ಏನ್ ಬರ್ತಾ ಇರುತ್ತೆ ಭೂಮಿಗೆ, ಇದು ತಂಪು ಮಾಡುತ್ತೆ. ಹಾಗಾಗಿ ನಾವು ಇಲ್ಲಿ ಬದುಕೋದಕ್ಕೆ ಸಾಧ್ಯ. ಇಲ್ಲಾಂದ್ರೆ ನಾವು ಇನ್ನೂ ಜಾಸ್ತಿ ಡಿಗ್ರಿ, ಈಗ 40-50 ಡಿಗ್ರಿ ಟೆಂಪರೇಚರ್ ಬಂದಿದೆ. ರಾಜಸ್ಥಾನ್ 48-45 ಬಂದಿದೆ, ಡೆಲ್ಲಿನೂ ಅಷ್ಟೇನೆ. ಇನ್ನೊಂದು ಸ್ವಲ್ಪ ದಿವಸ ಹೋದ್ರೆ ಇನ್ನೂ ಜಾಸ್ತಿ ಆಗ್ಬಿಡುತ್ತೆ. ಯಾಕೆಂದ್ರೆ ಹಿಮ ಪರ್ವತಗಳೆಲ್ಲ ಕರಗ್ತಾ ಇವೆ. ಈ ಹಿಮ ಇವೆಲ್ಲ ಇರೋದ್ರಿಂದ ಸೂರ್ಯನ ಕಿರಣಗಳು ಎಲ್ಲೆಲ್ಲಿ ಹಿಮದ ಪರ್ವತಗಳೆಲ್ಲ ಬೀಳುತ್ತೆ ಅಲ್ಲಿ ಆ ಕಿರಣಗಳದ್ದು ಬರ್ತಿದ್ದಂಗೆನೆ ಅದನ್ನ ಎಳ್ಕೊಂಡು ಅದೇನ್ ಮಾಡುತ್ತೆ, ತಣ್ಣನೆಯ ಗಾಳಿಯನ್ನ ಪ್ರವಹಿಸುತ್ತೆ. ಆಗ ಶೈತ್ಯಾಗಾರದ ಗಾಳಿ ನಮ್ಮ ಇತರೆ ಜಾಗಗಳಿಗೂ ಬರ್ತಾ ಇರುತ್ತೆ. ಇನ್ನು ನೀರಿನ ವ್ಯಾಲ್ಯೂ, pH ವ್ಯಾಲ್ಯೂ ಅಂದ್ರೆ P ಸ್ಮಾಲ್ ಲೆಟರ್, H ಕ್ಯಾಪಿಟಲ್ ಲೆಟರ್. ಇದು ನೀರಿನ ಸಾಂದ್ರತೆಯನ್ನು ಅರಿಯುವಂತ ಒಂದು ಲಕ್ಷಣ. ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್ ಅಂತ ಕರಿತೀವಿ. ಇದು 6.5 ಇಂದ 8.5, 6.5ರಿಂದ 8.5 ಇರಬೇಕು ಅಂತ ಹೇಳ್ತಾರೆ. pH ವ್ಯಾಲ್ಯೂ ಅಂದ್ರೆ ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್. ಇದೇ ವ್ಯಾಲ್ಯೂ ಕೆರೆ ನದಿಗಳಲ್ಲಿ ಇದ್ರೆ ಮಾತ್ರ ಅಷ್ಟೇನೆ. ಅದಕ್ಕಿಂತ ಕಮ್ಮಿ ಆದ್ರೆ ಪ್ರಾಣಿಗಳು ಪಕ್ಷಿಗಳು ಜೀವಿಸಕ್ ಸಾಧ್ಯನೇ ಇಲ್ಲ, ಸತ್ತೋಗ್ಬಿಡುತ್ತೆ. ಹಾಗಾಗಿನೇ ಕೆಲವು ಕಡೆ ಕಲುಷಿತವಾದಂತ ನೀರಿದೆ ಅಂತಂದ್ರೆ ಅಲ್ಲಿ ಪ್ರಾಣಿಗಳು, ಜಲಚರಗಳು, ಮೀನುಗಳು ಸತ್ತೋಗ್ತಾ ಇರುತ್ತೆ. ಅದನ್ನ ನಾವು ನೋಡಿದೀವಿ ಅದನ್ನ. ಹಾಗೆ ಮೋರಿ ನೀರು, ಇಂಡಸ್ಟ್ರಿಯಲ್ ವೇಸ್ಟ್ ಇದೆಲ್ಲ ಬೆರೆತ್ರೆ ಕಲುಷಿತವಾಗುತ್ತೆ ನೀರು. ಆಮೇಲೆ pH ವ್ಯಾಲ್ಯೂ ಕುಸಿದು ಹೋಗುತ್ತೆ. ಹಾಗೆ ಜಲಚರಗಳು ಸಾಯ್ತಾ ಹೋಗುತ್ತವೆ. ಹಾಗೇನೆ pH ವ್ಯಾಲ್ಯೂ ಆಫ್ ದಿ ಪ್ಯೂರ್ ವಾಟರ್ ಅಂತ ನಾವು ಕನ್ಸಿಡರ್ ಮಾಡ್ಬೇಕು ಅಂದ್ರೆ 7 ಬರುತ್ತೆ. ದ್ರವ ರೂಪದಲ್ಲಿರುವಂತ ಇತರೆ ವಸ್ತುಗಳ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಹಾಲು 6.3ರಿಂದ 6.6 ಇರುತ್ತೆ pH ವ್ಯಾಲ್ಯೂ. ಸಮುದ್ರ ನೀರು 8.3 ಇರುತ್ತೆ. ವೈನ್ ಅಂತ ನಾವೇನು ದ್ರವ ರೂಪದಲ್ಲಿ ಸೇವಿಸುವಂತ ಒಂದು ಮದ್ಯ ಅದು 2.3 to 3.8 ಇರುತ್ತೆ. ಇನ್ನೊಂದು ಮದ್ಯ ಬೀರ್ ಅಂತ ಇದೆ, ಅದನ್ನ ತಗೋಬೇಕಾದ್ರೆ 4.50 to 5.0 ಇರುತ್ತೆ.
pH ವ್ಯಾಲ್ಯೂ ಆಫ್ ದ ಟ್ಯಾಪ್ ವಾಟರ್, ನಮ್ಮ ಕಾರ್ಪೊರೇಷನ್ ವಾಟರ್ ನೀರು ಏನ್ ಬರುತ್ತೆ ಅದು 6.5 ಇಂದ 8.5 ವ್ಯಾಲ್ಯೂನಲ್ಲಿ ಇರುತ್ತೆ ಅಂತ ಹೇಳ್ತೀವಿ. ಇನ್ನು ನಾವು ವಿಶ್ವ ಜಲ ದಿವಸದಲ್ಲಿ ನಾವು ಏನನ್ನು ನಾವು ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೀವಿ, ನೀರನ್ನ ಮಿತವಾಗಿ ಬಳಸಿ, ಆರೋಗ್ಯಕ್ಕಾಗಿ ನೀರನ್ನ ಜಾಸ್ತಿ ಕುಡೀರಿ, ತೂಕ ಕಡಿಮೆ ಮಾಡ್ಕೊಳ್ಳೋದಕ್ಕೂ, ಒಬೆಸಿಟಿನ ಕಮ್ಮಿ ಮಾಡೋದಕ್ಕೆ ಇದು ಸಹಾಯ ಮಾಡುತ್ತೆ. ನೀರನ್ನು ಕುಡಿಯೋದ್ರಿಂದ ಚರ್ಮ ಮತ್ತು ಶರೀರದ ಕೂದಲಿನ ಪೋಷಣೆಗೆ ಸಹಕಾರಿಯಾಗುತ್ತೆ, ದೇಹದ ಕಲ್ಮಶವನ್ನ ಹೊರಹಾಕುತ್ತೆ, ರಕ್ತ ಸಂಚಲನೆಗೆ ಸಹಕಾರಿಯಾಗಿದೆ ಅಂತ ಹೇಳುತ್ತೆ. ಇನ್ನೊಂದೇನು ಅಂದ್ರೆ ನೀರಿನ ಸೇವನೆ, ನೀರು ಏನ್ ಮಾಡುತ್ತೆ, ಇದು ನಮ್ಮ ಶರೀರದ ಪ್ರಾಣಿಗಳ, ಸಸ್ಯಗಳ, ಮನುಷ್ಯನ ಈ ಹೀಟ್ ಇದೆ, ಉಷ್ಣತೆ, ಅದನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಇನ್ನು ನಾವು ತೀರ್ಥಕ್ಷೇತ್ರಗಳ ನೀರಿನ ಬಗ್ಗೆ ನಾವು ಹೇಳ್ತಾ ಹೋಗ್ಬೇಕು ಅಂದ್ರೆ ಅದು ನಮ್ಮ ಶರೀರದ ಅಂಗರಚನೆಯಲ್ಲೂ ಇದೆ. ಏನಂದ್ರೆ ನಮ್ಮ ಹೃದಯ ಮಧ್ಯದಲ್ಲಿ ಇರುವಂತ ಅನಾಥ ಚಕ್ರ ಈ ಹೃದಯದ ಮಧ್ಯಭಾಗದಲ್ಲಿ ಬರುತ್ತೆ. ಈ ಚಕ್ರಕ್ಕೆ ಚಿದಂಬರ ಕ್ಷೇತ್ರ ಅಂತ ಕರೀತಾರೆ. ಚಿದಂಬರ ಅಂತೂ ಹುನ್ಮಧ್ಯಂ ಅಂತ ಹೇಳ್ತಾರೆ. ಹುಬ್ಬುಗಳ ನಡುವೆ ಇರುವ ಸ್ಥಾನವೇ ವಾರಣಾಸಿ ಅಂತ ತೀರ್ಥಕ್ಷೇತ್ರ ಅಂತೀವಿ. ವಾರಣಾಸಿ ತೀರ್ಥಕ್ಷೇತ್ರ ಅಂದ್ರೆ ಏನು? ಇದು ಇಲ್ಲಿ ಹುಬ್ಬುಗಳ ಮಧ್ಯೆ ಅಂದ್ರೆ ಇದು ಆಗ್ನೇಯ ಚಕ್ರ ಅದಾಗತ್ತೆ. ವಾರಣಸೆಯೋ ಮಧ್ಯೆ ವಾರಣಸಿ ಅಂತ ಹೇಳ್ತಾರೆ. ಹೃದಯವೇ ಅಯೋಧ್ಯ. ಸೊ ಹೃದಯ ಜಾಗ, ಎಲ್ಲಿ ಹೃದಯ ಜಾಗ ಇದೆ ಆ ಜಾಗದಲ್ಲಿ ಅಯೋಧ್ಯ ಇದೆ ಅಂತ ಹೇಳ್ತಾರೆ. ಇಡೀ ಎಂಟೈರ್ ಮನುಷ್ಯನ ಶರೀರವೇ ಕಾಶಿ ಕ್ಷೇತ್ರ ಇದ್ದಾಗೆ ಅಂತ. ಹಾಗೆ ನಮ್ಮ ಬ್ರೈನ್ ಏನು ಮೆದುಳಿದೆ ಅದು ಅಜ್ಞಾನ ಅನ್ನೋದು ಅದು ಗಂಗಾ ನದಿ ಇದ್ದಾಗೆ ಅಂತ ಹೇಳ್ತಾರೆ. ಭಕ್ತಿ ಶ್ರದ್ಧೆಗಳೇ ಗಯಾ ಕ್ಷೇತ್ರ. ಹಾಗೆ ಗುರುವಿನ ಚರಣ ಇದೆಯಲ್ಲ ಅದು ಧ್ಯಾನ ಯೋಗ ಅಂತ. ಅದಕ್ಕೆ ಗುರು ಚರಣ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದು. ಗುರು ಪಾದಿಕೆ ಇಟ್ಕೊಳ್ತೀವಿ, ಆ ಗುರು ಪಾದಿಕೆ ಇಟ್ಟು ಪೂಜೆ ಮಾಡ್ತೀವಿ. ಇದೆಲ್ಲ ನೋಡ್ಕೊಂಡಾಗ ನೀರಿನ ಎಷ್ಟು ಇಂಪಾರ್ಟೆನ್ಸ್ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಇನ್ನು ತೀರ್ಥ ರೂಪದಲ್ಲಿ ಎಷ್ಟೋ ಕಡೆ ನೀರುಗಳನ್ನ ಕೊಡ್ತಾರೆ ನಮ್ಗೆ. ದೇವಸ್ಥಾನದಲ್ಲಿ ಪೂಜೆ ನಂತರ ತೀರ್ಥ ಕೊಡ್ತಾರೆ, ಒಂದು ಉದ್ಧರಣೆ ತೀರ್ಥ. ಆ ಉದ್ಧರಣೆ ಅಷ್ಟೇ ತಗೋಬೇಕದು, ಅದಕ್ಕಿಂತ ಜಾಸ್ತಿ ತಗೋಬಾರ್ದು. ಅದಕ್ಕೆ ವಿಶೇಷವಾಗಿ ಪಚ್ಚ ಕರ್ಪೂರ, ಇನ್ನು ಇತರೆ ಏಲಕ್ಕಿ, ಇತರೆ ಕೆಲವು ವಸ್ತುಗಳನ್ನೆಲ್ಲ ಬೆಳೆಸಿರ್ತಾರೆ. ಮಂತ್ರದಿಂದ ಕೂಡಿ ಮಾಡಿರುವಂಥದ್ದು. ಅದು ವಿಶೇಷವಾದಂತ ಒಂದು ಶಕ್ತಿಯೊಂದಿರುತ್ತೆ. ಅದರಲ್ಲಿ ಒಂದು ಜಲತೀರ್ಥ ಅಂತೀವಿ, ಪಾನಕ ತೀರ್ಥ, ಕಷಾಯ ತೀರ್ಥ, ಅಭಿಷೇಕದ ತೀರ್ಥ. ಅಭಿಷೇಕ ತೀರ್ಥ ಅಂದ್ರೆ ಪಂಚಾಮೃತ. ಹಾಗೆ ತುಳಸಿ ತೀರ್ಥ, ತುಳಸಿಯನ್ನು ದಳವನ್ನು ಹಾಕಿದ್ರೆ ಅದು ತುಳಸಿ ತೀರ್ಥ ಅಂತೂ ಆಗುತ್ತೆ. ಇನ್ನು ಪಾನಕಗಳ ಬಗ್ಗೆ ಹೇಳಬೇಕು ಅಂದ್ರೆ ಬಹಳಷ್ಟು ದೇವಸ್ಥಾನಗಳಲ್ಲಿ ಪಾನಕನ ಕೊಡ್ತಾರೆ. ಈ ಪಾನಕ ಅನ್ನೋದು ಬಹಳ ಮುಖ್ಯವಾದ್ದು. ಈ ಆಂಧ್ರದಲ್ಲಿ ಪಾನಕಾಲ ನರಸಿಂಹಸ್ವಾಮಿ ದೇವಸ್ಥಾನ ಅಂತಿದೆ. ಅಲ್ಲಿ ಅದನ್ನ ಆ ತೀರ್ಥ ಸೇವನೆಯಿಂದ ಏನಾಗುತ್ತೆ, ತಲೆ ತಿರುಗು ಕಮ್ಮಿ ಆಗುತ್ತೆ, ಸಕ್ಕರೆ ಕಾಯಿಲೆ ತಗೊಬಂದಿಗೆ ಬರುತ್ತೆ ಅಂತ ಹೇಳ್ತಾರೆ. ಶತ್ರು ಬಾಧೆ ನಿವಾರಣೆ ಆಗುತ್ತೆ, ಜ್ಞಾಪಕ ಶಕ್ತಿನೂ ವೃದ್ಧಿ ಆಗುತ್ತೆ. ಇನ್ನು ಬೇಸಿಗೆನಲ್ಲಿ ರಾಮನವಮಿ ಅಂತ ಬರುತ್ತೆ, ಯುಗಾದಿ ನಂತರದಲ್ಲಿ. ಆ ಟೈಮ್ನಲ್ಲೂ ಅಷ್ಟೇನೆ ಪಾನಕ, ಕೋಸಂಬರಿ ಎಲ್ಲ ಮಾಡ್ತಾರೆ, ದೇವರಿಗೆ ನಿವೇದನೆ ಮಾಡ್ತಾರೆ. ಅದನ್ನು ಸೇವನೆ ಮಾಡೋದ್ರಿಂದಾನು ನಮ್ಗೆ ಸಾಕಷ್ಟು ಇದಾಗುತ್ತೆ. ಇನ್ನೊಂದು ರುದ್ರಾಕ್ಷಿಯನ್ನು ನೀರಿನಲ್ಲಿ ಹಾಕಿ ಅದರ ಜಲ ಸೇವನೆ ಮಾಡೋದ್ರಿಂದ ಹೃದಯದ ಬಾಧೆ ನಿವಾರಣೆ ಆಗುತ್ತೆ ಅಂತಾನು ಹೇಳ್ತೀವಿ. ಇನ್ನು ಜಲತೀರ್ಥ ಅಂದ್ರೆ ತುಳಸಿ ತೀರ್ಥದ ಸೇವನೆಯಿಂದ ಎಲ್ಲಾ ರೀತಿ ಭಾಗದ ರೋಗ ನಿವಾರಣೆ ಆಗುತ್ತೆ ಅಂತಾರೆ. ಈ ಡೈಲಿ ತುಳಸಿ ತೀರ್ಥವನ್ನ ಸೇವನೆ ಮಾಡೋದ್ರಿಂದ ಶ್ರೇಯೋಭಿವೃದ್ಧಿ ಅಂತೀವಿ ನಾವು. ತುಳಸಿ ತೀರ್ಥವನ್ನ ಕೃಷ್ಣನ ದೇವಾಲಯಗಳಲ್ಲಿ ಸೇವಿಸಿದೆ ಮೃತ್ಯು ನಿವಾರಣೆ ಅಂತಾನು ಹೇಳ್ತಾರೆ, ಆರೋಗ್ಯದಾಯಕ ಅಂತಾನು ಹೇಳ್ತಾರೆ. ಅದ್ರ ಜೊತೆಗೆ ಇನ್ನೊಂದೇನು ಅಂದ್ರೆ ತುಳಸಿ ಹಾಕಿದ ನೀರು ಕುಡಿಯೋದ್ರಿಂದನೂ ಬಹಳ ಒಳ್ಳೇದು. ಇನ್ನು ಕೊಲ್ಲಾಪುರದ ಮಹಾಲಕ್ಷ್ಮಿ ಟೆಂಪಲ್, ಕೊಲ್ಲೂರು ಮೂಕಾಂಬಿಕಾ ಹಾಗೂ ಹಿಮಾಚಲದ ಪ್ರದೇಶದಲ್ಲಿರುವಂತ ಕಾಮಾಕ್ಷಿ ದೇವಸ್ಥಾನದಲ್ಲಿ ಕಷಾಯ ತೀರ್ಥ ಅಂತಾನು ಕೊಡ್ತಾರೆ. ಈ ಕಷಾಯ ತೀರ್ಥ ಸೇವನೆಯಿಂದ ಶರೀರದಲ್ಲಿ ನಮಗೆ ಕಂಡು ಹಿಡಿಯಕ್ಕಾಗದೇ ಇರುವಂತ ಎಷ್ಟೋ ಕಾಯಿಲೆಗಳು ನಿವಾರಣೆ ಆಗುತ್ತೆ ಅಂತಾನು ಹೇಳ್ತೀವಿ. ಇನ್ನು ಇದರಲ್ಲಿ ಇನ್ನೊಂದೇನು ಅಂತಂದ್ರೆ, ಹೇಗೆ ಆಗ್ಲೇ ಮಾತಾಡ್ತಾ ನಾವು ಹೇಳಿದ್ವಿ, ನದಿಗಳು ಹರಿತಾ ಸಾಕಷ್ಟು ಜಮೀನುಗಳ ಮೇಲೆ ಹರ್ಕೊಂಡು ಜಮೀನುಗಳನ್ನ ಕ್ರಿಯೇಟ್ ಮಾಡುತ್ತೆ, ಕೃಷಿ ಭೂಮಿ ಮಾಡುತ್ತೆ, ರೈತರಾಗಿ ನಾವು ಜೀವನ ಇದ್ ಮಾಡ್ಕೋತೀವಿ, ಅನ್ನಾಹಾರಗಳನ್ನ ಇದ್ ಮಾಡ್ಕೊಳ್ಳೋದಕ್ಕೆಲ್ಲ ಅನುಕೂಲ ಮಾಡ್ಕೋತೀವಿ. ಹಾಗೆ ನದಿಗಳಲ್ಲಿ ಬೇಕಾದಷ್ಟು ವಿಧಿಗಳಿದೆ. ಒಂದು ಜೀವ ನದಿ, ದೇವ ನದಿ, ಪಾಪದ್ವೇಷ ನಿವೃತ್ತಿ ಮಾಡುವಂತ ನದಿಗಳು, ಕ್ಷೇತ್ರದ ನದಿಗಳು, ಉಗಮ ನದಿಗಳು. ಉಗಮ ನದಿ ಅಂತಂದ್ರೆ ಆರಿಜಿನ್, ಗಂಗೋತ್ರಿ ಅಂತ ಹೇಳ್ಬೋದು, ಉದಾಹರಣೆಗೆ ಯಮುನೋತ್ರಿ ಅಂತ ಹೇಳ್ಬೋದು. ಇವೆಲ್ಲ ಯಾವುದೋ ಒಂದು ಬೆಟ್ಟದ ತಪ್ಪಲು ಇದ್ರ ಹೈಯೆಸ್ಟ್ ಪೀಕ್ ಇಂದ ಬರ್ತಾ ಹೋಗುತ್ತೆ, ಅಲ್ಲಿ ಹುಟ್ಟು ಬರುವಂಥದ್ದು, ಅದಕ್ಕೆ ಅಂತೀವಿ. ಆಮೇಲೆ ಉಪನದಿಗಳು,
ಇನ್ನು ಅದೇ ರೀತಿಯಾಗಿ ನಮ್ಮಲ್ಲಿ ಬೇಕಾದಷ್ಟು ನೀರಿನ ಬಗ್ಗೆ ಹೇಳಬೇಕು ಅಂದ್ರೆ, ನೀರು ಕುಡಿಯೋದಕ್ಕೆ ಸಿಗುವಂಥದ್ದು, ಹಸು ಕರುಗಳಿಗೆ ಸಿಗುವಂಥದ್ದು, ತೊರೆಗಳು, ಝರಿಗಳು, ದೋಣಿಗಳು, ಕಲ್ಯಾಣಿಗಳು, ದೇವ ಕಲ್ಯಾಣಿಗಳು, ಕೆರೆಗಳು, ಸಂಗಮಗಳು, ಸಾಗರಗಳು, ಸಾಗರ ಸಂಗಮಗಳು, ಪುಷ್ಕರಣಿಗಳು, ದೇವ ಪುಷ್ಕರಣಿಗಳು, ಇವೆಲ್ಲನೂ ನಮ್ಮ ಇದಕ್ಕೆ ಬರುವಂಥದ್ದು, ನಮ್ಮ ಇದಕ್ಕೆ. ಇನ್ನು ವೇದ ಪುರಾಣಗಳಲ್ಲಿ ಹೇಳಬೇಕು ಅಂದ್ರೆ, ಇವನು ನಾರದ ಪುರಾಣದಲ್ಲೂ ಹೇಳಿದ್ದಾರೆ. ಏನು ನದಿ ಸೂಕ್ತ, ನದಿ ಸ್ತುತಿ ಅಂತೂ ವಿಶೇಷವಾಗಿ ಕೊಂಡಾಡಿದ್ದಾರೆ. ಗಂಗಾ, ಯಮುನಾ, ಸರಸ್ವತಿ, ಶತ್ರುದಿ, ಪುರುಷ್ಟಿ, ಇರಾವತಿ, ಸಿಂಧು, ಅಸತನಿ, ಮರುದ್ವ, ರುದ್ರ, ವಿತಸ್ತ, ಅರ್ಜಕಿ, ಸುಶೋಮ, ಇಷ್ಟು ನದಿಗಳು ವಿಷಯ ವೇದಗಳಲ್ಲಿ ನಾರದ ಪುರಾಣದಲ್ಲಿ ಪ್ರಸ್ತಾಪ ಆಗಿದೆ. ಗಂಗೆಗೆ ಉತ್ತರ ವಾಹಿನಿ ಅಂತ ಕರೀತಾರೆ, ಯಾಕೆಂದ್ರೆ ಅದು ಉತ್ತರ ದಿಕ್ಕಿನಲ್ಲಿದೆ. ಕಾವೇರಿ ನದಿ ಪಶ್ಚಿಮ ದಿಕ್ಕಿನಲ್ಲಿದೆ, ಅದಕ್ಕೆ ಪಶ್ಚಿಮ ವಾಹಿನಿ ಅಂತ ಕರಿತೀವಿ. ಸರಸ್ವತಿ ಪೂರ್ವ ದಿಕ್ಕಿನಲ್ಲಿದೆ, ಅದಕ್ಕೆ ಪೂರ್ವವಾಹಿನಿ ಅಂತ ಕರಿತೀವಿ. ಗಂಗಾ ಸರಸ್ವತಿ ಸಂಗಮದಲ್ಲಿ ಸ್ನಾನ ಮಾಡಿದ್ರೆ ಮಹಾಪಾತಕಗಳು ನಾಶ ಆಗುತ್ತೆ ಅಂತಾರೆ. ಅದಕ್ಕೆ ಸಂಗಮ ಕ್ಷೇತ್ರಗಳು ವಿಶೇಷವಾಗಿರುತ್ತೆ. ಸಂಗಮ ಅಂತಂದ್ರೆ ಎರಡೆರಡು ಜಾಗಗಳು, ಎರಡು ನದಿಗಳು ಒಂದ್ ಕಡೆ ಸೇರುವಂಥದ್ದು, ಮೂರು ನದಿಗಳು ಒಂದ್ ಕಡೆ ಸೇರುವಂತ ಜಾಗಗಳಿಗೆ ಸಂಗಮಗಳು ಅಂತಾರೆ. ಆಮೇಲೆ ಇನ್ ಸರಸ್ವತಿಗೆ ಹೇಳ್ಬೇಕು ಅಂದ್ರೆ, ಸರಸ್ವತಿ ನದಿ ಹುಟ್ಟಿ ಹೋಗ್ತಾ ಇರ್ಬೇಕಾದ್ರೆ ಬದರಿ ಕ್ಷೇತ್ರದಿಂದ 7 ಕಿಲೋಮೀಟರ್ ದೂರದಲ್ಲಿ ಸರಸ್ವತಿ ನದಿ ಇದೆ. ಅಲ್ಲಿ ವ್ಯಾಸರ ಗುಹೆ ಇದೆ, ಗಣೇಶನ ವಿಗ್ರಹನೂ ಇದೆ, ಅಲ್ಲಿ ಅವನ ಗುಹೆನೂ ಇದೆ. ಇಲ್ಲಿ ವ್ಯಾಸರು ಮಹಾಭಾರತ ರಚನೆ ಮಾಡ್ಬೇಕಾದ್ರೆ ಗಣೇಶನಿಗೆ ಕೆಲವು ವಿಷಯಗಳನ್ನು ಮಾತಾಡ್ತಾ ಉಪದೇಶ ಮಾಡ್ತಾ ಬಂದ್ರು. ಅದನ್ನ ಅವ್ರು ಬರೀತಾ ಹೋದ್ರು. ಹೀಗೆ ಬರೀತಾ ಹೋದಾಗ ನದಿ ರಭಸವಾಗಿ ಹರಿತಾ ಇತ್ತು. ಸರಸ್ವತಿ ನದಿ ಹೇಳ್ಬೇಕು ಅಂದ್ರೆ ಸ್ವಲ್ಪ ಬದರಿಯಿಂದ ಮುಂದಕ್ಕೆ ಬಂದ್ರೆ ಬಹಳ ರಭಸವಾಗಿ ಹರಿಯುತ್ತೆ. ಎಷ್ಟು ರಭಸವಾಗಿ ಹರಿಯುತ್ತೆ ಅಂತಂದ್ರೆ ಬಹಳ ಇದೆ. ಇವನ್ ನೀವು ಯಮುನಾ ನದಿ ಹರಿಬೇಕು ಅಂದ್ರೆ, ಯಮುನಾ ನದಿನೂ ವಿಶೇಷ. ಇದು ಸಯಾನ್ ಚೆಟ್ಟಿ, ಜಾನಕಿ ಚೆಟ್ಟಿ, ಹನುಮಾನ್ ಚೆಟ್ಟಿ, ಈ ಜಾಗಗಳಲ್ಲಿ ಯಮುನಾ ನದಿ ಹರಿಯೋದು ನೋಡ್ಬೇಕು ನೀವು. ಘೋರವಾಗಿ ಹರಿತಾ ಇರ್ತಾಳೆ, ಅತಿ ಭಯಂಕರವಾಗಿ ಹರಿತಾ ಇರ್ತಾಳೆ. ಹಾಗೆ ಈ ವ್ಯಾಸರಿಗೆ ಡಿಸ್ಟರ್ಬೆನ್ಸ್ ಆಗುತ್ತೆ. ಅವ್ರು ಹೇಳ್ತಾರೆ, ನೋಡಮ್ಮ ಎಷ್ಟು ನೀನು ಹೇಳ್ತಾರೆ, ಒಳ್ಳೆ ಮಾತಲ್ಲಿ ಹೇಳ್ತಾರೆ, ಕೇಳೋದಿಲ್ಲ. ನದಿ ಜೋರಾಗಿ ಹರಿತಾ ಇರುತ್ತೆ. ಆವಾಗ ಶಾಪ ಕೊಡ್ತಾರೆ, ನೀನು ಅಂತರ್ಗಂಗೆ ಆಗು ಅಂತ. ಇವತ್ತಿಗೂ ಸರಸ್ವತಿ ನದಿ ಅಂತರ್ಗಂಗೆ ಆಗಿದ್ದಾಳೆ. ಇಡೀ ಭೂಮಿಗೆ ಮೊದಲು ಬಂದಂಥದ್ದು ಸರಸ್ವತಿ ನದಿ. ಆ ಸರಸ್ವತಿ ನದಿ ಇವತ್ತು ಅಂತರ್ಗಂಗೆ ಆಗಿದ್ದಾಳೆ. ಆ ಸರಸ್ವತಿ ನದಿ ಆ ಕಾಲಕ್ಕೆ ಸಾವಿರಾರು ವರ್ಷಗಳ ಹಿಂದೆ ಅವ್ರಿಗೆ ಏನಾಗಿತ್ತು, ಸಾಕಷ್ಟು ಋಷಿಮುನಿಗಳಲ್ಲಿ ತಪಸ್ಸು ಮಾಡ್ತಿದ್ರು. ಪುಣ್ಯದ ಬೀಡಾಗಿತ್ತು ಸರಸ್ವತಿ ನದಿ. ಅಂತ ಒಂದು ಬಹಳ ಅದ್ಭುತವಾದಂತ ನೀರು ಅದರಲ್ಲಿ ಇದ್ದಿದ್ದು, ಒಳ್ಳೆ ಶಕ್ತಿವಂತವಾದಂತ ನೀರು. ಅದು ಇವಾಗ ಅಂತರ್ಗಂಗೆ ಆಗಿದೆ. ಇವತ್ತಿಗೂ ಕೆಲವು ಜಾಗಗಳಲ್ಲಿ ನಾವು ಹೊಡೆದ್ರೆ ಭೂಮಿನ ಕೆರಿಬೇಕು, ನಾವು ಒಂದು ಅರ್ಧ ಅಡಿ ತೆಗೆದ್ರೆ ಭೂಮಿ ಒಳಗೆ ನೀರು ನಿಧಾನವಾಗಿ ಹರಿತಾ ಇರುತ್ತೆ. ಈಗಾಗಲೇ ಸಾಕಷ್ಟು ಸಂಶೋಧನೆಗಳು ನಡೀತಾ ಇದೆ. ಸರಸ್ವತಿ ನದಿಗೆ 7 ಶಾಖೆಗಳಿದೆ. ಅದು ಸುಪ್ರಭಾ, ಕಾಂಚನಾಕ್ಷಿ, ವಿಶಾಲ, ಮನೋರಮ, ಭೋಗವತಿ, ಸುರೇಣು, ವಿಮಲೋದಕ ಅಂತ. ಹೇಗೆ ನಾನು ಈಗ ಇಷ್ಟೆಲ್ಲ ಹೆಸರುಗಳು ಯಾಕೆ ಹೇಳ್ತಾ ಇದ್ದೇನೆ? ಈ ನೀರು ಇದೆಯಲ್ಲ, ಈ ನದಿ ನೀರುಗಳನ್ನ ಯಾರು ಹೆಸರು ಇಟ್ಕೋತೀರ, ತಪ್ಪು ತಿಳ್ಕೊಬೇಡಿ. ಇದರಲ್ಲಿ ಗಂಗಮ್ಮ ಅಂತ ಇಟ್ಕೊಂಡಿರ್ತಾರೆ, ಕಾವೇರಿ ಅಂತ ಇಟ್ಕೊಂಡಿರ್ತಾರೆ. ಯಾರು ಈ ತರ ಹೆಸರುಗಳು ಇಟ್ಕೊಂಡಿರ್ತಾರೆ ಅವ್ರಿಗೆ ಜೀವನದಲ್ಲಿ ಪ್ರಗತಿ ಅನ್ನೋದಿರೋದಿಲ್ಲ, ಕಷ್ಟಗಳನ್ನ ತುಂಬಾ ಅನುಭವಿಸ್ಬೇಕಾಗತ್ತೆ. ಹೇಗೆ ನದಿ ಹರಿದು ಹೋಗ್ತಾ ಇರುತ್ತೆ, ಅದೇ ರೀತಿಯಾಗಿ ಇವ್ರ ಜೀವನನು ಸವಿಬೇಕಾಗತ್ತೆ. ಎಲ್ಲರ ಪಾಪ ಕರ್ಮಗಳನ್ನು ಹೊತ್ಕೊಂಡು ಹೋಗ್ತಾರೆ. ಕಾವೇರಿನ ಪಾತ್ರ ಎಲ್ಲಿ ನಮ್ಮ ಕಲ್ಪನಾ ಅವ್ರೊಂದು ಪಾತ್ರ ಮಾಡಿದ್ರು, ಕೊಡಗಿನ ಕಾವೇರಿ ಅಂತ ಹಾಡೇನ ಬರುತ್ತೆ. ಅದ್ರಲ್ಲಿ ಅವಳಿಗೆ ಕಲ್ಪನಾ ಅಂತಾನೆ ಹೆಸರು, ಇದು ಕಾವೇರಿನೂ ಹೆಸರೇ ಕೊಟ್ಟಿದ್ರು. ಮಾಲಾ ರಾವ್ ಅವರು ಮೊನ್ನೆ ಅದ ಒಂದು ಡ್ರಾಮಾ ಮಾಡಿದ್ರು, ನೀವು ಸಂಧ್ಯಾ ಜೀವನ ಸುಗಮವೇ ಅಂತ. ಅದ್ರಲ್ಲಿ ಒಂದು ಹೆಂಗಸಿನ ಪಾತ್ರ ಬರುತ್ತೆ, ಅವಳ ಹೆಸರು ಕಾವೇರಮ್ಮ ಅಂತ. ಆ ಕಾವೇರಿ ನೋಡಿ, ಆ ಪಾತ್ರಕ್ಕೆ ತಕ್ಕನಾಗೆ ಅಲ್ಲಿ ಕಾಯಿಲೆ ಇದೆ, ಕಷ್ಟ ಇದೆ, ಜೀವನ ಅನ್ನೋದು ಅದು ಹೆಂಗೆ ಪೂರಕವಾಗಿ ಬಂದ್ಬಿಡುತ್ತೆ ಅಂತ. ಆ ಹೆಸರಿನ ಮಹಿಮೆನೇ ಆಗಿದೆ. ಹಾಗೆ ದಯವಿಟ್ಟು ಇನ್ನು ಮುಂದಕ್ಕೆ ನಾನು ನಮ್ಮ ಮಾಸ್ಟರ್ಸ್ಗೆಲ್ಲ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ಈ ಹೆಸರುಗಳು ಇಡ್ಬೇಕಾದ್ರೆ ನದಿ ನೀರುಗಳನ್ನ, ಭೂಮಿಗೆ ಸಂಬಂಧಪಟ್ಟಂತ ಹೆಸರುಗಳನ್ನ ಯಾವುದು ಇಟ್ಕೊಳಕ್ ಹೋಗ್ಬೇಡಿ, ಅದು ಒಳ್ಳೇದಲ್ಲ ಅಂತ ಹೇಳ್ತೀನಿ. ಆಮೇಲೆ ಹಾಗಂತ ನದಿ ನೀರುಗಳಲ್ಲಿ ಕೆಟ್ಟದಲ್ಲ, ಅದೆಲ್ಲ ನಾವು ಪಾಪವನ್ನ ಕಳೆಯುವಂತ ನದಿಗಳು, ನಮ್ಗೆ ಆರೋಗ್ಯವನ್ನು ಕೊಡುವಂಥದ್ದು ಅಂತ ಹೇಳ್ತೀನಿ ನಾನು. ಈ ನೆಲ ಮತ್ತು ಜಲ ಎರಡನ್ನ ಹೇಗೆ ಕಾಂಬಿನೇಷನ್ ಮಾಡ್ತಾರೆ ಅಂತಂದ್ರೆ, ಲಕ್ಷ್ಮೀನಾರಾಯಣರು ಅಂತ ಹೇಳ್ತಾರೆ.
ಲಕ್ಷ್ಮೀನಾರಾಯಣರ ಸ್ವರೂಪ, ದೇವ ಮತ್ತು ಜೀವಗಳ ಸಂಕೇತ ಅಂತಾರೆ. ಇದು ಈ ಜೀವನ ದೈವತ್ವದ ಕಡೆ ಹೋಗ್ಬೇಕು ಅಂದ್ರೆ ಭೌತಿಕವಾಗಿ ನೀರು ಬೇಕೇ ಬೇಕು. ಆಧ್ಯಾತ್ಮಿಕ ಜೀವನಕ್ಕೂ ನೀರು ಬೇಕು, ಭೌತಿಕ ಜೀವನಕ್ಕೂ ನೀರು ಬೇಕು. ಇನ್ನೊಂದು ಏನು ಅಂತಂದ್ರೆ ನೀರು ಎಷ್ಟು ಇಂಪಾರ್ಟೆಂಟ್ ಅಂತಂದ್ರೆ, ಈ ನಾವು ಬೆಳಗಿನ ಜಾವದತ್ತು ಸ್ನಾನಕ್ಕೆ ಅಂತ ಹೋದ್ರೆ ಸಮುದ್ರಗಳಲ್ಲಿ ಅಥವಾ ನದಿಗಳಲ್ಲಿ 3 ಗಂಟೆ ಯಾಮದಲ್ಲಿ ನಾವೆಲ್ಲ ಹೋಗ್ಬೇಕಾದ್ರೆ ಹುಷಾರಾಗಿರ್ಬೇಕು ಅಂತೀವಿ. ಆ ಟೈಮಲ್ಲಿ ಅಲ್ಲಿ ಸ್ನಾನಕ್ಕೆ ಅಂತ ಹೋದ್ರೆ ಬಹಳ ಕೇರ್ಫುಲ್ ಆಗಿರ್ಬೇಕು ಅಂತ. ಎಷ್ಟೋ ಜನ ವಿತೌಟ್ ಡಳಾರ್ ಅಂತ ಇಮಿಡಿಯೇಟ್ ಆಗಿ ನುಗ್ಗಿಬಿಡ್ತಾರೆ ನೀರೊಳಗೆ. ಹಾಗೆ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಎಷ್ಟೋ ಸೂಕ್ಷ್ಮ ರೂಪಗಳಲ್ಲಿ ಋಣಗಳ ರೂಪದಲ್ಲಿ ನಮ್ಮ ದೇವತೆಗಳೆಲ್ಲ ಅಲ್ಲಿ ಸ್ನಾನ ಮಾಡೋದಕ್ಕೆ ಬಂದಿರ್ತಾರೆ. ಏನಾದ್ರೂ ಅಕಸ್ಮಾತ್ ನಮ್ಮ ಶರೀರ ಅವರ ಇದಕ್ಕೆ ತಗಲಿದ್ರೆ ನಮಗೆ ವಿಚಿತ್ರವಾದ ಘನಘೋರವಾದಂತ ಕಾಯಿಲೆಗಳು ಬರುತ್ತವೆ. ಆ ನದಿಯಿಂದ ಸ್ನಾನ ಮಾಡಿದ ಮೇಲೆ ಅವನಿಗೆ ಗುಣಪಡಿಸಕ್ಕೆ ಆಗಲ್ಲ ಅಂತದನ್ನು ಬರುತ್ತೆ. ಅದಕ್ಕೆ ನಾವ್ ಏನ್ ಮಾಡ್ಬೇಕು? ಯಾವುದೇ ನದಿಗೆ ಹೋಗಿ ಸ್ನಾನ ಮಾಡ್ಬೇಕು. 4 ಗಂಟೆ 5 ಗಂಟೆಯಲ್ಲಿ ಹೋಗ್ತೀರಾ, ನದಿ ತರದಲ್ಲಿ ನಿಂತ್ಕೊಳ್ಳಿ, ಕೆಳಗಡೆ ಬಗ್ಗಿ ಒಂದ್ ಸ್ವಲ್ಪ ಮಣ್ಣನ್ನು ತಗೊಳ್ಳಿ, ನೀರಿನ ಮೃತ್ತಿಗೆ ತಗೊಂಡು ಕಣ್ಣಿಗೆ ಹೊತ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡು, ಅಮ್ಮ ಭಗವಂತ, ಈಗ ನಾನು ಇಲ್ಲಿ ಸ್ನಾನ ಮಾಡೋದಕ್ಕೆ ಬರ್ತಾ ಇದ್ದೀನಿ, ನನಗೆ ಪರ್ಮಿಷನ್ ಕೊಡಿ. ಕಾವೇರಿ ನದಿ ನೀನ್ ನನಗೆ ಪರ್ಮಿಷನ್ ಕೊಡು, ಗಂಗಾ ನದಿ ನೀನ್ ನನಗೆ ಪರ್ಮಿಷನ್ ಕೊಡು ಪ್ರಾರ್ಥನೆ ಮಾಡ್ಕೊಂಡು ಆ ಮಣ್ಣನ್ನ ನೀರಿನಲ್ಲಿ ಹಾಕಬೇಕು ನಾವು. ಆಮೇಲೆ ನಾವು ಹೆಜ್ಜೆ ಇಟ್ಟು ಹೋಗ್ಬೇಕು, ಬಲಗಾಲ ಇಟ್ಟು. ಯಾವಾಗ ಆ ರೀತಿ ಹೋಗ್ತೀವಿ, ಆ ನೀರಿನಲ್ಲಿರುವಂತ ದೇವತೆಗಳಿಗೆ ಪ್ರಸನ್ನ ಚಿತ್ರ ಆಗ್ತಾರೆ, ಅವ್ರು ದೂರ ಹೋಗ್ತಾರೆ, ನಮ್ಗೆ ಸ್ನಾನ ಮಾಡೋದಕ್ಕೆ ಅನುಕೂಲ ಆಗತ್ತೆ. ಇದನ್ನ ನಾವು ತಿಳ್ಕೊಬೇಕಾಗತ್ತೆ, ಅದನ್ನು ಮಾಡ್ಕೋಬೇಕಾಗತ್ತೆ. ಆಮೇಲೆ ಇನ್ನೊಂದೇನಂದ್ರೆ, ನೀರು ಎಷ್ಟು ನಮ್ಮ ಮನುಷ್ಯನ ಜೀವನದಲ್ಲಿ ಬಂದಿದೆ ಅಂದ್ರೆ, ಮಗು ಹುಟ್ಟುತ್ತೆ, ಸ್ನಾನ ಮಾಡಿಸ್ತೀವಿ ತಕ್ಷಣ. ಮನುಷ್ಯ ಸಾಯ್ತಾನೆ, ಸತ್ತ ಮೇಲೂ ಅವನಿಗೆ ಶರೀರ ಹೆಣಕ್ಕೆ ಸ್ನಾನ ಮಾಡಿಸಿ ಇದಕ್ಕೆ ಚಿತೆಗೆ ತಗೊಂಡು ಹೋಗ್ತೀವಿ. ಚಿತೆಯ ಭಸ್ಮವನ್ನ, ಅವನ ಹೆಣದ ಭಸ್ಮ ಏನಿದೆ ಅದನ್ನೆಲ್ಲ ಅಸ್ಥಿ ಸಂಚಯನಕ್ಕೆ ಅಂತ ಪಶ್ಚಿಮ ವಾಹಿನಿಗೆ, ಗಂಗಾ ನದಿಗೆ, ಕಾಶಿಗೆ ತಗೊಂಡು ಹೋಗಿ ಅದನ್ನ ನೀರಿನಲ್ಲಿ ವಿಸರ್ಜನೆ ಮಾಡ್ತೀವಿ. ನೋಡಿ, ನೀರು ಎಷ್ಟು ನಮ್ಮನ್ನ ತಗೊಳುತ್ತೆ. ಹುಟ್ಟಿದಾಗ್ಲಿಂದ ನಮ್ಗೆ ಹುಟ್ಟಿದಾಗ್ಲಿಂದ ನೀರು ಬೇಕು, ನಮಗೆ ಸತ್ತಾಗ್ಲೂ ನೀರು ಬೇಕು. ನೀರಿಗೆ ಎಷ್ಟು ಕೃತಜ್ಞರಾಗಿರ್ಬೇಕು, ನಾವು ಎಷ್ಟು ಇದು ಮಾಡ್ಬೇಕು. ನಾವು ಅದನ್ನ ಹಾಳು ಮಾಡ್ತಾ ಇದ್ದೀವಿ. ಹಾಗೆ ನೀರಿನಲ್ಲಿ ಮುಳುಗಿ ಸ್ನಾನ ಮಾಡುವಾಗ ಪಶ್ಚಿಮಕ್ಕೆ ತಿರುಗಬಾರ್ದು. ಸಾಮಾನ್ಯವಾಗಿ ನೀರು ಸ್ನಾನ ಮಾಡ್ಬೇಕಾದ್ರೆ ಪೂರ್ವ ದಿಕ್ಕಕ್ಕೆ ತಿರ್ಕೊಂಡು ಸ್ನಾನ ಮಾಡ್ತೀವಿ. ಆ ಟೈಮ್ನಲ್ಲಿ ಬೆಳಗಿನ ಜಾವದಲ್ಲಿ ಸೂರ್ಯನ ಬೆಳಕಿದ ಅದು ಎಲ್ಲಾ ಗ್ರಹಗಳನ್ನು, ಸೂರ್ಯನ ಜೊತೆಗೆ ಗ್ರಹಗಳೆಲ್ಲಾನು ಪಶ್ಚಿಮ ದಿಕ್ಕಿಗೆ ಹೋಗ್ತಾ ಇರುತ್ತವೆ. ನೀವೇನಾದ್ರೂ ಪಶ್ಚಿಮಕ್ಕೆ ತಿರುಗ್ಕೊಂಡು ಸ್ನಾನ ಮಾಡಕ್ ಹೋದ್ರೆ ಆ ಗ್ರಹಗಳಿಗೆ ಬೆನ್ನು ತೊಟ್ಟಂಗೆ ಆಗುತ್ತೆ, ಅವುಗಳ ಹೊಡೆತ ತಡ್ಕೊಳಕ್ಕಾಗಲ್ಲ. ಇದು ಬಹಳ ಹಿಂದೆ ಬಂದಿದೆ, ಅದು ಬೇಕಾದಷ್ಟು ವಿಷಯಗಳಿದೆ. ಆಮೇಲೆ ಇನ್ನೊಂದು ಏನು ಅಂತಂದ್ರೆ, ಸ್ನಾನ ಮಾಡ್ಬೇಕಾದ್ರೆ ಮೌನವಾಗಿರ್ಬೇಕು ಅಂತ ಹೇಳ್ತೀವಿ ನಾವು. ಕೆಲವು ವಿಷಯಗಳಲ್ಲಿ ಮೌನ ಇದ್ರೆ ಏನ್ ಲಾಭ ಅನ್ನೋದಕ್ಕೆ ಹೇಳ್ತೀನಿ. ಮೌನವಾಗಿ ಇಲ್ಲದೆ ಇದ್ರೆ ಏನಾಗುತ್ತೆ ಅಂತ. ಸ್ನಾನ ಮಾಡುವಾಗ ನಾವು ಮಾತಾಡ್ತಾ ಸ್ನಾನ ಮಾಡಿದ್ರೆ ನಮ್ಮ ಕಾಂತಿಯನ್ನು ಅಪಹರಿಸ್ತಾನೆ ಅಂತ. ನಮ್ಮ ಶರೀರದಲ್ಲಿ ಕಾಂತಿನೇ ಇರೋದಿಲ್ಲ, ಕಳೆನೇ ಇರೋದಿಲ್ಲ, ಪ್ರೇತ ಕಳೆ ತುಂಬಿಕೊಂಡಿರುತ್ತೆ ನಮ್ಮ ಶರೀರದಲ್ಲಿ. ಅದೇ ರೀತಿಯಾಗಿ ಊಟ ಮಾಡುವಾಗ ಮಾತನಾಡಿದ್ರೆ ಯಮ ನಮ್ಮನ್ನ ಅಟ್ಯಾಕ್ ಮಾಡ್ತಾನೆ, ನಮ್ಮ ಆಯಸ್ಸನ್ನ ಅಪಹರಿಸ್ತಾನೆ. ಅದಕ್ಕೆ ಮೌನವಾಗಿ ಊಟ ಮಾಡಿ ಅನ್ನೋದು. ಯಜ್ಞ ಯಾಗಾದಿಗಳನ್ನು ಮಾಡುವಾಗ ನಾವು ಏನಾದ್ರೂ ಮಾತನಾಡಿದ್ರೆ ಅಗ್ನಿದೇವ ನಮ್ಮ ಸಂಪತ್ತನ್ನು ಅಪಹರಿಸ್ತಾನೆ. ಇದನ್ನ ನಮ್ಮ ಸ್ನೇಹಿತರು ಅರ್ಥ ಮಾಡ್ಕೋಬೇಕು. ಅದಕ್ಕೋಸ್ಕರ ನಾವು ಕೇರ್ಫುಲ್ ಆಗಿರ್ಬೇಕು. ಅದಕ್ಕೆ ತಾನೇ ಮೌನ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳೋದು. ದಿನದಲ್ಲಿ ಸ್ವಲ್ಪ ಹೊತ್ತಾದ್ರೂ ಮೌನವಾಗಿರಿ ಅಂತ ಹೇಳೋದು. ಎಷ್ಟು ಸಾಧ್ಯವೋ ಅಷ್ಟು ಮೌನವಾಗಿರೋದಕ್ಕೆ ನಾವು ಪ್ರಯತ್ನ ಪಡ್ಬೇಕು ಅನ್ನೋದು. ಆಮೇಲೆ ಇನ್ನೊಂದೇನಂದ್ರೆ, ವಿದೇಶಗಳಲ್ಲಿ ಈ ಕ್ಲಸ್ಟರ್ಡ್ ವಾಟರ್ ಅಂತ ಕೊಡ್ತಾರೆ ಕುಡಿಯೋದಕ್ಕೆ. ಈ ಕ್ಲಸ್ಟರ್ಡ್ ವಾಟರ್ ಅಂತ ನಾವು ಕುಡಿತೀವಿ. ಅದನ್ನ ಇನ್ನೊಂದು ರೂಪದಲ್ಲಿ ಹೇಳ್ಬೇಕು ಅಂದ್ರೆ ಮಿನರಲ್ ವಾಟರ್ಸ್ ಅಂತ ನಾವು. ಅದಕ್ಕೆ ಕೆಲವು ಮಿನರಲ್ಸು, ವೈಟಮಿನ್ಸ್ ಎಲ್ಲ ತುಂಬಿಟ್ಟು ಕೊಡ್ತಾರೆ. ಅದು ಬಹಳ ಆರೋಗ್ಯಕರವಾದ್ದು ಅಂತ ಅಂದ್ಬಿಟ್ಟಿದ್ದೇನೆ. ಅದೇ ನಾವು ನಮ್ಮ ಸನಾತನ ಕಾಲದಲ್ಲಿ ಋಷಿ ಮುನಿಗಳು ಆ ಕಾಲದಲ್ಲೇ ಹೇಳ್ಬಿಟ್ಟಿದ್ರು, ನೀರಿಗೆ ತುಳಸಿ ದಳ ಹಾಕೊಂಡು ಕುಡಿಯಪ್ಪ ಒಳ್ಳೇದು ಅಂತ. ಈಗ ನಮ್ಮ ಸೈಂಟಿಸ್ಟ್ಗಳು ಶೋಧನೆ ಮಾಡಿದ್ದಾರೆ, ತುಳಸಿ ದಳ ಹಾಕಿರೋ ನೀರನ್ನು ಕುಡಿದ್ರೆ ಅದರಲ್ಲಿ ಈ ಕ್ಲಸ್ಟರ್ಡ್ ವಾಟರ್ನಲ್ಲಿ ಇರೋಕ್ಕಿಂತ ಹೆಚ್ಚು ಶಕ್ತಿ ನಮ್ಮ ನೀರಿನಲ್ಲಿ ಇರುತ್ತೆ. ತುಳಸಿ ಗಿಡ ಎಲ್ಲಂದ್ರೆ ಬೆಳೆಯುತ್ತೆ ಸ್ವಾಮಿ. ಬೆಳೆಸಿ, ಮನೆಯಲ್ಲಿ 10 ಗಿಡ ಬೆಳೆಸಿ. ಎಲ್ಲಿ ತುಳಸಿ ಗಿಡ ಬೆಳೀತಾ ಇದೆ ಅದ್ರ ಗಾಳಿ ಬಂದ್ರೆ ಭೂತ ಪ್ರೇತ ಪಿಶಾಚಾದಿಗಳು ಬಾಧೆ ಬರೋದಿಲ್ಲ.
ಮನೆಗೆ ಶುಭ ವಾರ್ತೆ, ಸಂಕುಲನ ಬರುತ್ತೆ. ಒಳ್ಳೆ ಗಾಳಿ ಬಂದ್ರೆ ಅದ್ರ ಗಾಳಿ ಬಂತು ಅಂದ್ರೆ ಭೂತ ಪ್ರೇತ ಬಾಧೆ ನಿವಾರಣೆ ಆಗುತ್ತೆ. ಯಾವುದೇ ರೀತಿಯ ಕ್ರಿಮಿ ಕೀಟಗಳು ನಮ್ಮ ಮನೆ ಒಳಗೆ ಬರೋದಿಲ್ಲ. ತುಂಬಾ ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳ್ತೀವಿ. ಸೊ ಇದೆಲ್ಲ ಹೇಳ್ತಾ ಬಂದ್ರೆ ಇನ್ನೂ ಕೆಲವು ವಿಷಯಗಳನ್ನ ಹೇಳ್ತಾ ಬಂದ್ರೆ ಇದರಲ್ಲಿ ಇನ್ನೊಂದೇನು ಅಂದ್ರೆ ಸ್ನಾನದ ಅನುಭವ ಹೇಳ್ಬೇಕು ಅಂದ್ರೆ ಈ ಭೂಮಿಯಲ್ಲಿ ಸ್ನಾನ ನಮ್ಮ ಜೀವರಾಶಿಗೆ ಒಂದು ಆಧಾರ ಶಕ್ತಿಯಾಗಿದೆ. ನಮ್ಮ ಶರೀರದ ಕೊಳೆ, ಯಾಕೆ ಸ್ನಾನ ಮಾಡಬೇಕು? ಶರೀರದ ಕೊಳೆಯನ್ನು ತೆಗೆಯುತ್ತೆ. ಸ್ನಾನದಿಂದ ಅದೃಷ್ಟ ಮತ್ತು ಅದೃಷ್ಟವನ್ನ ಎರಡು ರೀತಿಯ ಫಲಗಳು ಸಿಗುತ್ತೆ ನಮ್ಗೆ. ಒಂದು ದೃಷ್ಟಿಗೆ ಗೋಚರವಾಗುತ್ತೆ, ಇನ್ನೊಂದು ಮಾನಸಿಕ ಅನುಭವವನ್ನು ಕೊಡುತ್ತೆ. ಸ್ನಾನ ಮಾಡಿದಾಗ ಆಯಾಸ ಕಮ್ಮಿ ಆಗುತ್ತೆ, ದೇಹಕ್ಕೆ ಆಹ್ಲಾದ ಬರುತ್ತೆ, ಮನಸ್ಸಿಗೆ ಒಂದು ಶಾಂತ ಚಿತ್ತತೆ ಬರುತ್ತೆ. ಪುರಾತನ ದಾಖಲೆಗಳಲ್ಲಿ ಎರಡು ರೀತಿಯ ಸ್ನಾನ ಇದೆ. ಮುಕ್ತಿ ಸ್ನಾನ, ಗೌಣ ಸ್ನಾನ ಅಂತ. ಶುದ್ಧ ನೀರಿಂದ ಮಾಡುವ ಸ್ನಾನಕ್ಕೆ ಮುಕ್ತಿ ಸ್ನಾನ ಅಂತೀವಿ, ಒಳ್ಳೆ ನೀರಿನಿಂದ ಮಾಡೋದಿಕ್ಕೆ. ಮೊದಲಿಗೆ ಮುಕ್ತಿ ಸ್ನಾನದ ಬಗ್ಗೆ ನೋಡೋಣ. ನಿತ್ಯ ಸ್ನಾನ ಮಾಡೋದು ಪ್ರತಿನಿತ್ಯ ಮಾಡೋದಕ್ಕೆ ಕರ್ಮಾನುಷ್ಠಾನಕ್ಕಾಗಿ ಮಾಡುವಂತ ಸ್ನಾನ ಮಾಡೋದ್ರಿಂದ ದೇಹ ಶುಚಿಯಾಗತ್ತೆ, ದಿನ ನಾವು ಕೆಲಸ ಕಾರ್ಯಗಳು ಮಾಡೋದಕ್ಕೆ ಬೇಕು ಅಂತ. ಇನ್ನು ನೈಮಿತ್ತಿಕ ಸ್ನಾನ ಅಂತ ಕರಿತೀವಿ. ಅದು ಪತಿತ, ಶವಸ್ಪರ್ಶ, ರಜಸ್ವಲ ಸ್ತ್ರೀಯ ದರ್ಶನದಿಂದ ಇದಕ್ಕೆಲ್ಲ ಶುದ್ಧಿ ಮಾಡ್ಕೊಳ್ಳೋದಕ್ಕೆ ಅಂತ. ಯಾವಾಗ ನೈಮಿಕ ಸ್ನಾನ, ಯಾರೋ ಪತಿತ್ರನ ಕೆಟ್ಟ ಜನಗಳನ್ನ ನೋಡಿದ್ವಿ, ಅವನೇನೋ ನೋಡ್ಬಿಟ್ಟು ಇದಾಗೋಯ್ತು ಅಂತೀವಿ, ಇಲ್ಲ ಶವ ಸ್ಪರ್ಶ ಮಾಡಿರ್ತೀವಿ, ಇನ್ನೇನೋ ಒಂದು ಆಗಿರುತ್ತೆ, ಆವಾಗ ಅದನ್ನ ಮಾಡ್ಕೊಳ್ಳೋದಕ್ಕೆ ನೈಮಿತ್ತಿಕ ಸ್ನಾನ ಅಂತ ಕರೀತಾರೆ. ಇನ್ನು ಕಾಮ್ಯ ಸ್ನಾನ ಅಂತೀವಿ. ಇಷ್ಟಾರ್ಥ ಸಿದ್ಧಿಗಾಗಿ ನದಿಗಳಲ್ಲಿ, ಕೆರೆಗಳಲ್ಲಿ ಮಾಡುವ ಸ್ನಾನ, ತುಲಾ ಸ್ನಾನ, ಸಂಕ್ರಮಣ ಸ್ನಾನ, ಕೆಲವು ವಿಶೇಷ ತಿಥಿ ವಾರಗಳಲ್ಲಿ ಮಾಡುವಂಥದಕ್ಕೆ ಕಾಮ್ಯ ಸ್ನಾನ ಅಂತ ಕರಿತೀವಿ. ಕೆಲವು ಕೆರೆಗಳಲ್ಲಿ ಇರುತ್ತೆ, ಅಲ್ಲಿ ಗಂಗಾಮನಿ ಕೆರೆ ಅಂತಾರೆ, ಇನ್ಯಾವುದೋ ಒಂದು ಕೆರೆ ಅಂತಾರೆ. ಅಲ್ಲೋಗಿ ಸ್ನಾನ ಮಾಡಿದ್ರೆ ನಮ್ಗೆ ಆರೋಗ್ಯ ಬರುತ್ತೆ, ನಮ್ಗೆ ಒಳ್ಳೇದಾಗುತ್ತೆ ಅಂತೆಲ್ಲ ಹೇಳ್ತಾ ಇರ್ತಾರೆ. ಅದಕ್ಕೋಸ್ಕರ ಅದನ್ನ ಮಾಡುವಂಥದ್ದು. ಇನ್ನು ಕ್ರಿಯಾಂಗ ಸ್ನಾನ ಅಂದ್ರೆ ವಿಶೇಷವಾಗಿ ಜಪತಪಗಳನ್ನ ಮಾಡಿದಾಗ ಇದನ್ನ ಮಾಡ್ಬೇಕಾದ್ರೆ ಈ ಕ್ರಿಯಾಂಗ, ಈಗ ಪಿತೃ ಕಾರ್ಯಗಳನ್ನ ಮಾಡ್ಬೇಕಾದ್ರೆ ಈ ಮಾಡುವಂತ ಸ್ನಾನ. ಮಲಾಕರ್ಷಣ ಸ್ನಾನ, ಶರೀರದ ಕೊಳೆ ತೆಗೆಯೋದಕ್ಕೋಸ್ಕರ ಇಚ್ಛೆಯಿಂದ ಮಾಡುವ ಸ್ನಾನ. ಅಭ್ಯಂಜನ ಸ್ನಾನ. ಕ್ರಿಯಾ ಸ್ನಾನ ಅಂದ್ರೆ ಪುಣ್ಯಕ್ಷೇತ್ರಗಳಲ್ಲಿ, ಪುಣ್ಯ ನದಿಗಳಲ್ಲಿ ಮಾಡುವಂತ ಒಂದು ಸ್ನಾನ ಆಗುತ್ತೆ. ಇನ್ನು ಗೌಣ ಸ್ನಾನಗಳಲ್ಲಿ 7 ವಿಧದ ಸ್ನಾನ ಇದೆ. ಮಂತ್ರ ಸ್ನಾನ ಅಂತ ಕರಿತೀವಿ. ಮಂತ್ರ ಸ್ನಾನ ಅಂದ್ರೆ ಮಂತ್ರಗಳನ್ನು ಜಪಿಸ್ತಾ ಇಷ್ಟಾರ್ಥ ಸ್ಥಿತಿಗಾಗಿ ಮಾಡುವಂಥದ್ದು, ಪ್ರೋಕ್ಷಣೆ ಮಾಡ್ಕೊಳ್ಳುವಂಥದ್ದು. ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ಕೆಲವು ಮಂತ್ರಗಳಿದೆ. ಒಂದು ಏನಂದ್ರೆ ಕೆಲವು ಕಡೆಗಳಲ್ಲಿ ಉಪಯೋಗಿಸ್ತಾರೆ. ಈ ಅಪವಿತ್ರ ಪವಿತ್ರೋ ವಾ ಸರ್ವ ಸಂಗತೋಪಿ ವಾ ಯಸ್ಮತೆ ಪುಂಡರೀಕಾಕ್ಷ ಸಭಾಹ್ಯಾಭ್ಯಂತರ ಶುಚಿ ಓಂ ವಿಷ್ಣು ಶ್ರೀ ವಿಷ್ಣು ಅಂತ. ಈ ಶುದ್ಧ ಅಶುದ್ಧಗಳನ್ನ ನಮ್ಮ ಭೌತಿಕ ಜೀವನದಲ್ಲಿ ಇರುವಂತದನ್ನ ಶುದ್ಧಿ ಮಾಡ್ಕೊಳ್ಳೋದಕ್ಕೋಸ್ಕರ ಮಂತ್ರಸ್ನಾನ. ಕೆಲವು ಸಲ ಇದನ್ನ ಮಾಡ್ಕೊಳ್ಳೇಬೇಕಾಗತ್ತೆ. ಈಗ ಕೆಲವು ಸರಿ ನಾವು ದೇವರ ಪೂಜೆ ಮಾಡ್ಬೇಕಾದ್ರೆ ಸ್ಥಳ ಶುದ್ಧಿಗೋಸ್ಕರ, ಅಥವಾ ನಾವು ಕೂತ್ಕೊಳ್ಳೋ ಜಾಗ ಶುದ್ಧಿ ಮಾಡ್ಕೊಳ್ಳೋದಕ್ಕೋಸ್ಕರ, ಊಟದ ಎಲೆಯನ್ನ ಶುದ್ಧಿ ಮಾಡ್ಕೊಳ್ಳೋದಕ್ಕೋಸ್ಕರ ಊಟದ ಎಲೆ ಜಾಗದಲ್ಲಿ ನಾನು ನೀರನ್ನ ಏನು ನಮ್ಮ ಹತ್ರ ಹೇಳಕ್ ಗೊತ್ತಾಗ್ಲಿಲ್ಲ ಅಂದ್ರೂ ನೀರನ್ನ ಪ್ರೋಕ್ಷಣೆ ಮಾಡ್ಕೊಂಡು, ಹೇ ನೀರೇ, ಇದ್ರಿಂದ ನಾನು ಪ್ರೋಕ್ಷಣೆ ಮಾಡ್ತಾ ಇದ್ದೀನಿ, ಈ ದಳಿಗೆ ಎಲ್ಲಲ್ಲಿ ಯಾರು ಕೂತ್ಕೊಂಡು ಇದ್ದೋಗಿದಾರೋ ಈ ಸ್ಥಳ ಶುದ್ಧವಾಗ್ಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ಳುವಂಥದ್ದು. ಅದ್ ಮಾಡ್ಕೊಂಡಾಗ ಅದು ನಮ್ಗೆ ಒಳ್ಳೇದಾಗತ್ತೆ ಅಂತ. ಇನ್ನು ಭೌಮ ಸ್ನಾನ, ಶರೀರಕ್ಕೆ ಮಣ್ಣನ್ನು ಲೇಪಿಸ್ಕೊಂಡು ಮಾಡುವಂತ ಸ್ನಾನಕ್ಕೆ ಭೌಮ ಸ್ನಾನ ಅಂತ ಹೇಳ್ತೀವಿ ನಾವು. ಮಣ್ಣನ್ನು ಲೇಪಿಸ್ಕೊಂಡು ನೀರಿನಲ್ಲಿ ಮುಳುಗಿ ಸ್ನಾನ ಮಾಡ್ಕೋತಾರೆ. ಆಗ್ನೇಯ ಸ್ನಾನ ಅಂದ್ರೆ ಯಜ್ಞಾಗ್ನಿಗಳಿಂದ ಮಾಡುವಂತ ಮೇಲೆ ಸ್ನಾನ, ಭಸ್ಮ ಲೇಪನ ಸ್ನಾನ ಅಂತ ಇದನ್ನ ಕರಿತೀವಿ ನಾವು. ಭಸ್ಮ ಲೇಪನ ಮಾಡ್ಕೊಳ್ತಾರೆ, ಅದೇ ಒಂದು ಸ್ನಾನವಾಗುತ್ತೆ. ಮಂತ್ರ ಸ್ನಾನದಲ್ಲಿ ಈ ಮಂತ್ರ ಶ್ಲೋಕ ಹೇಳ್ತೀವಿ, ಅದನ್ನ ನಾವು ಮಾಡಿದ್ವಿ ಅನ್ನೋದನ್ನ ನನಗೆ ತಿಳಿಸಿದೆ ನಿಮಗೆ. ಅದೇ ರೀತಿಯಾಗಿ ಗೌಣ ಸ್ನಾನದಲ್ಲಿ 4ನೇದು ವಾಯುವ್ಯ ಸ್ನಾನ. ಹಸುವಿನ ಪಾದ ಧೂಳು, ಈ ಸಂಜೆ ಹೊತ್ತು ಹಸು ಹೋಗ್ತಾ ಇರುತ್ತೆ, ಗೋಧೂಳಿ ಲಗ್ನದಲ್ಲಿ ಮಣ್ಣು ಎದ್ದೇಳುತ್ತೆ. ಆ ಮಣ್ಣಿನ ಧೂಳನ್ನ ತಗೊಂಡ್ಬಂದು ಅದನ್ನ ಮೈ ಮೇಲೆ ಸ್ಪರ್ಶ ಮಾಡ್ಕೊಂಡು ಸವರ್ಕೊಂಡು ಸ್ನಾನ ಮಾಡ್ತಾರೆ. ಈ ರೀತಿ ಮಾಡಿದಾಗ ನಮ್ಗೆ 100 ರೀತಿಯ ಕ್ಯಾನ್ಸರ್ ರೋಗಗಳು, ಅರ್ಬುದ ರೋಗಗಳು ಗುಣ ಆಗುತ್ತೆ ಅನ್ನೋದನ್ನ ಕಂಡು ಹಿಡ್ಕೊಂಡಿದ್ದಾರೆ. ವೈಜ್ಞಾನಿಕವಾಗಿ ಸಿದ್ಧಾಂತವೂ ಆಗಿದೆ. ಇನ್ನು ಸೂರ್ಯ ರಶ್ಮಿಯಿಂದ ಸ್ನಾನವನ್ನು ಕಾಯಿಸ್ಕೊಳ್ಳುವಂಥದ್ದು ದಿವ್ಯ ಸ್ನಾನ ಅಂದ್ರೆ ಸನ್ ಬಾತ್ ಅಂತ ಕರಿತೀವಿ. ಈ ಗೋವಾ ಬೀಚು, ಇನ್ಯಾವುದೋ ಬೀಚ್ಗಳಲ್ಲಿ ಮಲ್ಕೊಂಡು ಸ್ನಾನ ಮಾಡ್ತಿರ್ತಾರೆ. ಅಂದ್ರೆ ಬಿಸಿಲಿಂದ ಕಾಯಿಸ್ಕೊಳ್ಳೋದು ಶರೀರಕ್ಕೆ. ವಾರಣ ಸ್ನಾನ, ನೀರಿನಲ್ಲಿ ಮುಳುಗು ಹಾಕಿ ಮಾಡುವಂಥದಕ್ಕೆ ವಾರಣ ಸ್ನಾನ ಅಂತ ಕರಿತೀವಿ. ಮಾನಸ ಸ್ನಾನ, ಭಗವಂತನ ನಾಮಸ್ಮರಣೆ ಮಾಡುವಂಥದ್ದು. ಇದೆಲ್ಲೂ ಅನಾನುಕೂಲನೇ ಇಲ್ಲ.
ಮಾನಸಿಕ ನೀರು ಜಾಗನೇ ಇಲ್ಲ. ಮಾನಸಿಕವಾಗಿ ನಮ್ಮನ್ನೇ ಪ್ರಾರ್ಥನೆ ಮಾಡ್ಕೊಂಡು ಅಪ್ಪ ಹೋಗ್ತಾ ಎಲ್ಲೂ ನೀರಿಲ್ಲ ನನ್ನಲ್ಲಿ, ಮಾನಸಿಕವಾಗಿ ನಾನು ಸ್ನಾನ ಮಾಡ್ಕೋತಾ ಇದ್ದೀನಿ ಅಂತ ಹೇಳ್ಕೊಂಡು ನಾವು ಸ್ನಾನ ಮಾಡ್ಕೊಳ್ಳೋಂಥದಕ್ಕೆ ಮಾನಸಿಕ ಸ್ನಾನ ಅಂತೀವಿ. ಇನ್ನು ತೈಲಾಭ್ಯಂಜನದ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ತೈಲಾಭ್ಯಂಜನ ಮಾಡ್ಕೊಳ್ಳೋದು ನಮ್ಗೆ ಬಹಳ ಇಂಪಾರ್ಟೆಂಟೇನೆ. ಇದು ಶಾರೀರಿಕ ಆರೋಗ್ಯದಕ್ಕೆ ಸಂಬಂಧಪಟ್ಟಂತಹದ್ದು, ಯಾವ್ದು ಆರೋಗ್ಯಕ್ಕೆ ಬಹಳ ಒಳ್ಳೇದಿದು. ಈ ಸ್ನಾನವನ್ನು ಕೆಲವು ದಿವಸಗಳಲ್ಲಿ ಮಾಡಬಾರ್ದು. ಅಷ್ಟಮಿ, ಷಷ್ಠಿ, ಏಕಾದಶಿ, ಚತುರ್ದಶಿ, ಪೌರ್ಣಿಮೆ, ಅಮಾವಾಸ್ಯೆ ದಿನಗಳಲ್ಲಿ ಈ ಸ್ನಾನವನ್ನು ಮಾಡೋದಿಲ್ಲ. ವ್ರತಾಚರಣೆಗಳನ್ನು ಮಾಡ್ಬೇಕಾದ್ರೆ, ಶ್ರಾದ್ದಗಳನ್ನು ಮಾಡ್ಬೇಕಾದ್ರೆ ಎಣ್ಣೆ ಸ್ನಾನ ಮಾಡಬಾರ್ದು. ಭಾನುವಾರದ ದಿವಸ ಮಾಡೋದ್ರಿಂದ ತಾಪ ಹೆಚ್ಚಾಗುತ್ತೆ, ಸೋಮವಾರ ದಿವಸ ಶಾಂತಿ ಹೆಚ್ಚಾಗುತ್ತೆ, ಮಂಗಳವಾರ ದಿವಸ ಆಯುಷ್ ಕ್ಷೀಣ ಆಗುತ್ತೆ ತೈಲಾಭ್ಯಂಜನ ಸ್ನಾನ ಮಾಡೋದ್ರಿಂದ, ಬುಧವಾರ ದಿವಸ ಎಣ್ಣೆ ಸ್ನಾನ ಮಾಡಿದ್ರೆ ಧನಲಾಭ, ಗುರುವಾರ ದಿವಸ ಹಾನಿ ಆಗತ್ತೆ, ಶುಕ್ರವಾರ ದಿವಸ ದುಃಖ ಆಗತ್ತೆ, ಶನಿವಾರ ದಿವಸ ಆದ್ರೆ ಸುಖ ಪ್ರಾಪ್ತಿ ಆಗತ್ತೆ. ಹಾಗಾದ್ರೆ ಈಗ ಭಾನುವಾರ, ಮಂಗಳವಾರ, ಗುರುವಾರ ಅಚಾನಕ್ ನಾವು ಮಾಡ್ಕೊಳ್ಳೇಬೇಕಾಗಿ ಬಂದಾಗ ಅದಕ್ಕೆ ಪರಿಹಾರನೇ ಇದೆ. ಏನಪ್ಪಾ, ಮಂಗಳವಾರ ದಿವಸ ಸ್ವಲ್ಪ ನಯವಾದ ಮಣ್ಣು, ಉತ್ತದ ಮಣ್ಣು ಅಂತೀವಲ್ಲ, ಆತರ ಸಣ್ಣ ಪಾಲಿಶ್ ಆಗಿರುವಂತ ಒಳ್ಳೆ ಮಣ್ಣು, ಉದ್ದದ ಮಣ್ಣಲ್ಲ, ಜನರಲ್ ಆಗಿ ಸಿಗುವಂಥದ್ದು ನಯವಾದ ಮಣ್ಣನ್ನ ತೈಲದಲ್ಲಿ ಮಿಕ್ಸ್ ಮಾಡಿ ಸ್ನಾನ ಮಾಡಿದಾಗ ಅದು ಮಂಗಳವಾರ ದಿವಸ ಅದು ಆ ದೋಷ ನಿವಾರಣೆ ಆಗತ್ತೆ. ಆಮೇಲೆ ಭಾನುವಾರ ಮಾಡ್ಲೇಬೇಕು ಅಂತಿದ್ರೆ ಸ್ವಲ್ಪ ಪುಷ್ಪಗಳನ್ನ ಎಣ್ಣೆನಲ್ಲಿ ಹಾಕಿ, ಪುಷ್ಪದ ದಳಗಳನ್ನ ಎಣ್ಣೆನಲ್ಲಿ ಹಾಕಿ, ಆಮೇಲೆ ಆ ಎಣ್ಣೆಯನ್ನ ನಮಗೆ ಸವರ್ಕೊಂಡು ಆಮೇಲೆ ತೈಲಾಭ್ಯಂಜನ ಮಾಡ್ಕೋಬಹುದು ನಾವು. ಆದ್ರಿಂದ ದೋಷ ಕಡಿಮೆ ಆಗುತ್ತೆ. ಗುರುವಾರ ವಿಧಿ ಇಲ್ಲ ಅಂತಂದಾಗ ಹಸಿ ಗರಿಕೆ ಹುಲ್ಲುಗಳನ್ನ ಎಣ್ಣೆನಲ್ಲಿ ಹಾಕಿ ಆಮೇಲೆ ಹಚ್ಕೊಂಡು ಸ್ನಾನ ಮಾಡೋದ್ರಿಂದ ಬಹಳ ಒಳ್ಳೇದು. ಇನ್ನು ಶುಕ್ರವಾರ ದಿವಸ ನೀವು ಸ್ನಾನ ಮಾಡ್ಲೇಬೇಕಾಗಿ ಬಂದ್ರೆ ಹಸುವಿನ ಸಗಣಿಯನ್ನೆಲ್ಲ ಸ್ವಲ್ಪ ತಗೊಂಡ್ಬಂದು ಎಣ್ಣೆನಲ್ಲಿ ಮಿಕ್ಸ್ ಮಾಡಿ ಆಮೇಲೆ ಅದನ್ನ ಹಚ್ಚಿಕೊಂಡು ಸ್ನಾನ ಮಾಡೋದ್ರಿಂದ ನಮಗೆ ದೋಷ ನಿವಾರಣೆ ಆಗುತ್ತೆ. ಇನ್ನು ಗಂಗೋತ್ರಿನಲ್ಲಿ ಸ್ನಾನ ಮಾಡೋದ್ರಿಂದ 100 ಕೋಟಿ ಜೀವನದ ಪುಣ್ಯ ಪ್ರಾಪ್ತಿ ಆಗುತ್ತೆ. ಯಮುನಾ ನದಿನಲ್ಲಿ ಸಕಲ ಸಿದ್ಧಿಗಳಾಗತ್ತೆ. ಕಾಶಿ ಕಪಿಲಾ ತೀರ್ಥದಲ್ಲಿ ರಾಜಸೂಯೋಗ ಮಾಡಿ ಫಲ ಸಿಗುತ್ತೆ ಅಂತಾರೆ. ಹೀಗೆ ನಾನಾ ರೀತಿ ಇದ್ ಮಾಡ್ತಾರೆ. ಆಮೇಲೆ ಸ್ನಾನಗಳಲ್ಲಿ ಹೇಳ್ಬೇಕು ಅಂದ್ರೆ, ಬೆಳಗಿನ ಜಾವ 4 ಗಂಟೆಯಿಂದ 5 ಗಂಟೆ ಒಳಗೆ ಸ್ನಾನ ಮಾಡೋದಕ್ಕೆ ಋಷಿ ಸ್ನಾನ ಅಂತ ಕರಿತೀವಿ. 5 ಗಂಟೆಯಿಂದ 6 ಗಂಟೆಯವರೆಗೆ ದೇವತಾ ಸ್ನಾನ ಅಂತ ಕರಿತೀವಿ. 6 ಗಂಟೆಯಿಂದ 7 ಗಂಟೆಯವರೆಗೆ ಮಾಡೋದಕ್ಕೆ ಮಾನವ ಸ್ನಾನ ಅಂತ ಕರಿತೀವಿ. ಆಮೇಲೆ 7 ಗಂಟೆ ನಂತರ ಮಾಡೋ ಸ್ನಾನಕ್ಕೆ ರಾಕ್ಷಸ ಸ್ನಾನ ಅಂತ. ಇತ್ತೀಚೆಗೆ ನಮ್ಮ ಜನಗಳಲ್ಲಿ ಬಹಳಷ್ಟು ಜನ ಈ ರಾಕ್ಷಸ ಸ್ನಾನವನ್ನೇ ಮಾಡ್ತಾ ಇದ್ದೀವಿ. ಯಾಕೆಂದ್ರೆ 7 ಗಂಟೆ ಮೇಲೆ ನಾವು ಮಾಡ್ಕೊಳ್ಳಿ, 10-12 ಗಂಟೆಗೆ ಸ್ನಾನ ಮಾಡ್ತಾರೆ. ಅದು ಒಳ್ಳೇದಲ್ಲ, ಆರೋಗ್ಯಕ್ಕೂ ಒಳ್ಳೇದಲ್ಲ ಅಂತ ಅನ್ನೋದನ್ನ ಈ ಟೈಮ್ನಲ್ಲಿ ನಾನು ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ಭೋಜನ ಕಾಲದಲ್ಲಿ ನೀರನ್ನ ಊಟಕ್ಕೆ ಒಂದು ಅರ್ಧ ಗಂಟೆ ಮೊದಲು ನೀರು ಕುಡಿಬೇಕು. ಊಟದ ನಂತರ ಅರ್ಧ ಗಂಟೆ ನಂತರ ನೀರು ಕುಡಿಬೇಕಾಗತ್ತೆ. ನೀರನ್ನು ಕುಡಿಯುವಾಗ ಆಮೇಲೆ ಮಧ್ಯದಲ್ಲಿ ಏನಾದ್ರು ನೀರು ಬೇಕು ಅಂದ್ರೆ, ಊಟ ಮಾಡ್ತಿರ್ತಾರ ಗಂಟಕ್ಕೆ ಸಿಕ್ಕಾಕೊಂಡಂಗೆ ಆಗತ್ತೆ, ಒಂದು ಉದ್ದರಣೆ ತೀರ್ಥ ಅಷ್ಟೇನೆ ನೀರು ಕುಡಿಬೇಕು. ನಾವು ನೀರನ್ನ ಹೇಗೆ ಕುಡಿಬೇಕು? ಬಲಗೈನಲ್ಲಿ ಎಂದ್ಲು ಕೈ ಆಗಿದೆ, ನೀವೇನ್ ಮಾಡ್ತೀರಾ, ಆ ಕೈನಲ್ಲಿ ನೀವು ನೀರನ್ನ ಕಲ್ಸ್ಕೊಂಡು ಊಟ ಮಾಡಿ ನೀರ್ ಕುಡಿಯಕ್ಕಾಗಲ್ಲ. ಎಡಗೈನಲ್ಲಿ ನೀರು ಕುಡಿಬಾರ್ದು. ಏನ್ ಮಾಡ್ಬೇಕು, ಆ ಲೋಟವನ್ನ ತಗೊಳ್ಳಿ ಎಡಗೈನಲ್ಲಿ, ಬಲಗೈನ ಮುಂಗೈ ಮೇಲೆ ಲೋಟವನ್ನ ಹೀಗೆ ಇಟ್ಕೊಳ್ಳಿ, ನೀರನ್ನ ಸೇವಿಸಿ. ಹೀಗೆ ಸೇವಿಸೋದ್ರಿಂದ ನಾವು ಬಲಗೈನಲ್ಲಿ ನೀರು ಕುಡಿದಾಗತ್ತೆ. ಲೋಟವನ್ನ ಮತ್ತೆ ಕೆಳಗೆ ಇಟ್ಬಿಟ್ಟಿದ್ದೇನೆ, ಊಟವನ್ನು ಮುಂದುವರಿಸಿ. ಅದು ಕುಡಿದ್ರೆ ಒಂದು ಗುಟ್ಕು ಮಾತ್ರ ಸೇವಿಸಬೇಕು, ಜಾಸ್ತಿ ಸೇವಿಸಬಾರ್ದು. ಆಮೇಲೆ ನೀರನ್ನು ಕುಡಿಬೇಕಾದ್ರೆ ಈ ಇನ್ನೊಂದು, ಯಾರಿಗಾರು ನೀರು ಮನೆಗೆ ಬಂದವ್ರಿಗೆ ಅಥವಾ ಎಲ್ಲಾದ್ರೂ ಹೋದಾಗ ನೀರು ಕೇಳಿದ್ರೆ ಸಣ್ಣ ಲೋಟದಲ್ಲಿ ನೀರು ಕೊಡಿ. ಎಲ್ಲ ದೊಡ್ಡ ದೊಡ್ಡ ಪಟ್ಟಿ ಲೋಟದಲ್ಲಿ 1 ಲೀಟ್ರ್, ಒಂದು ಅರ್ಧ ಲೀಟ್ರ್ ನೀರು ಹಿಡಿಯುವಂತ ಚೊಂಬಲ್ಲಿ ನೀರು ಕೊಡ್ತೀರಾ, ಅವ್ರು ಸ್ವಲ್ಪ ಕುಡಿತಾರೆ, ಹಾಗೆ ಇಟ್ಬಿಡ್ತಾರೆ. ಅದನ್ನ ಮತ್ತೆ ಮರುಕ್ಕೆ ಉಪಯೋಗಿಸಲ್ಲ ನಾವು, ಯಾಕೆ ಅವ್ರು ಮುಟ್ಟಿದ್ದಾರೆ ಅಂತ ತಗೊಂಡಾಗ ಅದನ್ನ ಚೆಲ್ತೀವಿ. ಎಷ್ಟು ನೀರು ವೇಸ್ಟ್ ಮಾಡ್ತಾ ಇದೀವಿ ಕುಡಿಯೋ ನೀರನ್ನ. ನೀರು ಲಕ್ಷ್ಮೀ ಸ್ವರೂಪ. ಯಾರ ಮನೆಯಲ್ಲಿ ನಲ್ಲಿನಲ್ಲಿ ನೀರು ಸುರಿದೋಗ್ತಾ ಇದ್ರೆ, ಲೀಕ್ ಆಗ್ತಿದ್ರೆ ಆ ತಿಂಗಳು ನಿಮ್ಮ ಮನೆ ದುಡ್ಡು ಉಳಿಯೋದಿಲ್ಲ, ನೀವು ಪರೀಕ್ಷೆ ಮಾಡಿಬೇಕಾದ್ರೆ. ಅದೇ ರೀತಿಯಾಗಿ ನೀರು ಅನಾವಶ್ಯಕವಾಗಿ ಚೆಲ್ತಾ ಇದ್ರೆ, ಯಾವ್ದು ಬರೀ ಮುಖ ತೊಳ್ಕೊಳ್ಳೋದಕ್ಕೆ 1 ಬಕೆಟ್ ನೀರು ವೇಸ್ಟ್ ಮಾಡ್ತಾರೆ. ಆಗ ಅಜ್ಜಿದ್ರಿದ್ರೆ ಮನೇಲಿ ಹೇಳ್ತಾ ಇರ್ತಾರೆ, ಏನೇ ಹೋಗದ್ ಮನೆ ಉದ್ಧಾರ ಮಾಡ್ತೀಯೇನೆ, ಮನೆ ಗುಡಿಸ್ ಗುಂಡಾಂತರ ಮಾಡ್ಬಿಡ್ತೀಯ, ನೀರನ್ನ ಹಿತವಾಗಿ ಖರ್ಚು ಮಾಡು ಅಂತ. ಯಾರು ನೀರನ್ನ ಹಿತವಾಗಿ ಖರ್ಚು ಮಾಡ್ತಾರೆ, ಕಮ್ಮಿ ಖರ್ಚು ಮಾಡ್ತಾರೆ, ಅಂತವ್ರ ಮನೆಯಲ್ಲಿ ಲಕ್ಷ್ಮಿ ತಾಂಡವ ಆಡ್ತಾಳೆ, ಲಕ್ಷ್ಮಿ ನೆಲೆಯಾಗಿ ನಿಲ್ತಾಳೆ ಅಂತ ಹೇಳ್ಬೋದು. ಯಾಕೆಂದ್ರೆ ನೀರು ಸಮುದ್ರದಿಂದ ಹುಟ್ಟು ಬಂದವಳು. ಯಾವಾಗ ಸಮುದ್ರ ಈ ಮಂಥನದ ಸಮಯದಲ್ಲಿ ಲಕ್ಷ್ಮಿ ಉದ್ಭವ ಆಗ್ತಾಳೆ. ಬಂದಾಗ ಅವ್ರನ್ನ ಎಲ್ರು ಕೇಳ್ತಾರೆ, ಹಾರ ಹಿಡ್ಕೊಂಡು ಬರ್ತಾಳೆ,
ಯಾರಿಗೆ ವಧುವಾಗುವೆ ಅಂತ. ಆಗ ಆ ಲಕ್ಷ್ಮಿ ಹೇಳ್ತಾಳೆ, ಏಜಿಲ್ಲ ತಗೊಂಡ್ ಬರ್ತಾಳೆ, ಬಂದು ಲಕ್ಷ್ಮೀ ನಾರಾಯಣನಿಗೆ ಹಾಕ್ತಾಳೆ. ಹಾಗಾಗಿ ಇದನ್ನೇ ಲಕ್ಷ್ಮಿನ ಪ್ರಾರ್ಥನೆ ಮಾಡ್ಕೋಬೇಕಾದ್ರೆ ನಾರಾಯಣನ್ನು ಪ್ರಾರ್ಥನೆ ಮಾಡ್ಕೋಬೇಕು, ನಾರಾಯಣನ ಪ್ರಾರ್ಥನೆ ಮಾಡ್ಕೋಬೇಕಾದ್ರೆ ನಾರಾಯಣ ಲಕ್ಷ್ಮೀನಾರಾಯಣ ಅಂತ ನಾವು ಪ್ರಾರ್ಥನೆ ಮಾಡ್ಕೋಬೇಕು. ಲಕ್ಷ್ಮೀನಾರಾಯಣ ಅಂದಾಗ್ಲೇ ಲಕ್ಷ್ಮಿನ ಒಲಿಯೋದು. ಬರೀ ಲಕ್ಷ್ಮೀ ಬಾರಮ್ಮ ಅಂತಿದ್ರೆ ಲಕ್ಷ್ಮಿ ಒಬ್ಳೆ ಬರೋದಿಲ್ಲ. ಸೊ ಅದೆರಡು ಸಹಯೋಗ. ಈಗ ನಿಮ್ಮ ಮನೆಗೆ ಯಾರನ್ನಾರು ನಿಮ್ಮ ಮನೆಗೆ ಯಾರಾದ್ರೂ ಬಂದ್ಬಿಟ್ಟು ಯಾರಾದ್ರೂ ನೀರು ಇದು ನಿಮ್ಮನ್ನ ಇದಕ್ಕೆ ಕರೀತಾರೆ, ಫಂಕ್ಷನ್ ಇದೆ, ನಮ್ಮಲ್ಲಿ ನನ್ನ ಮಗನ ಮದುವೆ, ನೀವು ಬನ್ನಿ ನಾಗಮ್ಮನವರೇ ಅಂತಂದ್ರೆ ನೀವು ಮಾತ್ರ ಬಂದ್ಬಿಡ್ತೀರಾ, ನಿಮ್ಮ ಯಜಮಾನರನ್ನು ಕರೆದಿರೋದಿಲ್ಲ. ನೀವು ತುಂಬಾ ಆಪ್ತರು ಇರ್ತಾರೆ. ಆಗ ನಮ್ಮ ಯಜಮಾನದಿಂದ ಕರೆದಿಲ್ಲ, ನಮ್ಮ ಯಜಮಾನಕ್ಕೆ ಮರ್ಯಾದೆ ಯಜಮಾನ ನಾನು ಯಾಕೆ ಬರ್ಲಿ ಅಂತಾರೆ. ಹಾಗೆ ನಾವು ಅದನ್ನ ಕಲ್ತ್ಕೋಬೇಕಾಗತ್ತೆ. ಯಾವಾಗ್ಲೂ ಲಕ್ಷ್ಮಿನ ಮಾತಾಡ್ಬೇಕಾದ್ರೆ ಇದನ್ನು ನಾವು ಬಿಡಬಾರ್ದು, ಅದನ್ನು ಹೇಳ್ಕೋಬೇಕು. ಆಮೇಲೆ ನೀರನ್ನ ಯಾವ್ದಾದ್ರು ಫಂಕ್ಷನ್ ನಲ್ಲಿ ನೀರಿನ ಲೋಟ ಕೊಟ್ರೆ ಬಾಟ್ಲುಗಳು ಕೊಡ್ತಾರೆ, ಇತ್ತೀಚಿನ ಪದ್ಧತಿ. ಬಾಟ್ಲಿನಲ್ಲಿ ಒಂದೇ ಒಂಚೂರು ನೀರು ಕುಡಿತೀರಾ, ಇಲ್ಲ ಕುಡ್ದೇ ಇರೋದಿಲ್ಲ. ಅದನ್ನ ಹಾಗೆ ಇಟ್ಟು ಬಂದ್ರೆ ಅದನ್ನ ಬಿಸಾಕ್ತಾರೆ, ಮತ್ತೆ ಉಪಯೋಗಿಸೋದಿಲ್ಲ. ದಯವಿಟ್ಟು ಅದನ್ನ ತಗೊಂಡು ಹೋಗಿ ಮನೆಗೆ. ಆ ನೀರು ನಿಮಗ್ ಬಂದಿರೋ ಹಕ್ಕು, ಅದನ್ನ ನಿಮ್ಗೆ ವೇಸ್ಟ್ ಮಾಡೋದಕ್ಕೆ ಬಿಡಬೇಡಿ. ಅದನ್ನ ತಗೊಂಡೋಗಿ ಉಪಯೋಗಿಸಿ. ಆಮೇಲೆ ಪ್ಲಾಸ್ಟಿಕ್ನ ಎಲ್ಲಿ ತ್ಯಾಜ್ಯ ವಸ್ತುಗಳು ಹಾಕ್ಬೇಕೋ ಅಲ್ಲಿ ಹಾಕಿ. ಆಮೇಲೆ ಸ್ನಾನ ಮಾಡ್ಬೇಕಾದ್ರೆ ಮನೆಯಲ್ಲಿ ಸ್ನಾನ ನಂತರ ಖಾಲಿ ಬಕೆಟ್ ಬಿಡಬೇಡಿ. ಖಾಲಿ ಬಕೆಟ್ ಬಿಟ್ರೆ ಮನೆಯಲ್ಲಿ ವಿರಸಗಳು ಜಾಸ್ತಿ ಆಗತ್ತೆ, ದಾಂಪತ್ಯದಲ್ಲಿ ತೊಂದರೆಗಳಾಗತ್ತೆ. ಒಂದು ಅರ್ಧ ಬಕೆಟ್ ನೀರಾದ್ರೂ ಇರ್ಬೇಕು. ಅರ್ಧ ಬಕೆಟ್ ನೀರು ಇಡೋಕ್ಕೂ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಬಕೆಟ್ನ ದಬ್ಬಾಕ್ಬಿಡಿ, ಬೋರ್ಲ್ ಹಾಕ್ಬಿಡಿ, ಅದು ಒಳ್ಳೇದು ಅಂತೀವಿ ನಾವು. ಆಮೇಲೆ ಇನ್ನೊಂದೇನು ಅಂದ್ರೆ ನೀರಿನಲ್ಲಿ ಈ ಬೇವಿನ ಸೊಪ್ಪಿಂದ ನೀರನ್ನ ಪ್ರೋಕ್ಷಣೆ ಮಾಡ್ತೀವಿ. ಆಮೇಲೆ ಇನ್ನೂ ಕೆಲವು ರೀತಿ ಇದರಿಂದ ಮಂತ್ರ ಪೂಜಿತವಾದಂತಹ ನೀರಿನಿಂದ ಪ್ರೋಕ್ಷಣೆಗಳನ್ನ ಮಾಡ್ತೀವಿ. ನಾವು ಏನಕ್ಕೆ ಮಾಡ್ತೀವಿ? ಅದು ಆರೋಗ್ಯವನ್ನು ಕೊಡ್ಲಿ ಅಂತ ಅಂದ್ಬಿಟ್ಟಿದ್ದೇನೆ. ಈ ಕಾಳಿ ದೇವಸ್ಥಾನಗಳಲ್ಲಿ, ಶಕ್ತಿ ದೇವಸ್ಥಾನಗಳಲ್ಲಿ ದೆವ್ವ ಬಿಡಿಸೋದಕ್ಕೆ, ಬೇರೆ ಯಾರಿಗೂ ಭಯ ಆಗಿದ್ರೆ, ದೃಷ್ಟಿದೋಷ ಆಗಿದ್ರೆ ಆಂಜನೇಯನ ದೇವಸ್ಥಾನದಲ್ಲಿ ನೀರನ್ನ ಪ್ರೋಕ್ಷಣೆ ಮಾಡ್ತಾರೆ. ಇಲ್ಲ ಬೇವಿನ ಸೊಪ್ಪಿನಿಂದ ನೀರನ್ನ ಈ ಮಕ್ಕಕ್ಕೆ ಎರಚಿಸ್ತಾರೆ. ಎರಚಿದಾಗ ಒಂದ್ಸರಿ ಬೆಚ್ಚ ಬಿದ್ದಂಗೆ ಆಗತ್ತೆ. ಆ ಏನ್ ದೃಷ್ಟಿ ಆಗಿದೆ ಅನ್ನೋದು ನಿವಾರಣೆ ಆಗತ್ತೆ ಅಂತ ಹೇಳ್ತಾರೆ. ಆಮೇಲೆ ಮನೆಯಲ್ಲೂ ಅಷ್ಟೇನೆ, ಮನೆಯಿಂದ ಮನೆಗೆ ಒಳಗಡೆ ಬರ್ಬೇಕಾದ್ರೆ ಕಾಲನ್ನು ತೊಳ್ಕೊಬೇಕಾದ್ರೆ ಮುಂಗಾಲನ್ನು ಮಾತ್ರ ತೊಳ್ಕೊತಿಲ್ಲ, ಹಿಂಗಾಲನ್ನ ನೀವು ತೊಳ್ಕೊಳ್ಳೋದೇ ಇಲ್ಲ. ಇಮ್ಮಡಿ ಭಾಗ, ಇಮ್ಮಡಿ ಪೋರ್ಷನ್ ಫುಲ್ ನೆನಿಬೇಕು. ಆ ರೀತಿ ನೆಂದಾಗ್ಲೇನೆ ಅದು ತುಂಬಾ ಒಳ್ಳೇದು, ಅದು ಅನುಕೂಲ ಆಗುತ್ತೆ. ಅದನ್ನ ಮಾಡ್ಬೇಕು. ಆಮೇಲೆ ಶಂಖದ ನೀರು, ಶಂಖದಿಂದ ಬರುವಂತ ನೀರನ್ನ ಬಹಳ ಒಳ್ಳೇದು. ಶಂಖದಲ್ಲಿ ನೀರು ಹಾಕ್ಬಿಟ್ಟು ಆ ನೀರನ್ನ ನಾವು ಕುಡಿಯುವಂಥದ್ದು. ಅದನ್ನ ಅಭಿಮಂತ್ರಿಸಿ ಅದ್ರ ಮೇಲೆ ಕೈ ಇಟ್ಬಿಟ್ಟು ಮಂತ್ರ ಹೇಳ್ಕೊಂಡು ಅದನ್ನ ಪ್ರಾರ್ಥನೆ ಮಾಡ್ಕೊಂಡು ಸಂಕಲ್ಪ ಮಾಡ್ಕೊಂಡು ಆ ನೀರನ್ನ ಕಾಯಿಲೆ ಮನುಷ್ಯನಿಗೆ ಕುಡಿಸಿದ್ರೆ ಕಾಯಿಲೆ ನಿವಾರಣೆ ಆಗತ್ತೆ ಅಂತಾರೆ. ಒಂದು ಲೋಟ ನೀರಿನಲ್ಲಿ ಕೈಯನ್ನ ಇಟ್ಬಿಟ್ಟಿದ್ದಾನೆ, ಪ್ರಾರ್ಥನೆ ಮಾಡ್ಕೊಂಡು ಹನುಮಾನ್ ಚಾಲೀಸ ಹೇಳಿ ಆಂಜನೇಯನ ಪ್ರಾರ್ಥನೆ ಮಾಡ್ಕೊಂಡು ಸಂಕಲ್ಪ ಮಾಡ್ಕೊಂಡು ಆ ನೀರನ್ನ ಕುಡಿಸಿದ್ರೆ ಕಾಯಿಲೆ ಇರೋ ಮನುಷ್ಯನಿಗೆ ಹನುಮಂತ ಆರೋಗ್ಯ ಕೊಡ್ತಾನೆ. ಭೂತ ಪ್ರೇತ ಬಾಧೆ ಇರೋವರೆಗೂ ನಿವಾರಣೆ ಆಗತ್ತೆ ಅಂತಾನು ಹೇಳ್ತೀವಿ. ಆಮೇಲೆ 12 ಬಾರಿ ಓಂಕಾರವನ್ನ ಶ್ರದ್ಧಾಭಕ್ತಿಯಿಂದ ಹೇಳಿ ಆ ನೀರನ್ನ ಅಭಿಮಂತ್ರಿಸಿ ಇಟ್ಕೊಂಡ್ರೆ ಅದು ಅಭಿಮಂತ್ರಿಸಲ್ಪಟ್ಟ ನೀರಾಗತ್ತೆ. ಅದು ಬಹಳ ಯೋಗ್ಯವಾದ್ದು ಅಂತ. ಇನ್ನು ಅಡಿಗೆ ಮನೆಯಲ್ಲಿ ನೀವು ನೀರನ್ನ ಈಶಾನ್ಯ ಮೂಲೆಯಲ್ಲೇ ಇಟ್ಕೋಬೇಕಾಗತ್ತೆ. ಆಮೇಲೆ ಒಲೆ ಪಕ್ಕದಲ್ಲಿ ಇಟ್ಕೋಬಾರ್ದು. ಈ ಗ್ಯಾಸ್ ಸ್ಟೋವ್ ಇದೆ ಅಂದ್ರೆ ಗ್ಯಾಸ್ ಸ್ಟೋವ್ ಮೇಲೆ ಒಂದು ಸಣ್ಣ ಚೊಂಬಲ್ಲೋ ಅಥವಾ ಇದ್ರಲ್ಲೋ ನೀರು ಇಟ್ಕೋತೀರಾ ನೀವು, ತಕ್ಷಣ ಅಲ್ಲಿ ಚುಮ್ಕ್ಸೋದಕ್ಕೆ ಇದ್ ಮಾಡೋದಕ್ಕೆ ಅಂತ. ಆ ರೀತಿಯಾಗಿ ಸ್ಟವ್ ಪಕ್ಕದಲ್ಲಿ ನೀರು ಇಟ್ಕೊಂಡಿದ್ದೀರಾ ಅಂತಂದ್ರೆ ಆ ನೀರು ಏನಾಗುತ್ತೆ ಅಂದ್ರೆ ಮನೆಯ ಹೆಂಗಸರಿಗೆ ಆರೋಗ್ಯದ ಸಮಸ್ಯೆ ಕೊಡುತ್ತೆ. ಅಗ್ನಿ ಮತ್ತು ನೀರು ಎರಡು ವಿರುದ್ಧವಾದ್ದು, ಒಂದಕ್ಕೊಂದು ಪೂರಕವಾಗಿ ಇಲ್ಲ. ಹಾಗಾಗಿದ್ದೇನೆ ಅದಕ್ಕೋಸ್ಕರ ಸ್ವಲ್ಪ ಗ್ಯಾಪ್ ಕೊಡ್ಬೇಕು. ಒಂದು ಅರ್ಧ ಅಡಿ ಕನಿಷ್ಠ ಆದ್ರೂ ಇಲ್ಲ 1 ಅಡಿ ಅಷ್ಟಾದ್ರೂ ಗ್ಯಾಪ್ ಕೊಟ್ರೆ, ಅಂದ್ರೆ ಅಷ್ಟು ದೂರದಲ್ಲಿ ನೀರು ಇಟ್ಟಿರ್ಬೇಕು. ಬೇಕು ಅಂದ್ರೆ ಒಂದು ಹೆಜ್ಜೆ ಮುಂದಕ್ಕೆ ಬನ್ನಿ, ನೀರು ತಗೊಳ್ಳಿ, ಅಡಿಗೆ ಕೆಲಸಗಳಿಗೆ ಉಪಯೋಗಿಸ್ಕೊಳ್ಳಿ, ತಿರ್ಗಾ ನೀರನ್ನ ಯಥಾ ಪ್ರಕಾರ ಆ ಕಡೆ ದೂರ ಇಡಿ. ಸ್ಟವ್ ಅಕ್ಕಪಕ್ಕ ಎಲ್ಲೂ ಇಟ್ಕೊಳಕ್ ಹೋಗ್ಬಿಡಿ. ನಿಮ್ಮ ಅಡಿಗೆ ಕೆಲ್ಸಕ್ಕೆ ಹೆಲ್ಪ್ ಆಗುತ್ತೆ ಅಂತ ಇಟ್ಕೊಂಡ್ರೆ ಅದು ಬಹಳ ಅನಾನುಕೂಲ ಆಗತ್ತೆ. ಆಮೇಲೆ ಇನ್ನು ಕೆಲವರು ವಿಪರೀತವಾಗಿ ಈ ಕುಕ್ಕರ್ ಮೇಲೆ ನೀರಿನ ಲೋಟಗಳನ್ನ ಇಟ್ಬಿಡ್ತಾರೆ. ಅದ್ರಲ್ಲಿ ಬಿಸಿನೀರು ಕಾಯಿಸ್ಕೊಂಡು ಅದನ್ನ ಇದ್ ಮಾಡೋದಕ್ಕೆ, ಅಡಿಗೆ ಮಾಡೋದಕ್ಕೆ ಯೂಸ್ ಆಗತ್ತೆ ಅಂತ ಅನ್ಬಿಟ್ಟಿದ್ದೇನೆ. ಅದಕ್ಕೋಸ್ಕರ ಅದನ್ನು ಇದ್ ಮಾಡ್ಬೇಕು. ಆಮೇಲೆ ತಾಮ್ರದ ಚೊಂಬಿನಲ್ಲಿ 4-5 ಗಂಟೆಗಳ ಕಾಲ ನೀರು ಇಟ್ಬಿಟ್ಟು ಆಮೇಲೆ ಅದನ್ನ ಕುಡಿತಾ ಬಂದ್ರೆ ಬುದ್ಧಿಶಕ್ತಿ ಹೆಚ್ಚಾಗುತ್ತೆ. ಶರೀರದಲ್ಲಿರೋ ನರಮಂಡಗಳ ಮೇಲೆ ಇರೋ ಪರಿಣಾಮಗಳನ್ನ, ತೀವ್ರವಾದಂತಹ ಪರಿಣಾಮಗಳನ್ನ ನಿವಾರಣೆ ಮಾಡುತ್ತೆ. ದೇಹದ ಆರೋಗ್ಯದಲ್ಲಿ ಸುಧಾರಣೆಯನ್ನು ಸಿಗುತ್ತೆ ಅಂತ ಹೇಳ್ತೀವಿ ನಾವು. ಆಮೇಲೆ ಅಡಿಗೆ ಮನೆಯಲ್ಲಿ ನಿಂತ್ಕೊಂಡು ನೀರು ಕುಡಿಬಾರ್ದು. ಹೊರಗಡೆ ಬನ್ನಿ, ಕೂತ್ಕೊಳ್ಳಿ, ಪೂರ್ವಾಭಿಮುಖವಾಗಿ ಕೂತ್ಕೊಳ್ಳಿ. ಕುಡಿಬೇಕಾದ್ರೂ
ಒಂದೇ ಸಮ ಗುಟ್ಕು ಕುಡಿಬಾರ್ದು, ಗುಟ್ಕಾಗಿ ಕುಡಿಬೇಕು. ಒಂದ್ ಲೋಟ ನೀರು ಎತ್ಕೊಂಡ್ರೆ ಗಟ 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 ಕುಡಿದು ಬಿಡೋದಲ್ಲ, ಒಂದು 5 ನಿಮಿಷ ಟೈಮ್ ತಗೊಳ್ಳಿ, ಸಿಪ್ ಬೈ ಸಿಪ್ ನೀರು ಕುಡೀರಿ, ಅದು ಇದಾಗತ್ತೆ. ಆಮೇಲೆ ಇನ್ನೊಂದು ಏನು ಅಂತಂದ್ರೆ, ನೀರನ್ನ ಕಡಿಮೆ ಕುಡಿತೀವಿ ಅಂದ್ರೆ ಶರೀರ ಹೇಳ್ಬಿಡುತ್ತೆ ನಮ್ಗೆ, ನೋಡಪ್ಪ ನನ್ನ ಶರೀರದಲ್ಲಿ ಏನಾಗತ್ತೆ, ಅವನಲ್ಲಿ ಉಷ್ಣತೆ ಜಾಸ್ತಿ ಆಗತ್ತೆ, ಬಾಯಿಯ ಚರ್ಮ ಒಣಗತ್ತೆ, ತುಟಿಯೆಲ್ಲ ಒಣಗ್ದಂಗಾಗತ್ತೆ, ಮೂತ್ರ ಮಂದವಾಗಿ ಹಳದಿ ಬಣ್ಣದಲ್ಲಿ ಹೋಗ್ತಾ ಇರತ್ತೆ, ಮೂತ್ರ ವಿಸರ್ಜನೆ ಸಮಯದಲ್ಲಿ ಉರಿ ಆಗತ್ತೆ, ಬೆವರು ಮತ್ತು ಮೂತ್ರ ವಾಸನೆಯಿಂದ ಕೂಡಿರುತ್ತೆ, ಬಿಸಿಲಿಗೆ ಚರ್ಮ ಸುಟ್ಟಂತೆ ಆಗುತ್ತೆ, ತಲೆನೋವು ಬರುತ್ತೆ. ಇದೆಲ್ಲ ಇಂಡಿಕೇಶನ್ಸ್ ದಟ್ ಯು ಹ್ಯಾವ್ ನಾಟ್ ಡ್ರಿಂಕ್ ಸಫಿಷಿಯಂಟ್ ವಾಟರ್ ಅಂತ. ಆಗ ನೀರನ್ನ ಚೆನ್ನಾಗಿ ನಾವು ಕುಡಿಬೇಕಾಗತ್ತೆ ಅಂತ ಹೇಳಿ ನಾನು ಇದು ಮಾಡ್ತೀನಿ. ಈಗಾಗಲೇ ಸಾಕಷ್ಟು ಸಮಯ ಆಗಿದೆ ಅಂತ ಅನ್ಕೋತೀನಿ, ಆದ್ರೂ ಇದೊಂದು ವಿಷಯ ಹೇಳಲೇಬೇಕು. ಈ ನೀರನ್ನ ಈ ನಮ್ಮ ಮಾತು ಕೇಳುತ್ತೆ. ಒಂದು ಲೋಟ ನೀರನ್ನ ತಗೊಂಡಿದ್ದೇನೆ, ನೀವು ಕೈಲಿ ಇಟ್ಕೊಂಡು ಇದು ಮಾಡಿದಾಗ ಅದು ನಾವು ಏನ್ ಹೇಳ್ತೀವಿ ಅದು ಕೇಳುತ್ತೆ. ಅದಕ್ಕೆ ಸೈಂಟಿಫಿಕ್ ಆಗಿ ಪ್ರಯೋಗನೂ ಮಾಡಿದ್ದಾರೆ. ಏನು ಅಂದ್ರೆ, ಒಂದು ರೂಮ್ ನಲ್ಲಿ ಒಂದು ನೀರನ್ನ ತಗೊಂಡ್ಬಂದು ಇಟ್ರು, ಅಲ್ಲಿ ಬರೀ ಒಳ್ಳೆ ಮಾತುಗಳನ್ನ ಹೇಳ್ತಾ ಇದ್ರು, ಒಳ್ಳೆ ಸಂಗೀತನ ಕೊಡ್ತಾ ಇದ್ರು, ಆ ನೀರಿನ ಬಗ್ಗೆ ಬಹಳ ಪ್ರಿಯವಾಗಿ ಮಾತಾಡ್ತಿದ್ರು. ಇನ್ನೊಂದು ಬಾಟ್ಲ್ ನೀರನ್ನ, ಇನ್ನೊಂದು ಪಾತ್ರೆ ನೀರನ್ನ ಇನ್ನೊಂದು ಕೋಣೆಯಲ್ಲಿ ಇಟ್ಟು ಅಲ್ಲಿ ಕೆಟ್ಟ ಮಾತುಗಳು, ಕೆಟ್ಟ ಸಂಗೀತ, ಈ ತರ ಇತ್ತು. ಎರಡು ನೀರನ್ನು ಆಮೇಲೆ ಕೆಮಿಕಲ್ ಆಗಿ ಅನಲೈಸ್ ಮಾಡ್ಕೊಂಡಾಗ ನೀರಿನಲ್ಲಿ ಹೆಚ್ಚಿನ ಧನಾತ್ಮಕವಾದಂತ ಶಕ್ತಿಗಳು ಈ ಒಳ್ಳೆ ಮಾತಾಡಿದ ರೂಮ್ ನಲ್ಲಿ ಇತ್ತು, ಇನ್ನೊಂದ್ರಲ್ಲಿ ಕೆಟ್ಟದಾಗಿದ್ದು ಮಾತಾಡಿದ ನೀರಿತ್ತು. ಅದಕ್ಕೋಸ್ಕರನೇ ಹೇಳ್ತೀವಿ. ಆಮೇಲೆ ಇನ್ನೊಂದೇನು ಅಂತಂದ್ರೆ, ಈ ನೀರನ್ನ ಕುಡೀರಿ ಅಂತ ತಿನ್ನಿ ಅಂತ ಹೇಳ್ತೀವಿ ನಾವು. ನೀರನ್ನ ಎಲ್ಲರೂ ಕುಡೀರಿ ಅಂತಾರೆ, ಆದ್ರೆ ನಾನು ಹೇಳ್ತೀನಿ ನೀರನ್ನ ತಿನ್ನಬೇಕು ಅಂತ. ಹೇಗೆ? ಈಗ ಹಣ್ಣನ್ನ ಯಾರು 40 ಡಿಗ್ರಿ ಟೆಂಪರೇಚರ್ ಇರೋ ಕಡೆ ರಸ್ತೆನಲ್ಲಿ ಹಣ್ಣು ಮಾರ್ತಿದ್ದಾನೆ ಅಂತಂದ್ರೆ, ಹಣ್ಣು ಒಣಗೋಗಿರುತ್ತೆ, ಒಳಗಡೆ ನೀರಿನ ಅಂಶ ಇರೋದಿಲ್ಲ. ಒಂದು ಹಣ್ಣನ್ನು ತಗೊಂಡ್ರೆ 80% ಆಫ್ ದಿ ಇದು ಏನು ಅಂದ್ರೆ, ಅದು ಹಣ್ಣಿನಲ್ಲಿ ಇರುವಂತ ರಸ ಅದು ವಾಟರ್ ಆಗಿರುತ್ತೆ, ನೀರಿನಂಶ ಜಾಸ್ತಿ ಇರುತ್ತೆ. ಹಾಗಾಗಿ ಹಣ್ಣುಗಳನ್ನ ನಾವು ಜಾಸ್ತಿ ಬಳಕೆ ಮಾಡಬೇಕು. ಸಾವಿರಾರು ವರ್ಷದ ಕೆಳಗೆ ನಮ್ಮ ಋಷಿ ಮುನಿಗಳು ಹೇಳ್ಬಿಟ್ಟಿದ್ರು. ಈಗ ನಾವು ಬರೀ ನೀರನ್ನು ಕುಡಿತೀವಿ ಅಂತಂದ್ರೆ, ನಾವು ಪ್ರೋಸೆಸ್ ಮಾಡಿರ್ತೀವಿ, ಕ್ಲಸ್ಟರ್ಡ್ ವಾಟರ್ ಈ ತರ ಇರುತ್ತೆ, ಅದರಲ್ಲಿ ನಾವು ಶುದ್ಧ ಮಾಡಿರೋ ನೀರು ಅಂತ ನಾವು ಕುಡಿದಾಗ ಅದ್ರಲ್ಲಿ ಏನು ಇರೋದಿಲ್ಲ, ಸತ್ವಗಳು ಇರೋದಿಲ್ಲ, ವೈಟಮಿನ್ಸ್ ಏನು ಇರೋದಿಲ್ಲ. ಆ ನೀರನ್ನ ನಾವು ಕುಡಿದಾಗ ಏನಾಗತ್ತೆ, ಬರೀ ಶರೀರದ ತಾಪ ಕಮ್ಮಿ ಆಗತ್ತೆ, ಆದ್ರೆ ಶರೀರಕ್ಕೆ ಬೇಕಾಗಿರುವಂತ ಪೂರ್ಣ ಅಂಗಗಳು ಎಲ್ಲಿಂದ ಸಿಗುತ್ತೆ? ಬ್ರೈನ್ಗೆ ಬೇಕಾಗಿರುವಂಥದ್ದು, ನರಮಂಡಲಕ್ಕೆ ಬೇಕಾಗಿರೋದು, ಶರೀರದ ಬೆಳವಣಿಗೆಗೆ ಬೇಕಾಗಿರುವಂಥದ್ದು ಅದು ಎಲ್ಲಿ ಸಿಗುತ್ತೆ? ಹಣ್ಣುಗಳಲ್ಲಿ ಸಿಗುತ್ತೆ. ಹಣ್ಣುಗಳು ದ್ರವ ರೂಪದಲ್ಲಿ ಇರೋದಿಲ್ಲ, ಅದು ಘನ ರೂಪದಲ್ಲಿ ಇರುತ್ತೆ ಹಣ್ಣುಗಳು. ಅದಕ್ಕೆ ಘನ ರೂಪದಲ್ಲಿರೋ ಹಣ್ಣುಗಳನ್ನ ನಾವು ಸೀಸನ್ ವೈಸ್, ಆಯಾ ಪ್ರಕೃತಿ ಕಾಲದಲ್ಲಿ, ಒಂದು ಕಾಲದಲ್ಲಿ ಸೇಬ್ ಬಂದಿರುತ್ತೆ, ಇನ್ನೊಂದು ಕಾಲದಲ್ಲಿ ಅನಾನಸ್ ಬಂದಿರುತ್ತೆ, ಸಪೋಟ ಬಂದಿರುತ್ತೆ, ಮೋಸಂಬಿ ಬಂದಿರುತ್ತೆ, ಕಿತ್ತಳೆ ಹಣ್ಣು ಬಂದಿರುತ್ತೆ. ಹೀಗೆ ಯಾವ್ಯಾವ ಹಣ್ಣು ಬಂದಿರುತ್ತೆ ಅವುಗಳು ಪ್ರಕೃತಿ ದತ್ತವಾಗಿ ಪ್ರಕೃತಿ ನಮಗೆ ಕೊಟ್ಟಿರುವಂತ ಕಾಣಿಕೆ, ಅವುಗಳನ್ನ ತಿನ್ಬೇಕು. ಹಾಗೆ ನಾವು ಸೇವನೆ ಮಾಡೋದ್ರಿಂದ ತುಂಬಾ ಒಳ್ಳೇದು ಅಂತ ಹೇಳ್ತೀನಿ ನಾನು. ಹೀಗಾಗಿ ಇದನ್ನೇ ಮಾಲಿನಿ ಮೇಡಮ್, ನಂದು ಟೈಮ್ ಆಗಿದೆ ಅಂತ ಅನ್ಕೋತೀನಿ. ಇನ್ನೊಂದೇನು ಅಂತಂದ್ರೆ, ಈ ಸಮುದ್ರದ ಮಧ್ಯಕ್ಕೆ ಹೋಗ್ಬಿಟ್ಟಿದ್ದೇನೆ, ನೀವು ಹೇಳ್ಬೇಕು ಅಂತಂದ್ರೆ ಕಸ ಹಾಕ್ಬಿಟ್ಬಿಟ್ಟು. ಆಯ್ತಾ ಮೇಡಮ್? ಆಯ್ತು, ಆಗಿದೆ ಸರ್. ಹೌದಾ? ಇದೊಂದೇ ಒಂದು ವಿಷಯ ನಿಲ್ಲಿಸ್ಬಿಡ್ತೀನಿ. ಮನುಷ್ಯ ನಮ್ಮ ನೀರನ್ನ ನಾವು ನದಿ ಅಷ್ಟೇನೆ ಯಾವ್ದು ಕಸ ಕಡ್ಡಿನ ತಗೊಳ್ಳೋದಿಲ್ಲ. ನಾವು ಸಮುದ್ರಕ್ಕೆ ಏನಾರ ತಗೊಂಡು ಕಸ ಎಸೆದ್ರೆ ಮಧ್ಯದಲ್ಲಿ ಹಾಕ್ಬಿಟ್ಟು ಬಂದ್ರು ಅದು ಎಳ್ಕೊಂಬಂದು ದಡಕ್ಕೆ ಬಿಸಾಕತ್ತೆ. ಅಷ್ಟು ಕಸಗಳು ನಮ್ಮಲ್ಲಿ ಬಂದು ಸೇರ್ಕೊಳತ್ವೆ. ಆದ್ರೆ ಮನುಷ್ಯ ಮಾತ್ರ ಬರೋ ಎಲ್ಲಾ ಕಸ ತನ್ನ ತಲೆದಲ್ಲಿ ತುಂಬ್ಕೋತಾನೆ. ನಮಗೂ ಸಮುದ್ರಕ್ಕೂ ಇರೋ ವ್ಯತ್ಯಾಸ, ನೀರಿಗಿರೋ ವ್ಯತ್ಯಾಸ ಅದು ತಿಳಿಯಾಗುತ್ತೆ, ನಾವು ತಿಳಿಯಾಗೋದಿಲ್ಲ. ಅದಕ್ಕೆ ಅದನ್ನಾದ್ರೂ ನೋಡಿ ನಾವು ಪಾಠ ಕಲ್ತ್ಕೊಳ್ಳೋಣ. ನೀರಿನ ಬಗ್ಗೆ ಸಾಕಷ್ಟು ವಿಷಯಗಳನ್ನ ಈಗ ನಾನು ಹೇಳಿದ್ದೀನಿ ಅಂದ್ಕೋತೀನಿ, ಅದನ್ನ ತಿಳ್ಕೊಂಡಿದ್ದೇನೆ, ನಾವು ಫಾಲೋ ಮಾಡೋಣ. ನೀರು ತುಂಬಾ ಒಳ್ಳೇದು, ತುಂಬಾ ಆರೋಗ್ಯಕರ ಅಂತ ಹೇಳ್ತೀನಿ. ಇಲ್ಲಿಗೆ ನಾನು ಮಾತು ಮುಗಿಸ್ತೀನಿ. ಧನ್ಯವಾದಗಳು. ಇಷ್ಟು ಅವಕಾಶ ಕೊಟ್ಟಂತ ತಮಗೆ ಧನ್ಯವಾದಗಳು.
ಅದ್ಭುತ ಸರ್, ಅದ್ಭುತ ನಿಜವಾಗ್ಲೂನು. ಯಾಕೆಂದ್ರೆ ಇಲ್ಲಿ ವಿಷಯ ಕೇಳ್ಬಿಟ್ಟು ಎಲ್ಲಾ ನಮ್ಮ ಆತ್ಮೀಯರು ಅನ್ಕೊಂಡಿರ್ತಾರೆ, ಓ ನೀರನ್ನು ಹೇಗ್ ಕುಡಿಬೇಕು ಅನ್ನೋದು ಏನ್ ಮಾತಾಡ್ತಾರೆ, ನೀರ್ ಕುಡಿಯಕ್ ನಮ್ಗೆ ಗೊತ್ತಿಲ್ವಾ, ಮೋಸ್ಟ್ಲಿ ನೀರ್ ಕುಡಿಯೋದು ಇಷ್ಟಿರ್ಬೋದು, ಹೀಗಿರ್ಬೋದು ಅಂತ ಅಂದಷ್ಟೇ ಯೋಚನೆ ಮಾಡ್ತಾರೆ. ಆದ್ರೆ ನೀರು ಅಂತ ತಗೊಂಡಾಗ ಅದ್ಭುತ, ಎಷ್ಟು ವಿಶಾಲವಾದ ಒಂದು ಜ್ಞಾನನ ನಮಗೆಲ್ಲ ಉಣಬಡಿಸಿದ್ದೀರಿ. ಆ ಸೊ ಇದು ನೀರನ್ನೇ ನಮ್ಗೆ ತುಂಬಾ ಚೆನ್ನಾಗಿ ಯಾವ ರೀತಿ ನಮ್ಮ ನದಿಗಳ ಸ್ನಾನ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ಆಗ್ಲಿ, ಯಾವ ರೀತಿ ಗುಟುಕು ಗುಟುಕಾಗಿ ನಾವು ನೀರು ಕುಡಿಬೇಕು ಅನ್ನೋದ್ರ ಬಗ್ಗೆ ಆಗ್ಲಿ, ಪ್ರತಿಯೊಂದ್ರ ಬಗ್ಗೆನೂ ಬಹಳ ಅದ್ಭುತವಾಗಿ ಹೇಳಿದ್ದೀರ ಸರ್. ತುಂಬಾನೇ ತುಂಬಾ ಸಾಕಷ್ಟು ವಿಷಯಗಳನ್ನ ನಾವು ತಿಳ್ಕೊಂಡ್ವಿ, ನಮ್ಮ ತಲೆ ಹೋಯ್ತು ಅಂತ ಹೇಳ್ತಾ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಸತ್ಯೇಂದ್ರ ಸರ್. ನಮ್ಮ ನಮಸ್ಕಾರ ಆತ್ಮೀಯರು ಮೇಡಮ್. ಜನ ಕೇಳ್ತಾ ಇದಾರೆ ಪ್ರಶ್ನೆಗಳು. ಇಲ್ಲಿ ಪಿ ಎಚ್ ಲೆವೆಲ್ ಎಷ್ಟಿರ್ಬೇಕು, ಕುಡಿಯೋ ನೀರಿನ ಪಿ ಎಚ್ ಲೆವೆಲ್ ಎಷ್ಟಿರ್ಬೇಕು ಅಂತ ಕೇಳಿದ್ದಾರೆ. ಅದಕ್ಕೆ ನಿಮ್ಮ ಉತ್ತರ ಸರ್? 6.5 to 8. Even 7 ಇದ್ರೂ ಓಕೆ. ಓಕೆ, 6.5 to 6.5 to 7 ಬೆಸ್ಟ್. ಸ್ಟ್ಯಾಂಡರ್ಡ್ 7. 8 ಇದ್ರೆ ಒಳ್ಳೇದು, 7 ಇದ್ರೆ ಸಾಕು ನಮ್ಗೆ. 7 ಇದ್ರೆ ಸಾಕು ನಮ್ಗೆ. ಇದು ಆಮೇಲೆ ಶ್ರೀದೇವಿ ಹೇಳಿರುವಂತದ್ದು. ಶ್ರೀದೇವಿರೇ, ನೀವೇ ನಿಮ್ಮ ಪ್ರಶ್ನೆನ ಕೇಳ್ಬೋದು ಸರ್ಗೆ. ಬೇರೆ ಏನಿದೆ ನಿಮ್ಮ ಪ್ರಶ್ನೆ, ನೀವೇ ಕೇಳ್ಬೋದು ಶ್ರೀದೇವಿ ಮೇಡಮ್. ಶ್ರೀದೇವಿ ಅವರೇ. ಓಕೆ, ಸಾಕಷ್ಟು ಜನ ಇಲ್ಲಿ ಪ್ರಶ್ನೆ ಆಮೇಲೆ ಇನ್ನೊಂದು ಆಗುತ್ತಮ್ಮ, ನಲ್ಲಿಗಳಲ್ಲಿ ನೀರ್ ಬರುತ್ತೆ ನೋಡಿ. ನಮಗೆ ನಲ್ಲಿಗಳಲ್ಲಿ ನಾವು 4ನೇ ಫ್ಲೋರ್ 10ನೇ ಫ್ಲೋರ್ ನಲ್ಲಿ ಇರ್ತೀವಿ. ಅಲ್ಲಿ ಎಷ್ಟು ಬೆಂಡ್ಗಳಿರುತ್ತೆ, ಅದು ಮೋರ್ ದ್ಯಾನ್ 50 ಬೆಂಡ್ಸ್ ಬರುತ್ತೆ ನೀರು. ಆ ನಲ್ಲಿಗಳಲ್ಲಿ ಹೀಗೆ ಬೆಂಡ್ನಲ್ಲಿ ಬರ್ಬೇಕಾದ್ರೆ ನೀರಿನ ಸಾಂದ್ರತೆ, ಗುಣಲಕ್ಷಣಗಳು, ಅದ್ರ ಪವರ್ ಏನಿದೆ ಅದು ಕಮ್ಮಿ ಆಗ್ಬಿಟ್ಟಿರುತ್ತೆ. ಆ ನೀರು ನಮ್ಗೆ ಕುಡಿದ್ರು ಅದು ವ್ಯರ್ಥ, ನಮ್ಗೆ ಏನಕ್ಕೂ ಯೂಸ್ ಆಗೋದಿಲ್ಲ, ಅದು ಸುಮ್ಮನೆ ಕುಡಿಯುವಂಥದ್ದು. ಅದಕ್ಕೆ ನಾವೇನ್ ಮಾಡ್ಬೇಕು, ಹಣ್ಣುಗಳನ್ನ ತಿನ್ಬೇಕು. ಸೇವನೆ ಸ್ವಲ್ಪ ಅಕ್ಕಿ ಬೇಳೆ ಇನ್ಯಾವುದಕ್ಕೆ ಪಿಜ್ಜಾ ಬರ್ಜರ್ಗೆ ಅಷ್ಟೊಂದು ದುಡ್ಡು ಕೊಟ್ಟು ತಿನ್ನೋ ಬದಲು ಹಣ್ಣು ಹಂಪಲು ತಂದು ಇಟ್ಕೊಳ್ಳಿ. ದಿನ ಆಯಾ ಸೀಸನ್ ನಲ್ಲಿ ಆ ಹಣ್ಣುಗಳು ತಿಂದಾಗ, ದ್ರವ ರೂಪದಲ್ಲ ಸಾಲಿಡ್ ರೂಪದಲ್ಲಿರುವ ಹಣ್ಣು ತಿಂದಾಗ ಅದರಲ್ಲಿ 80% ನೀರಿರುತ್ತೆ. ಆ ನೀರು ನಮ್ಮ ಶರೀರದೊಳಗೆ ಹೋದಾಗ ನಮ್ಗೆ ಬೇಕಾದಂತಹ ಶರೀರಕ್ಕೆ ವೈಟಮಿನ್ಸು, ಮೆದುಳಿಗೆ, ನರಗಳ ದೌರ್ಬಲ್ಯ ಇವೆಲ್ಲ ನಿವಾರಿಸುತ್ತೆ, ಆರೋಗ್ಯವನ್ನು ಸುಧಾರಿಸುತ್ತೆ. ಅದರಲ್ಲಂತೂ ವಯಸ್ಸಾದವ್ರಿಗೆ ಬಹಳ ಒಳ್ಳೇದು. ನಮಸ್ಕಾರ ಸರ್. ಬಾಳೆಹಣ್ಣಲ್ಲಿ ಆಲ್ಮೋಸ್ಟ್ ಆಲ್ ಒಂದು 80% ನೀರೇ ಇದೆ ಅನ್ನೋದು ಸೈಂಟಿಫಿಕಲಿ ಪ್ರೂವ್ಡ್. ಅದು ಹೌದು ಮೇಡಮ್, ಹೌದು. ಬಟ್ ಬಾಳೆಹಣ್ಣು ಕೆಲವ್ರಿಗೆ ಬರುತ್ತೆ ಮೇಡಮ್, ಕೆಲವ್ರಿಗೆ ಬರೋದಿಲ್ಲ. ಅಸ್ತಮಾ ಪೇಷಂಟ್ಸ್ಗೆ, ದಮ್ಮು ರೋಗ ಇರೋರಿಗೆಲ್ಲ ಬಾಳೆಹಣ್ಣು ನಲ್ಲದಲ್ಲ ಅಂತಾರೆ. ರಾತ್ರಿ ಹೊತ್ತು ಬಾಳೆಹಣ್ಣು ತಿನ್ಲೂ ಬೇಡಿ ಅಂತಾರೆ. ಸಾಯಂಕಾಲದ ಮೇಲೆ ಬಾಳೆಹಣ್ಣು ಒಳ್ಳೇದಲ್ಲ ಅಂತಾರೆ. ಅದನ್ನ ನೋಡ್ಕೊಂಡು ನಾವು ತಿನ್ಬೇಕು, ಡಾಕ್ಟರ್ನ ಕೇಳಿ. ಎಸ್ಪೆಷಲಿ ಶ್ವಾಸಕೋಶದ ಸಮಸ್ಯೆ ಇರೋರಿಗೆ ಒಳ್ಳೇದಲ್ಲ ಅಂತಾರೆ. ಅದ್ರ ಪೊಟ್ಯಾಷಿಯಂ ಜಾಸ್ತಿ ಇರುತ್ತೆ ಅಂತಾರೆ. ಕಿಡ್ನಿ ಸಮಸ್ಯೆ ಇರೋರು ನೋಡ್ಕೊಂಡು ತಿನ್ಬೇಕು ಅಂತಾನು ಹೇಳ್ತಾರೆ. ಅದಾದ್ಮೇಲೆ ಶುಗರ್ ಪೇಷಂಟ್ಸ್ ಅವರು ಅದ್ರ ಬಗ್ಗೆ ನೋಡ್ಕೊಂಡು ತಿನ್ಬೇಕು ಅಂತಾನು ಹೇಳ್ತಾರೆ. ಅಷ್ಟೇ ಮೇಡಮ್. ಮತ್ತೊಂದು ನಮ್ಮ ಸ್ನೇಹಿತರು ಒಬ್ರು ನಂಗೆ ಇಲ್ಲಿ ಮೆಸೇಜ್ ಮಾಡಿದ್ದಾರೆ. ಏನಂತಂದ್ರೆ, ಮನೆ ಇವಾಗ ದಕ್ಷಿಣದ ಬಾಗ್ಲು ಇದ್ದಾಗ, ಇವಾಗ ವಿಧಿ ಇಲ್ಲದೆ ಕೆಲವರು ದಕ್ಷಿಣದ ಬಾಗ್ಲು ಮನೆಗೆ ಹೋಗ್ಬೇಕಾಗಿ ಬರುತ್ತೆ. ಅಂತ ಟೈಮಲ್ಲಿ ಮುಂಭಾಗದಲ್ಲಿ ತುಂಬಿರೋ ಅಂತ ಒಂದು ಡಬ್ರಿನೋ ಏನೋ ಒಂದಿಟ್ಟು ನೀರ್ ಇಡಬಹುದಾ? ಒಂದಿಬ್ರು ಹೇಳಿದ್ರು ಅಂತ. ಇಲ್ಲ ದಕ್ಷಿಣದ ಭಾಗದಲ್ಲಿ ನೀರಿಟ್ರೆ ಏನಾಗತ್ತೆ ಹೇಳಿ, ಅದು ಬೆಂಕಿ, ಅದು ಫೈರ್ ಅಂತ ಕರಿತೀವಿ ನಾವು ದಕ್ಷಿಣ. ಆ ಫೈರ್ ಇರೋ ಜಾಗದಲ್ಲಿ ನೀರಿಟ್ರೆ ನಮ್ಗೆ ಇನ್ನು ವಿರುದ್ಧವಾದ್ದೇ ನಡೆಯುತ್ತೆ. ಅಲ್ಲಿ ನಾನು ಒಂದು ಮನೆಗೆ ಹೋಗಿದ್ದೆ, ನಾನು ಒಂದು 20 ವರ್ಷ. ದಕ್ಷಿಣದ ಬಾಗ್ಲು ಇಲ್ಲ ಅಲ್ಲಿ ಇಡಬಾರ್ದಮ್ಮ. ಇಲ್ಲ ಅದಕ್ಕೆ ಪರಿಹಾರ ಏನಂದ್ರೆ, ಇಲ್ಲ ದಕ್ಷಿಣ ಕೇಳ್ಬೇಕು ಅಂತಂದ್ರೆ, ದಕ್ಷಿಣ ಇನ್ನು ಒಳ್ಳೇದೇನೆ. ದಕ್ಷಿಣ ದಿಕ್ಕು ಬಹಳ ಒಳ್ಳೇದೇನೆ. ಕೆಲವು ವ್ಯವಹಾರಗಳಿಗೆಲ್ಲ ಬಹಳ ಅನುಕೂಲ ಆಗುತ್ತೆ. ಅನ್ನೊಂದೇನು ಅಂದ್ರೆ, ದಕ್ಷಿಣದ ಭಾಗದಲ್ಲಿರುವಂತ ಮನೆಯಲ್ಲಿ ಅದು ಎಲ್ಲಿ ನೈಋತ್ಯ ಮೂಲೆಗೆಲ್ಲ ದಕ್ಷಿಣ ಆಗ್ನೇಯಕ್ಕೆ ಇರುವಂತ ಜಾಗದಲ್ಲಿ ಇರಬೇಕು. ದಕ್ಷಿಣ ಆಗ್ನೇಯದಲ್ಲಿ ಮನೆಯ ದ್ವಾರ ಇದ್ದು, ದಕ್ಷಿಣ ಆಗ್ನೇಯದಲ್ಲಿ ಅಂದ್ರೆ ಆಗ್ನೇಯ ಮೂಲೆ ದಕ್ಷಿಣ ಭಾಗದಲ್ಲಿ ಬರುವಂತದ್ದು. ಆ ಪೋರ್ಷನ್ ಅಲ್ಲಿ ಬರುವಂತ ಜಾಗದಲ್ಲಿ ಮನೆ ದ್ವಾರ ಇರೋದು, ಮನೆ ಇರೋದು ಬಂದ್ರೆ ಅದು ತುಂಬಾ ಒಳ್ಳೇದೇನೆ, ಏನ್ ತೊಂದರೆ ಇಲ್ಲ. ಆ ಮನೆ ಬಾಗಿಲು ತೆಗೆದ ತಕ್ಷಣ ಎದುರುಗಡೆಗೆ ಪರಿಹಾರವಾಗಿ ಒಂದು ಕೊಳಲೂತಾ ಇರೋ ಕೃಷ್ಣನ್ ಫೋಟೋ ಇಡಿ, ಒಂದು ಗಾಳಿ ಗಂಟೆ ಕಟ್ಟಿ, ಮನೆ ಬಾಗಿಲ ಮೇಲೆ ದಿವ್ಯ ಶುಭ ಸೂಚಕ ಚಿಹ್ನೆಗಳನ್ನ ಹಾಕಿ, ಅವಾಗ ಖಂಡಿತ ನಿಮ್ಗೆ ಒಳ್ಳೇದಾಗತ್ತೆ.
ಓಕೆ. ಬಹಳ ಒಳ್ಳೇದ್ ಮಾಡ್ತಿದೆ. ದೇವ್ರ ದಕ್ಷಿಣ ದಿಕ್ಕು ತುಂಬಾ ಒಳ್ಳೇದ್ ಮಾಡುತ್ತೆ, ಪ್ರಾಸ್ಪರಿಟಿನೂ ಕೊಡುತ್ತೆ. ಬಹಳ ಜನಕ್ಕೆ ತಪ್ಪು ಕಲ್ಪನೆ ಇದೆ ಅದು. ದಕ್ಷಿಣ ಓಕೆ. ಒಳ್ಳೆ ದಿಕ್ಕೇನೆ, ಅದಕ್ಕೆ ಬೇಕಾದ ಪರಿಹಾರ ನಾವು ಮಾಡ್ಕೋಬೇಕಾಗತ್ತೆ ಅಷ್ಟೇನೆ. ಓಕೆ. ಓಕೆ. ಇಲ್ಲಿ ನಮ್ಮ ಒಂದಷ್ಟು ಜನ ಆತ್ಮೀಯರು, ಆತ್ಮ ಬಂಧುಗಳು ಪ್ರಶ್ನೆ ಕೇಳಬೇಕಂತ ಇದ್ದಾರೆ. ಒಂದಷ್ಟು ಹೇಳಿ ಮೇಡಮ್. ಮೇಡಮ್ ನಾಗರತ್ನಮ್ಮ ಮೇಡಮ್ ಮಾತಾಡಿ ಮೇಡಮ್. ನಮಸ್ತೆ ಗುರುಗಳೇ. ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ನಾಗರತ್ನಮ್ಮ ಅವರೇ, ಹೇಳಿ. ನಮಸ್ತೆ ಗುರುಗಳೇ. ನನಗೆ ನಮಸ್ತೆ ಅಂದ್ರೆ ಅಮ್ಮ. ಒಂದು ಯಾವ್ದು ನಮಸ್ತೆ. ನಾನು ಯಾವುದೋ ಒಂದು ಕಥೆನಲ್ಲಿ ಹೇಳಿದ್ದೆ, ಸರಸ್ವತಿ ನದಿಗೆ ಶಾಪ ಕೊಟ್ಟದ್ದು ನೀವು ವ್ಯಾಸ ಅಂತ ಏನೋ ಹೇಳ್ತಾ ಇದ್ರಿ, ಅದು ಕೇಳಿಸ್ಕೊಂಡೆ. ಅದು ಅದು ವ್ಯಾಸರು ವ್ಯಾಸರು ವ್ಯಾಸ ಮುನಿಗಳು ವ್ಯಾಸ ಕೊಟ್ಟಿದ್ದು ಅಂತ ಮಹರ್ಷಿಗಳು. ಹೇಳಿದ್ರಿ. ವ್ಯಾಸ ಮಹರ್ಷಿ ಅಂತ ಹೇಳಿದ್ರಿ. ಅದು ಇದು ನಾನು ಯಾವ್ದೋ ಒಂದು ಕಥೆನಲ್ಲಿ, ಮತ್ತೆ ಯಾವ್ದೋ ಭಾಗವತ ಯಾವ್ದೋ ಒಂದು ಕಥೆ ಕೇಳ್ಬೇಕಾದ್ರೆ ವ್ಯಾಖ್ಯಾನದಲ್ಲಿ ಕೇಳಿದ್ದೆ, ಇದು ರಾಮ ದಶರಥನಿಗೆ ಅರ್ಘ್ಯ ಕೊಡ್ತಾಳಲ್ವಾ ಸೀತೆ, ಹೋಗ್ಬಿಟ್ಟು ರಾಮ ಇರಲ್ಲ ಅವಾಗ. ಅದಕ್ಕೆ ಅದನ್ನ ನೋಡೋದಿಕ್ಕೆ ಸಾಕ್ಷಿ ಹೇಳು ಅಂತ ಕೇಳ್ತಾರೆ. ರಾಮ ಇರಲ್ಲ, ಅಪ್ಪನಿಗೆ ನೀನು ಹೆಂಗೆ ನೀನ್ ಕೊಟ್ಟೆ ನಾನು ಇಲ್ದೇ ಇದ್ದಾಗ, ನಿಜ ಹೇಳ್ತೀಯಾ ಸುಳ್ಳು ಹೇಳ್ತೀಯಾ ಅಂತ ಕೇಳ್ತಾನೆ. ಅದಕ್ಕೆ ಇಲ್ಲ ನಾನು ಮಾಡಿದೀನಿ ನಿಜ, ನಿಮ್ ತಂದೆ ನಾನು ಕೊಟ್ಟು ಕಳಿಸ್ದೆ ಇದು ಅಂತ ಹೇಳ್ತಾಳೆ. ಅದಕ್ಕೆ ಸಾಕ್ಷಿ ಯಾರು ಅಂತ ಕೇಳಿದಾಗ ಒಂದು ಹಸುನ ಮತ್ತೆ ಒಂದು ಆಲದ ಮರನೆಲ್ಲ ಕೇಳ್ತಾರೆ. ಅವರೆಲ್ಲರೂ ಹಸು ಹೇಳಲ್ಲ. ಮತ್ತೆ ಈಗ ನದಿ ಕೇಳ್ತಾಳೆ, ನದಿ ಕೇಳಿದಾಗ ನದಿ ಇದ್ರು ನೋಡಿ ಅಂದಾಗ ಇಲ್ಲ ನನಗೆ ಗೊತ್ತಿಲ್ಲ ಅಂತ ಹೇಳ್ಬಿಡ್ತಾಳೆ. ಅದು ಸುಳ್ಳು ಹೇಳಿದ್ಲು ಅಂತ ಆವಾಗ ರಾಮ ಕೊಟ್ಟಿದ್ದ ಶಾಪ ಅಂತನೋ ಏನೋ ಕೇಳಿದ್ದೆ. ಇಲ್ಲಮ್ಮ, ಅದಕ್ಕೆ ಅದು ಆ ಅದು ಜಾಗದಲ್ಲಿ ಸೀತೆನ ಮಾತ್ರ, ಕೊಟ್ಟಿದ್ದು. ಆ ಜಾಗದಲ್ಲಿ ನೀವ್ ಹೇಳಿದ್ ಕರೆಕ್ಟ್. ಸೀತೆನ ಕೊಟ್ಟಿದ್ದು ಅದು ನದಿ ಸರಸ್ವತಿ ಅಲ್ಲ, ಫಲ್ಗುಣಿ ನದಿ. ಅದು ಗಯಾ ಕ್ಷೇತ್ರದಲ್ಲಿ ಫಲ್ಗುಣಿ ನದಿ ಇತ್ತು. ಅಲ್ಲಿ ಇನ್ನೊಂದೇನಂದ್ರೆ ಅದಕ್ಕೆ ಅಲ್ಲಿ ನೀರ್ ಕಮ್ಮಿ ಆಗಿದೆ, ಅಲ್ಲಿ ಕಾಣಿಸೋದಿಲ್ಲ. ಅಲ್ಲಿ ಇನ್ನೊಂದೇನು ಅಂದ್ರೆ ದಶರಥ ಇನ್ನೊಂದೇನು ಶ್ರಾದ್ದ ಕೊಡೋ ತುಂಬಾ ಹಸುವಾಗ್ಬಿಟ್ಟಿರುತ್ತೆ ಅವನಿಗೆ. ಅವನಿಗೆ ಶಾಪ ಇರುತ್ತೆ. ಯಾವಾಗ ಅವನು ತನ್ನ ಒಂದು ಇದು ಮಾಡ್ಬೇಕಾದ್ರೆ ಬಾಣ ಬಿಟ್ಟು ಇವನ್ನ ಕುಮಾರನ್ನ ಋಷಿ ಕುಮಾರನ್ನ ತಂದೆ ತಾಯಿನ ಸಾಯಿಸ್ಬಿಟ್ಟಿರ್ತಾನೆ. ಆವಾಗ ಶ್ರವಣ ಕುಮಾರನ್ನ ತಂದೆ ತಾಯಿನ ಸಾಯಿಸಿರ್ತಾನೆ. ಆವಾಗ ಶಾಪ ಕೊಟ್ಟಿರ್ತಾರೆ, ನಿನ್ನ ಮಗ ನೀನ್ ತಿಥಿ ಮಾಡೋದಕ್ಕೂ ಯಾರು ಸಿಗೋದಿಲ್ಲ ನಿನಗೆ ಅಂತ. ಹಾಗಾಗಿ ರಾಮ ಅದನ್ನ ಹುಡ್ಕೋ ಬರದಲ್ಲಿ ದಶರಥಂಗೆ ಹಸುವಾಗ್ಬಿಟ್ಟಿರುತ್ತೆ. ಅವ್ನ ಕೈ ಎತ್ತಿ ಅಮ್ಮ ನನ್ಗೆ ಏನಾರ ಕೊಡೆ ಅಂತಾನೆ. ಏನ್ ಕೊಡ್ತಾಳೆ? ಕೊನೆಯಲ್ಲಿ ಕೈನ ಮಣ್ಣಿನ ಉಂಡೆ ತಗೊಂಡ್ ಬಂದಿದ್ದಾನೆ, ಬಾಲಿಕೆ ಪುಟ್ಟ ಮುಗಿ ಅವಳಿಗೆ ಫಲ್ಗುಣಿ ನದಿ ಅಂತ, ಫಲ್ಗುಣಿ ನದ ಅಂತ ಇಲ್ಲ, ಸರಸ್ವತಿ ನದಿ ಅಂತ ಅಂದಂಗಿತ್ತು. ಅದಕ್ಕೆ ಇಲ್ಲಮ್ಮ, ಗಯಾ ಕ್ಷೇತ್ರದಲ್ಲಿ ಇರೋದು ಫಲ್ಗುಣಿ. ಆ ಗಯಾ ಕ್ಷೇತ್ರದಲ್ಲಿ ಅದನ್ನ ಅವ್ನ ಕೈ ಎತ್ತಿರೋ ಚಿತ್ರನೂ ಇಟ್ಟಿದ್ದಾರೆ ಅಲ್ಲಿ. ಹೌದೌದೌದು. ಅವರು ಕಾಡಿನಲ್ಲಿ ಬರ್ಬೇಕಾದ್ರೆ ಅದೇ ಜಾಗದಲ್ಲಿ ಬರ್ತಾರೆ. ದಶರಥನ್ ನೀವು ಬೇಕಾದ್ರೆ ಫಲ್ಗುಣಿ ನದಿ ತೀರಕ್ಕೆ ಹೋದ್ರೆ ಸ್ವಲ್ಪ ದೂರದಲ್ಲಿ ಸ್ವಲ್ಪ ಮುಂದಕ್ಕೆ ಹೋದ್ರೆ ಅಲ್ಲೇ ಅವ್ನ ಕೈ ಎತ್ತಿರುವಂತಹದ್ದೊಂದು ವಿಗ್ರಹವನ್ನ ಕೆತ್ತಿ ಇಟ್ಟಿದ್ದಾರೆ. ಅದು ಸರಸ್ವತಿ ನದಿಗೆ ಇನ್ನೊಂದು ಬರುತ್ತೆ ಶಾಪ, ಅದು ಕೆಂಪು ಬಣ್ಣದಲ್ಲಿ ಬರುತ್ತೆ. ವಸಿಷ್ಠರು ವಿಶ್ವಾಮಿತ್ರರ ಮಧ್ಯದಲ್ಲಿ ಜಗಳ ಆಗುತ್ತೆ. ಆವಾಗ ಸರಸ್ವತಿ ನದಿಗೆ ವಿಶ್ವಾಮಿತ್ರರು ಹೇಳ್ತಾಳೆ ವಸಿಷ್ಠನ ಕೊಚ್ಕೊಂಡು ಹೋಗಂಗ್ ಮಾಡು ಅಂತ. ಅವಳೇನ್ ಮಾಡ್ತಾಳೆ, ರಭಸವಾಗಿ ಬರ್ಬೇಕಾದ್ರೆ ಅವ್ರೇನ್ ಮಾಡ್ತಾರೆ, ಸಾಯಿಸ್ಬಿಡ್ಬೇಕು ಅನ್ನೋ ಉದ್ದೇಶ ಇರುತ್ತೆ ಅವ್ರಿಗೆ. ಆವಾಗ ಅವ್ರೇನ್ ಮಾಡ್ತಾರೆ, ಸರಸ್ವತಿ ನದಿ ರೂಪದಲ್ಲಿ ಬರ್ತಾಳೆ. ಬಂದವಳು ಏನ್ ಮಾಡ್ತಾಳೆ, ಅವ್ರಿಗೆ ಏನೋ ಅವ್ರ ಅದೃಷ್ಟಕ್ಕೆ ಅವ್ರ ಮಂತ್ರದ ಇದರಿಂದ ಮಾಡ್ಕೊಂಡು ಅವ್ರು ಬಚಾವಾಗ್ತಾರೆ, ಒಂದು ದಡಕ್ಕೆ ಹೋಗಿ ಸೇರ್ಕೋತಾರೆ. ಆವಾಗ ನದಿ ವಿಶ್ವಾಮಿತ್ರನ ಕೋಪ ಬಂದ್ಬಿಡುತ್ತೆ. ಎಲ್ಲ ನೀನು ಅವನ್ನ ಸಾಯಿಸು ಅಂತಂದ್ರೆ ಬಚಾವ್ ಮಾಡಿದ್ಯಾ ನೀನು ಅಂದ್ಬಿಟ್ಟು ನೀನಂದ್ರೆ ನೀರು ಕೆಂಪಾಗಿರ್ಲಿ ಅಂದು. ಆವಾಗ ನದಿ ನೀರು ಕೆಂಪು ವರ್ಣಕ್ಕೆ ಬಂತು. ಯಮುನಾ ನದಿ ನೀರು ಕಾಫಿ ಬಣ್ಣ ಇರುತ್ತೆ, ನೋಡಿದ್ರೆ ಕಾಫಿ ಡಿಕಾಕ್ಷನ್ ಇದ್ದಂಗಿರುತ್ತೆ, ಕಪ್ಪು ಬಣ್ಣದಲ್ಲಿರುತ್ತೆ. ಅದಕ್ಕೂ ಒಂದು ಕತೆ ಇದೆ. ಹಾಗೆ ಯಮುನಾ ನದಿ ಒಂಥರ ಇದೆ, ಗಂಗೆ ಮಾತ್ರ ಪವಿತ್ರಳು. ಗಂಗೆ ಇಡೀ ಪ್ರಪಂಚದಲ್ಲಿ ಎಲ್ಲಾ ಕಡೆ ನೋಡ್ಕೊಂಡ್ ಬಂದ್ರು ಗಂಗೆ ಬಹಳ ಪವಿತ್ರವಾಗಿರುವಂತದ್ದು. ಅದು ನೂರಾರು ವರ್ಷಗಳ ಕಾಲಕ್ಕೆ ಸೇವ್ ಮಾಡಿರ್ಬೋದು, ಆದ್ರೆ ಏನು ಆಗೋದಿಲ್ಲ. ಅದ್ರಲ್ಲಿ ಸ್ಪೆಷಲ್ ಬ್ಯಾಕ್ಟೀರಿಯಾಗಳು ಬೆಳ್ಕೊಂಡಿದೆ. ಅದರಲ್ಲಿರುವಂತ ಕೆಲವು ವಿಶೇಷವಾದ ಅಂಶಗಳು ಇದು ಮಾಡಿದೆ ಅದನ್ನ. ಇದು ಅದ್ ನೀರ್ನ ಹಾಳಾಗಿ ಹೋಗ್ತಾ ಇತ್ತು, ಇದು ಪೊಲ್ಯೂಷನ್ ಆಗಿತ್ತು. ಅದಕ್ಕೋಸ್ಕರ ನರ್ಮದಾ ಬಚಾವ್ ಗಂಗಾ ಬಚಾವ್ ಅಂದ್ಬಿಟ್ಟು ನಮಾಮಿ ಗಂಗಾ ನಮಾಮಿ ನರ್ಮದಾ ಅನ್ನೋ ರೀತಿಯ ಸುಮಾರು ಕ್ಷೇತ್ರಗಳಲ್ಲಿ ನದಿಗಳಿಗೆ ಒಂದೊಂದು ಲಾಂಛನವನ್ನು ಕೊಟ್ಟು ಅದ್ರ ಪ್ರಾಜೆಕ್ಟ್ಗಳನ್ನ ಕೊಟ್ಟು ಅದ್ರ ನೀರ್ನ ಉದ್ಧಾರ ಮಾಡ್ತಿದ್ದಾರೆ, ಕ್ಲೀನ್ ಮಾಡಿಸ್ತಾ ಇದ್ದಾರೆ. ನೀವ್ ಹೇಳಿದ ಕತೆ ಕರೆಕ್ಟ್, ಅದು ಬೇರೆ ಇದಕ್ ಬರಲ್ಲ. ಸರಸ್ವತಿ ನದಿಗೆ ಇನ್ನು ಬೇರೆ ಬೇರೆ ರೀತಿಯಲ್ಲಿ ಶಾಪ್ಗಳು ಬಂತು. ಅದೇ ಒಂದೊಂದು ಸ್ಥಳದಲ್ಲಿ ಒಂದೊಂದು ಸ್ಥಳ ಮಹಿಮೆ ಇರುತ್ತೇನೋ ಅಂತ ತಿಳ್ಕೊಂಡಿದ್ದೆ.
ಆಮೇಲೆ ಮತ್ತೆ ಹೌದು. ಚಂದ್ರಭಾಗಾ ನದಿ ಅಂತಾರಲ್ಲ, ಅಲ್ಲ, ಚಂದ್ರಭಾಗಾ ನದಿ, ಹ್ಮ್ ಚಂದ್ರಭಾಗಾ ನದಿನಲ್ಲಿ ಒಂದೊಂದು ಅಲೆ ಆ ಕಡೆಗೆ ಈ ಕಡೆಗೆ ಕೆಂಪು ನೀರು, ಒಂದು ನೀಲಿ ನೀರು ಹರಿತಾ ಇರುತ್ತೆ. ಒಂದ್ ಅಲೆ ಆ ಕಡೆಗೆ ಈ ಕಡೆಗೆ ಬೆರ್ಸ್ಕೊಳಲ್ಲ. ಒಡಿಶಾಗ್ ಹೋಗಿದ್ವಿ, ಒರಿಸ್ಸಾದಿಂದ ಅದ್ ಹೌದೌದು. ಯಾವ್ದೋ ಒಂದು ಬಂಗಾಳ ಕೊಡಕ್ಕೆ ಹೋದಾಗ ಆ ತರ ಹೌದಮ್ಮ, ಇತ್ತು. ಹೌದು ಹೌದು ಅದಕ್ಕೆ ಅದು ನದಿನ ಅಥವಾ ಸಮುದ್ರನ, ಈ ತರ ನೀರು ಒಂದೇ ಕಡೆ ಬಂದ್ರು ಒಂದ್ ಅಲೆ ಆ ಕಡೆಯಿಂದ ಈ ಕಡೆಗೆ ಬೆರ್ಸ್ಕೊಳಲ್ಲ. ಅದಕ್ಕೆ ನೀವ್ ಹೇಳಿದ್ರಲ್ಲ ನೀರದು ನೀವು ಯಾವ ರೀತಿ ಇಲ್ಲ ಗುಣಗಳಿರುತ್ತೆ ಅಂತ. ಅದೇ ರೀತಿಯಾಗಿ ಹ್ಮ್ ಅದು ನೀರು ಎರಡು ನದಿಗಳು ಹರಿಬೇಕಾದ್ರೆ ನೀವು ಅಲಕಾನಂದ ನದಿಯಿಂದ ನೋಡ್ಬೋದು ನೀವು. ಅಲ್ಲಿ ಇನ್ನು ಎರಡು ನದಿಗಳು ಬರುತ್ತವೆ, ಗಂಗಾ ನದಿದು ಎರಡು ಭಾಗಗಳಾಗಿ. ಅದ್ ಬಂದಾಗ ಒಂದು ಕಪ್ಪು ಬಣ್ಣದಲ್ಲಿ ಇರುತ್ತೆ, ಡಾರ್ಕ್ ಕಲರ್ ಚೇಂಜ್ ಇದ್ರು ಕೂಡ ಅದು ಒಂದಕ್ಕೊಂದು ಬೆರೆತ್ಕೊಳ್ಳಲ್ಲ ಅಂತ. ಬೆರೆತ್ಕೊಳ್ಳಲ್ಲ. ನಿಜ ನಿಜ. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮೇಡಮ್. ಓಕೆ, ಅಷ್ಟೇ, ವೇದಾವತಿ ಅವರೇ ಮಾತಾಡಿ ಮೇಡಮ್, ಮಾತಾಡಿ. ಓಕೆ, ಲಕ್ಷ್ಮೀಕಾಂತಮ್ಮ ಅವರೇ ಸರ್ ಮಾತಾಡಿ. ನಮಸ್ತೆ ಸರ್. ನಮಸ್ತೆ ಹಲೋ ಅಮ್ಮ. ನಮಸ್ತೆ. ಸರ್, ನೀರು ಹೇಗೆಲ್ಲ ಉಪಯೋಗಿಸ್ಬೇಕು ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿತ್ತು. ಎಲ್ಲ ಕೇಳಿದ್ದೀನಿ. ಅದ್ರಲ್ಲಿ ಸರ್ ನಾನು ಒಂದೇ ಒಂದು ಪಾಯಿಂಟ್ ಆಡ್ ಮಾಡಕ್ ಇಷ್ಟಪಡ್ತೀನಿ. ನಾವು ಹೊರಗಡೆಯಿಂದ ಪೂಜೆಗೆ ಅಂತೇಳಿ ಹೂ ತರ್ತೀವಲ್ಲ, ಅದು ದೇವರಿಗೆ ಮುಡ್ಸೋ ಮೊದಲು ಅದನ್ನು ಪ್ರೋಕ್ಷ ಮಾಡ್ಬೇಕಲ್ವಾ? ಹೌದು ಹೌದಮ್ಮ. ಅದೊಂದು ಅದನ್ನ ಪ್ರೋಕ್ಷಣೆ ಮಾಡ್ಬೇಕಾದ್ರೆ ಯಾವುದೇ ವಸ್ತುಗಳನ್ನ ತರಲು ಮನೆ ಒಳಗೆ ತಂದಾಗ ಒಂದು ಸ್ವಲ್ಪ ಕೈಗೆ ನೀರು ತುಂಬಿಸ್ಕೊಂಡು, ಕೈನಲ್ಲಿ ನೀರು ಇಟ್ಕೊಂಡು ಅಪವಿತ್ರ ಪವಿತ್ರ ವಾ ಸರ್ವಾಗತೆ ಪಿವಾ ಅಂತಾರೆ ಶುಚಿ ಅಂತ ಹೇಳ್ತೀವಿ. ಆದ್ರೆ ಎಲ್ಲರೂ ಮಂತ್ರಗಳನ್ನ ಹೇಳಕ್ ಕಷ್ಟ ಆಗುತ್ತೆ. ಅಂತ ಟೈಮ್ನಲ್ಲಿ ನೀರನ್ನ ನಾವು ಪ್ರಾರ್ಥನೆ ಮಾಡ್ಕೋಬೇಕು. ಹೇ ಗಂಗಾ ಮಾತಾ, ಈ ನೀರಿನಿಂದ ನಾನು ನನ್ನ ಈ ತರಕಾರಿ ಹಣ್ಣುಗಳನ್ನು ತಂದಿದ್ದೀನಿ, ಹೊರಗಡೆ ಎಲ್ಲೆಲ್ಲಿಂದನೂ ಬಂದಿದೆ, ಇದಕ್ಕೆ ನಾನು ಪ್ರೋಕ್ಷಣೆಯನ್ನು ಮಾಡ್ತಾ ಇದ್ದೀನಿ ಅಂತ ಹೇಳಿ ಅದಕ್ಕೆ ಶುಚಿಯಾಗ್ಲಿ, ಶುಭ್ರವಾಗಲಿ, ಭಗವಂತನ ಕಾರ್ಯದಲ್ಲಿ ನಾವು ಆಹಾರ ಸೇವನೆಗೆ ಅಂತ ಉಪಯೋಗಿಸ್ತಾ ಇದ್ದೀವಿ, ಇದು ಶುಚಿಯಾಗಿ ನಮ್ಗೆಲ್ಲ ಅನುಗ್ರಹವನ್ನು ಮಾಡ್ಲಿ ಅಂತ ಹೇಳ್ಬೇಕು. ಸರ್ ಕರೆಕ್ಟ್. ಮತ್ತೆ ಮೊನ್ನೆ ನಾನು ಮೇಡಮ್ ಎಲ್ಲರಿಗೂ ಅವಕಾಶ ಸಿಗ್ಲಿ, ದಯವಿಟ್ಟು ಕ್ಷಮಿಸಿ. ನಾಗರತ್ನಮ್ಮ ಅವ್ರು ಆಯ್ತಲ್ಲ, ನಾಗರತ್ನಮ್ಮ ಅವರೇ ಮಾತಾಡಿ. ಲಕ್ಷ್ಮೀಕಾಂತ್ ಅವರು ಒಂದ್ ನಿಮಿಷ, ನಾಗರತ್ನಮ್ಮ ಅವರು ಫಸ್ಟ್ ಮಾತಾಡ್ಬಿಡ್ಲಿ. ಲಕ್ಷ್ಮೀಕಾಂತಮ್ಮ ಕೇಳ್ತಾ ಇದ್ದಾರೆ ನೋಡಿ. ಅಲ್ಲ, ನಾಗರತ್ನಮ್ಮ ಅವರು ಫಸ್ಟ್ ಬಂದ್ರು, ಅದಾದ್ಮೇಲೆ ಲಕ್ಷ್ಮೀಕಾಂತಮ್ಮ ಅವರು ಮಾತಾಡ್ತಾರೆ. ನಾಗರತ್ನಮ್ಮ ಅವರೇ ನಿಮ್ಗೆ ಓಕೆ, ಮಾತಾಡಿ ಮೇಡಮ್. ನಾನ್ ಮಾತಾಡಿ ಆಯ್ತಲ್ಲ ಮೇಡಮ್? ನಂದಾಯ್ತು. ನೀವು ಆಯ್ತಾ? ಓಕೆ ಫೈನ್, ಓಕೆ ಫೈನ್. ಲಕ್ಷ್ಮೀಕಾಂತಮ್ಮ ಅವರು ಕೊಡಿ. ಲಕ್ಷ್ಮೀಕಾಂತ ಎಲ್ಲರಿಗೂ ನಮಸ್ಕಾರ ಸರ್. ನಮಸ್ಕಾರ. ಈ ಮನೆಗಳಲ್ಲಿ ಇತ್ತೀಚೆಗೆ ಈ ಪಾಟ್ಗಳಲ್ಲಿ ಬೌಲ್ಗಳಲ್ಲಿ ನೀರ್ ಹಾಕಿ ಹೂಗಳನ್ನ ಇಡ್ತಾರಲ್ಲ, ಅದರ ಉದ್ದೇಶ ಏನ್ ಸರ್? ನೀರ್ ಇದೆಯಲ್ಲ ಅದ್ರಲ್ಲಿ, ಅದಕ್ಕೆ. ಹೌದಮ್ಮ, ಅದೇನ್ ಗೊತ್ತಾ, ನೀವು ಅದನ್ನ ಎಲ್ಲೆಲ್ಲೋ ಇಡಬಾರ್ದಮ್ಮ. ಅದನ್ನ ಎಲ್ಲಿ ಇಡ್ಬೇಕು? ಉತ್ತರ ದಿಕ್ಕಿನಲ್ಲಿ ಇಡ್ಬೋದು, ಪೂರ್ವ ದಿಕ್ಕಿನಲ್ಲೂ ಇಡ್ಬೋದು. ಉತ್ತರ ದಿಕ್ಕಿನಲ್ಲಿ ಸಾಮಾನ್ಯ ದೊಡ್ಡ ದೊಡ್ಡ ಹೋಟ್ಲುಗಳೆಲ್ಲ ನೋಡಿ, ದೊಡ್ಡ ದೊಡ್ಡ ಗಂಗಾಳ ಹರಿವಾಣಗಳಲ್ಲಿ ಉತ್ತರ ದಿಕ್ಕಿನಲ್ಲಿ ಇಟ್ಬಿಟ್ಟು ಅಲ್ಲಿ ಹಳದಿ ಕೆಂಪು ಬಣ್ಣದ ಹೂಗಳನ್ನ ಹಾಕಿರ್ತಾರೆ, ಹಳದಿ ಹೂ ಜಾಸ್ತಿ ಹಾಕಿರ್ತಾರೆ, ಹಾಕಿ ಅದನ್ನ ನೀರಿನಲ್ಲಿ ಇಡ್ತಾರೆ. ಯಾಕೆಂದ್ರೆ ಉತ್ತರ ದಿಕ್ಕು ನೀರಿಗೆ ಸಂಬಂಧಪಟ್ಟಿದ್ದು. ದಕ್ಷಿಣ ದಿಕ್ಕಿನಲ್ಲಿ ಇದ್ರೆ ಅದು ವಿರುದ್ಧವಾದ ಗುಣ ಕೊಡುತ್ತೆ. ಮನೆಗಳಲ್ಲಿ ಕೆಲವ್ರು ಗೊತ್ತಾಗೋದಿಲ್ಲ, ತಗೊಬಂದ್ ದಕ್ಷಿಣ ದಿಕ್ಕಿನಲ್ಲಿ ಒಂದು ಪುಟ್ಟ ಗಂಗಾಳನೋ ಏನೋ ಹರಿವಾಣ ತರ್ತಾರೆ, ಅಥವಾ ಪಾಟ್ಗಳು ತರ್ತಾರೆ, ಅದರಲ್ಲಿ ನೀರು ಇಟ್ಬಿಟ್ಟು ಅದ್ರ ದಕ್ಷಿಣ ದಿಕ್ಕಿನಲ್ಲಿ ಹಾಕಿರ್ತಾರೆ, ಇಲ್ಲ ವಾಯು ದಿಕ್ಕಿನಲ್ಲಿ ಹಾಕಿರ್ತಾರೆ, ಇಲ್ಲ ಪಶ್ಚಿಮ ದಿಕ್ಕಿನಲ್ಲಿ ಹಾಕಿರ್ತಾರೆ. ಅದೆಲ್ಲ ಮಾಡಬಾರ್ದು. ಅದ್ ಏನಿದ್ರು ಅದು ಉತ್ತರ ದಿಕ್ಕಿನಲ್ಲಿ ಇಡ್ಬೋದು, ಪೂರ್ವ ದಿಕ್ಕಿನಲ್ಲೂ ಇಡಬಹುದು, ಪೂರ್ವ ಮಧ್ಯಂತರದಲ್ಲೂ ಇಟ್ಕೋಬಹುದು, ಈಶಾನ್ಯದಲ್ಲೂ ಇಡಬಹುದು. ಒಳ್ಳೇದು. ಅದ್ರ ಅವಶ್ಯಕತೆ ಇದೆಯಾ ಅಥವಾ ಅದ್ರದ್ದು ಏನಾದ್ರೂ ಪ್ರಾಮುಖ್ಯತೆ? ಅಮ್ಮ ಅದೇನಿಲ್ಲಮ್ಮ, ಹಿಂದಿನ ಕಾಲದಲ್ಲಿ ಇಡೋರು, ಈಗ ಇತ್ತೀಚೆಗೆ ಬಿಟ್ಬಿಟ್ಟಿದ್ರು. ಈಗೆಲ್ಲ ಇತ್ತೀಚೆಗೆ ಫ್ಯಾಷನ್ ಅಂತ ದೊಡ್ಡ ದೊಡ್ಡ ಮನೆಗಳು ಕಟ್ಕೊಂಡಿರ್ತಾರೆ, ಚೆನ್ನಾಗಿರುತ್ತೆ ಅಂತ ಇಟ್ಕೋತಾರೆ. ಈಗ ಇದು ಫೌಂಟೇನ್ಗಳು ಇಟ್ಕೋತಾರೆ, ಅಕ್ವೇರಿಯಂ ಇಟ್ಕೋತಾರೆ. ಇವೆಲ್ಲ ಅಕ್ವೇರಿಯಂ ಇಟ್ಕೊಳ್ಳೋದಿವೆಲ್ಲ ಒಳ್ಳೇದೇನೆ, ಆರೋಗ್ಯಕ್ಕೂ ಸುಧಾರಣೆಗೂ ಒಳ್ಳೇದೇನೆ. ನಿಮ್ ಮನೆಯಲ್ಲಿ ಇಟ್ಕೊಂಡ್ರು ಸಂತೋಷನೇ. ಮನೆ ದೊಡ್ಡದಾಗಿ ಪುಟ್ಟ ಮನೆಗಳಿದ್ರೆ ಕೈ ಕಾಲಕ್ಕೆ ತೊಡರುತ್ತೆ, ಪುಟ್ಟ ಮಕ್ಕಳಿದ್ರೆ ತಗೊಂಡು ಕೇಳ್ತಾರೆ, ನಿಮ್ಗೆ ಕೆಲಸ ಜಾಸ್ತಿ. ಅದ್ ನೋಡ್ಕೊಂಡು ನೀವು ಮಾಡ್ಬೇಕಾಗತ್ತೆ. ಕರೆಕ್ಟ್ ಕರೆಕ್ಟ್ ಸರ್. ಆಮೇಲೆ ಈ ಜಲಪಾತದ ಕೆಳಗಡೆ ಮೈ ಒಡ್ಡಿ ನಿಲ್ತಾರಲ್ಲ ಸರ್, ಅದು ತಲೆನೋವಿಗೆ ಒಳ್ಳೇದು ಅಂತಾರ, ಹೌದಾ? ಹೌದಮ್ಮ, ಹೌದು ಹೌದು. ಇದು ಇನ್ನೊಂದೇನು ಅಂದ್ರೆ, ಅದು ಮೇಲ್ಗಡೆ ಬೆಟ್ಟಗಳಿಂದ ಸುರಿಯುವಂತ ನೀರು ನೂರಾರು ಗಿಡಗಳ ಮಧ್ಯದಿಂದ ಬರುತ್ತೆ. ಅದು ಸಸ್ಯಗಳ ಒಂದು ಭೂಮಿಯ ಒಂದು ಲವಣಾಂಶಗಳನ್ನ, ಖನಿಜಾಂಶಗಳನ್ನ ತುಂಬಿಕೊಂಡಿರುತ್ತೆ.
ಆ ನೀರಿನಲ್ಲಿ ನಾವು ಶರೀರವನ್ನು ಒಡೆದಾಗ ಅದು ಏನಾಗುತ್ತೆ ನಮ್ಮ ಮೈ ಮೇಲೆ ಬೀಳುತ್ತೆ. ಆ ನೀರಿನ ರಭಸ ನಮ್ಮ ಶರೀರದ ಮೇಲೆ ಬಿದ್ದಾಗ ಮ್ಯಾಸೇಜ್ ಮಾಡ್ದಂಗೂ ಆಗುತ್ತೆ. ಆಮೇಲೆ ಸ್ನಾನ ಮಾಡೋದ್ರಿಂದ ಆರೋಗ್ಯಕ್ಕೂ ಒಳ್ಳೇದೇನೆ ಅದು. ಬಹಳ ಹೊತ್ತಲ್ಲ, ಸ್ವಲ್ಪ ಹೊತ್ತು ಮಾಡ್ಬೇಕಷ್ಟೇನೆ. ನಿಜ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮೇಡಮ್, ಒಂದೇ ಒಂದು ವಿಷಯ, ನಿನ್ನೆ ಕಾರ್ಯಕ್ರಮದ ಬಗ್ಗೆ ಹೇಳಿ ಒಂದ್ 2 ನಿಮಿಷ. ನಿನ್ನೆ ಕಾರ್ಯಕ್ರಮ ಹೇಗಾಯ್ತು, ಯಾವ ರೀತಿ ಸಂಭ್ರಮದಿಂದ ಕೂಡಿತ್ತು, ಏನು ಅನ್ನೋದು. ಚೆನ್ನಾಗಿತ್ತು ಮೇಡಮ್, ಚೆನ್ನಾಗಾಯ್ತು ಕಾರ್ಯಕ್ರಮ. ಸಿದ್ಧತೆಗಳು ಚೆನ್ನಾಗೇ ನಡೆದಿದ್ವು. ಲೈನ್ ಆಗಿ ಹೇಳ್ಕೊಂಡು ಹೋಗ್ತೀನಿ, ಪ್ರಾಮುಖ್ಯತೆ ಅಂತೆಲ್ಲ ನನ್ನ ಗಮನಕ್ಕೆ ಬಂದಿದ್ದ, ಮನಸ್ಸಿನಲ್ಲಿರೋದೆಲ್ಲ. ಜನ ಸೇರಿದ್ರು. ಅಂದ್ರೆ ನಾವು ತುಂಬಾ ಎಕ್ಸ್ಪೆಕ್ಟ್ ಮಾಡಿದ್ವಿ ಒಂದ್ 500 ಅಂತೇಳಿ. 200 ಜನ, 250 ಜನ ಅಂತೂ ಬಂದಿದ್ರು. ಇಲ್ಲ, ಒಳ್ಳೆ ಸಂಖ್ಯೆನೇ ಅಲ್ಲ. 250 ಜನ ಬಂದಿದ್ರು. ಎಲ್ಲರಿಗೂ ಪ್ರಸಾದದ ವ್ಯವಸ್ಥೆ ಆಗಿತ್ತು. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತೇಳಿ ಎಲ್ಲಾರು ಅಂದ್ರು. ಬಂದಿದ್ದವರು ಎಲ್ಲ ಆಲ್ಮೋಸ್ಟ್ ಒಂದು 10% ಇರ್ಬಹುದು ಏನು ಈ ಕ್ಷೇತ್ರದ ಅನುಭವ ಇರೋರು. ಇನ್ನು ಉಳಿದವರೆಲ್ಲರೂ ಹೊಸಬ್ರೆ. ಓಕೆ, ಅವರೆಲ್ಲರೂ ಬರ್ತಾ ಎಲ್ಲರೂ ಇದ್ದಾರೆ ಹೊಸಬ್ರೆ. ಜ್ಞಾನಕ್ಕೆ ನಮಗೇನನ್ನಷ್ಟು ಅನುಭವಸ್ಥರಿಗೆ ಹೊಸಬರ ಪರಿಚಯ ಅಂದ್ರೆ ಅವ್ರವ್ರು ಯಾರು ಪರಿಚಯ ಮಾಡ್ಕೊಂಡಿಲ್ಲ. ಸೊ ಅವರ ಅನುಭವಗಳನ್ನ ಹೇಳ್ಕೊಳ್ಳುವಾಗ ನಮ್ಗೆ ಗೊತ್ತಾಯ್ತು. ಸೊ ಹೊಸಬ್ರಿದ್ದಾರೆ, ಅವ್ರಿಗೆ ಇಂಟ್ರೆಸ್ಟ್ ಇದೆ. ಕೆಲವರಿಗೆ ಹೊಸಬರು ಈ ಹಳೆ ಅಲ್ಲಿ ಇರುವಂತ ರಾಯಚೂರಿನಲ್ಲಿ ಇರುವಂತವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅದರ ಅನುಭವವನ್ನ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಂಡು ಜೀವನದಲ್ಲಿ ಅಳವಡಿಸ್ಕೊಡ್ಬಹುದು ಅಂತ ಇದನ್ನಿಸ್ತು. ಕೆಲವರಿಗೆ ಯಾವ ರೀತಿ ಇದು ನಾವು ತಿಳ್ಕೊಬೇಕು ಅನ್ನೋವ್ರಿಗೆ ನಾವು ಅಲ್ಲಿ ಮಾವತಾರ್ ಫೌಂಡೇಶನ್ ಇಂದ ತಂದಿದ್ದಂತ ಕರಪತ್ರಗಳನ್ನ ನೀಡೋದ್ರ ಮೂಲಕ, ಮತ್ತೆ ಮಾವತಾರ್ ಚಾನಲ್ ಇರ್ಬೋದು, ಟಿವಿ ಇರ್ಬೋದು, ಕಾರ್ಯಕ್ರಮಗಳು ಏನು ಅನ್ನೋದನ್ನ ಸವಿಸ್ತಾರವಾಗಿ ತಿಳಿಸಿಕೊಟ್ಟಾಗಿದೆ. ಸೊ ಅವ್ರನ್ನ ಇವಾಗ ನಮ್ಗೆ ಪರ್ಸನಲ್ ಆಗಿ ಅಲ್ಲಿ ಎಂಟ್ರಿನೂ ಮಾಡಿಸ್ಕೊಂಡಿದೀವಿ ಬುಕ್ ಅಲ್ಲಿ. ಬಂದವ್ರ ಹೆಸರು ಮತ್ತೆ ಟೆಲಿಫೋನ್ ನಂಬರ್ ಅವ್ರನ್ನೆಲ್ಲ ಚಾನೆಲ್ಗೆ ಸೇರಿಸೋದ್ರಿಂದ, ಅವರ ನಂಬರ್ಸ್ ಎಲ್ಲ ಗ್ರೂಪ್ ಅಲ್ಲಿ ಹಾಕೋದ್ರಿಂದ ಕೇಳುವಂತವರಾಗಿ ಅವರು ತಮ್ಮ ಜೀವನದಲ್ಲಿ ಅಳವಡಿಸ್ಕೋಬಹುದು ಅನ್ನೋದು ಇದು. ಒಟ್ನಲ್ಲಿ ಯಶಸ್ವಿಯಾಗಿ ನಡೀತು. ಬಟ್ ನಮ್ಮ ನಿರೀಕ್ಷೆ ಇನ್ನೂ ಜಾಸ್ತಿ ಬೇಕಿತ್ತು ಅಂತ ಅನ್ನಿಸ್ತು. ಅದು ಗೊತ್ತಿಲ್ಲ, ಅವರ ಯೋಗ ಇನ್ನೂ ಸಿಗ್ಬೇಕೋ ಏನೋ ಅಂತೇಳಿ. ಒಟ್ನಲ್ಲಿ ತುಂಬಾ ಚೆನ್ನಾಗಾಯ್ತು. ಇದನ್ನ ಬೇರೆ ಜಿಲ್ಲೆಗಳಲ್ಲಿ ಮಾಡೋಣ ಅಂತೇಳಿ. ಮತ್ತು ನಾವು ನಮ್ಮ ಫ್ರೆಂಡ್ ಏನ್ ಅನ್ಕೊಂಡಿದ್ವಿ ಅಂದ್ರೆ, ಇದನ್ನ ನಾವು ಸರ್ಕಾರಿ ಇದ್ರ ಜೊತೆಗೆ ನಮ್ಮ ಇಲಾಖೆ ಜೊತೆಗೆ ಸೇರಿಸ್ಬಿಟ್ಟು ವ್ಯಾಪಕವಾಗಿ ಮಾಡಿದ್ರೆ ಇನ್ನೂ ಅಂದ್ರೆ ತುಂಬಾ ಜನ ಬರ್ತಾರೆ, ಮತ್ತೆ ಹೆಚ್ಚಿನ ವ್ಯಾಪ್ತಿನೂ ಆಗುತ್ತೆ, ಮತ್ತೆ ಮೂಲೆಗೂ ಹರಡೋದಿಕ್ಕೆ ಕ್ರಮೇಣವಾಗಿ ಮೂಲೆಗೂ ಹರಡೋದಿಕ್ಕೆ ಅನುಕೂಲ ಆಗುತ್ತೆ ಅಂತ ನಾವು ಯೋಚನೆ ಮಾಡಿದ್ದೇವೆ. ಚೆನ್ನಾಗಂತೂ ಆಯ್ತು ಮೇಡಮ್. ಎಲ್ಲರ ಸಹಕಾರಕ್ಕೆ ವಂದನೆಗಳು, ಧನ್ಯವಾದಗಳು. ಧನ್ಯವಾದ ಮೇಡಮ್, ಧನ್ಯವಾದ ನಿಮ್ಗೆ. ಓಕೆ, ಹಂಚ್ಕೊಂಡಿದ್ದಕ್ಕಾಗಿ ಧನ್ಯವಾದ. ಓಕೆ, ಶಿವಕುಮಾರ್ ಸರ್ ಮಾತಾಡಿ ಸರ್. ಎಲ್ಲರೂ ಧ್ಯಾನ ಆತ್ಮ ಅನಂತ ಕೋಟಿ ನಮಸ್ಕಾರ ಮೇಡಮ್ ಅವರೇ. ನಮಸ್ಕಾರ ಹೇಳಿ ಸರ್. ಸರ್, ನಾನು ರಾಯಚೂರಿಗೆ ಹೋಗಿದ್ದೆ ಮೊನ್ನೆ ಮಾವತಾರ್ ಫೌಂಡೇಶನ್ ಪ್ರೋಗ್ರಾಮ್ಗೆ. ಬಹಳ ಅದ್ಭುತವಾಗಿ ಕಾರ್ಯಕ್ರಮ ಆಯ್ತು ಸರ್. ವೆರಿ ಗುಡ್ ಸರ್. ನಂಗೆ ಲಾಸ್ಟ್ ವರೆಗೆ ಇರ್ಲಕ್ಕಾಗಿಲ್ಲ, 4 ಗಂಟೆ ಟ್ರೈನ್ ಇತ್ತು, ಅದ್ರ ಕಡೆ ಹೊರಟು ಬಂದೆ. ಒಂದು ಚಿಕ್ಕ ಕ್ವಶನ್ ಇದೆ ನಾರಾಯಣ ಸತ್ಯೇಂದ್ರ ಸರ್. ಡೈಲಿ ನೆತ್ಯ ಸ್ನಾನ ಮಾಡ್ಬೇಕಾ ಮಾಡ್ಬಾರ್ದು? ನೆತ್ಯ ಸ್ನಾನನ ಮಾಡ್ಬೇಕಾದ್ರೆ ಅದಕ್ಕೊಂದು ರೂಲ್ಸ್ ಇದೆ. ತುಂಬಾ ಬಿಸಿ ನೀರು ಸ್ನಾನ ಮಾಡಬಾರ್ದು. ಫಸ್ಟ್ ಪಾದಗಳ ಮೇಲೆ ನೀರು ಹಾಕೋಬೇಕು. ಏಕ್ದಮ್ ತಲೆ ಮೇಲೆ ನೀರು ಸುಕ್ಕೋಬಾರ್ದು. ಫಸ್ಟ್ ಪಾದಗಳ ಮೇಲೆ ಹಾಕೋಬೇಕು, ಆಮೇಲೆ ಮಂಡಿಗಳ ಮೇಲೆ ಹಾಕೋಬೇಕು, ಆಮೇಲೆ ತೊಡೆಗಳ ಮೇಲೆ, ಭುಜಗಳ ಮೇಲೆ ಸ್ವಲ್ಪ ನೀರು ಹಾಕೊಂಡು ಆಮೇಲೆ ನೆತ್ತಿಗೆ ಕೊಡ್ಬೇಕು. ಈಗ ಏನಾಗಿದೆ ಅಂತಂದ್ರೆ ಎಲ್ಲ ಶವರ್ ಇಟ್ಕೊಂಡ್ಬಿಟ್ಟಿದ್ದಾರೆ, ಡೈರೆಕ್ಟ್ ಆಗಿ ಬಿಟ್ಬಿಡ್ತಾರೆ, ನಿಂತು ಬಿಡ್ತಾರೆ. ಅದೇ ಬಂದಿರೋ ಸಮಸ್ಯೆ. ಧನ್ಯವಾದ ಸರ್. ಥ್ಯಾಂಕ್ ಯು. ಎನಿವೆ, ಇವತ್ತಿನ ಕಾರ್ಯಕ್ರಮ ಏನು ಹೇಗಿತ್ತು ಅನ್ನೋದು ಎಲ್ಲರಿಗೂ ಗೊತ್ತಾಗಿದೆ ಸರ್. ಅದ್ಭುತವಾದ ಒಂದು ಸಮಗ್ರ ಮಾಹಿತಿ ಅಂತ ಹೇಳ್ಬೋದು ನೀರಿನ ಬಗ್ಗೆ. ಸೊ ಎಷ್ಟು ಮಾತಾಡಿದ್ರು ನಿಮ್ಮಲ್ಲಿ ವಿಷಯ ಇದೆ ಅನ್ನೋದು ಖಂಡಿತ ಗೊತ್ತಾಗ್ತಾ ಇದೆ, ಇನ್ನೂ ಇದೆ ಅಂತ ಗೊತ್ತು. ಆದ್ರೆ ಈ ಟೈಮು ಸಾಲಿಲ್ಲ. ಆದ್ರೂ ಪೂರ್ಣ ಟೈಮ್ ನಿಮ್ಗೆ ಕೊಟ್ರು ಅದು ಸಾಲಿಲ್ಲ ಅಂದ್ರೆ ನೀರಿನ ಬಗ್ಗೆ ಹೇಳೋದು ಇನ್ನ ಎಷ್ಟಿದೆ ನೋಡಿ. ನೀರು ಎಷ್ಟು ದೂರದವರೆಗೆ ಹರಿತೋ ಅಷ್ಟು ದೂರದವರೆಗೆ ವಿಷಯ ಕೂಡ ಇದೆ ಅಂತ ಅರ್ಥ. ಏನಿದೆ ನನಗೆ ಸತ್ಯೇಂದ್ರ ಸರ್ಗೆ
ಅದ್ಭುತವಾಗಿತ್ತು ಇವತ್ತು ನೀರಿನ ಬಗ್ಗೆ ತಿಳಿಸ್ಕೊಟ್ಟಿದ್ದು. ನಂತರ ಇವನ್ ಆಧ್ಯಾತ್ಮಿಕ ಶಾಸ್ತ್ರ ಅದ್ರ ಬಗ್ಗೆ ಏನು ನಾನು ಮಾತಾಡಿದೆ ಭಾಗ 1. ಸೊ ಮುಂದಿನ ಅದಕ್ಕೆ ನಿಮ್ಮ ಒಂದು ಅನಿಸಿಕೆ ಏನು ಆಧ್ಯಾತ್ಮಿಕ ಶಾಸ್ತ್ರದ ಬಗ್ಗೆ? ಮೇಡಮ್ ನನ್ಗೆ ಹೇಳ್ತಿದ್ದೀರಾ ಮೇಡಮ್? ನಿಮ್ಮಲ್ಲಿ ಕೇಳ್ತಾ ಇದೀನಿ ಸರ್. ಇಲ್ಲ ಮೇಡಮ್, ನೀವು ಆಧ್ಯಾತ್ಮಿಕ ಶಾಸ್ತ್ರದ ಬಗ್ಗೆ ನೀವು ಹೇಳಿದ್ರಲ್ಲ, ಅದು ಕರೆಕ್ಟೇ. ಪತ್ರಿಜಿ ಅವರು ಏನ್ ಹೇಳಿದ್ದಾರೆ ಅದನ್ನ ತಾವು ಪ್ರಸ್ತಾಪ ಮಾಡಿದ್ರಿ, ಅದನ್ನ ವಿಶ್ಲೇಷಣೆಯನ್ನು ಮಾಡಿದ್ರಿ ನೀವು. ಅದು ಸುಮ್ಮನೆ ಓದ್ಲಿಲ್ಲ ನೀವು, ಅದನ್ನ ವಿಶ್ಲೇಷಣೆ ಮಾಡಿ ಹೇಳಿದ್ರಿ ನೀವು. ಅದು ಬಂದಾಗ ಅದ್ರಲ್ಲಿ ಏನೋ ಒಂದು ವಿಶೇಷತೆ ಅನ್ನೋದಿದೆ. ಆಧ್ಯಾತ್ಮಿಕ ಅನ್ನೋದು ಒಂದು ಪರಿಪೂರ್ಣವಾದ ಜೀವನಕ್ಕೆ ಬೇಕಾಗಿರುವಂಥದ್ದು. ಕೆಲವರಿಗೆ ವಯಸ್ಸಾದ್ಮೇಲೆ ಬರುತ್ತೆ, ಕೆಲವು ಚಿಕ್ಕ ವಯಸ್ಸಿನಲ್ಲೇ ಆಧ್ಯಾತ್ಮಿಕವನ್ನ ಕಂಡ್ಕೊಳ್ತಾರೆ. ಕೆಲವು ಸರಿ ಪೂರ್ವ ಜನ್ಮದ ಒಂದು ಪುಣ್ಯ ಫಲ ಏನಾಗುತ್ತೆ, ಚಿಕ್ಕ ವಯಸ್ಸಿನಲ್ಲೇ ಅವ್ರಿಗೆ ಆಧ್ಯಾತ್ಮದ ಬಗ್ಗೆ ಇಂಟ್ರೆಸ್ಟ್ ಬರುತ್ತೆ. ಕೆಲವ್ರಿಗೆ ಏನಾಗುತ್ತೆ ಬಂದಿರೋದಿಲ್ಲ. ಕೆಲವು ವಯಸ್ಸಾದವ್ರಿಗೂ ಇವತ್ತಿಗೂ ನಾನು ಮಾಲ್ಗೆ ಹೋಗ್ಬೇಕು, ಸಿನಿಮಾಗೆ ಹೋಗ್ಬೇಕು ಅನ್ನೋದು ಇರುತ್ತೆ ಅವ್ರಿಗೆ. 60 ವರ್ಷ 70 ವರ್ಷ ಆಗಿರುತ್ತೆ. ಅಚ್ಚುಕಟ್ಟಾಗಿ ಪೌಡರ್ ಹಾಕೊಂಡು ಮೇಕಪ್ ಮಾಡ್ಕೊಂಡು ಓಡಾಡ್ಬೇಕು ಅಂತಿರುತ್ತೆ. ಒಳ್ಳೆ ಡ್ರೆಸ್ ಹಾಕೋಬೇಕು ಅಂತಿರುತ್ತೆ. ಡ್ರೆಸ್ ಯಾವ್ದು ಇಲ್ಲ, ನಮ್ಗೆ ಬೇಕಾಗಿರೋದು ದೇವ್ರು. ಅದ್ರ ದರ್ಶನದ ಕಡೆ ಹೋಗೋಣ ಅನ್ನೋದು ಇರೋದಿಲ್ಲ ನಮ್ಗೆ. ಅದು ಬರ್ಬೇಕು. ಅದು ಬಂದಾಗ ಆಧ್ಯಾತ್ಮಿಕ ಅನ್ನೋದನ್ನ ಹೇಗೆ ನಮ್ಮ ಜೀವನದಲ್ಲಿ ತಗೋಬಹುದು ಅಂದ್ರೆ, ಅಡಿಗೆ ಮಾಡ್ಬೇಕಾದ್ರೆ ತಗೋಬಹುದು, ತರಕಾರಿ ಹೆಚ್ಚಬೇಕಾದ್ರೆ ದೇವ್ರ ಹೆಸರು ಜಪ ಮಾಡಿ, ಟಿವಿ ನೋಡ್ತಿರ್ಬೇಕಾದ್ರೆ ಜಪ ಮಾಡಿ. ಇನ್ನೊಂದು ಏನು ಅಂದ್ರೆ, ನೀವು ಕೆಲಸ ಪೂಜಾ ಮಾಡ್ಬೇಕಾದ್ರೆ ಟಿವಿ ನೋಡ್ಬೇಕಾದ್ರೆ ಹಾಕಿನಿ ಮುದ್ರೆ ಅಂತೀವಿ ನಾವು. ಎಲ್ಲ ಈ 5 ಬೆರಳುಗಳ ತುದಿಗಳನ್ನ ಹೀಗೆ ಮುಟ್ಬಿಟ್ಟು ಈಗ ನೀವು ಕೂತ್ಕೊಳ್ಳಿ ಹೀಗೆ ಟಿವಿ ನೋಡ್ಬೇಕಾದ್ರೆ, ಅಥವಾ ಲೆಕ್ಚರ್ಸ್ ಕೇಳ್ಬೇಕಾದ್ರೆ, ನಮ್ಮದು ಪ್ರವಚನಗಳು ಕೇಳ್ಬೇಕಾದ್ರೆ ಪೆನ್ನು ಪೇಪರ್ ಇಟ್ಕೊಂಡಿಲ್ಲ ಅಂದ್ರೆ ಹೀಗೆ ಇಟ್ಕೊಂಡು ಕೂತ್ಕೊಂಡು ಕೇಳಿಸ್ಕೊತಾ ಇರಿ. ಇದು ಬೇಕಂದ್ರೆ ನೀವು ಇದ್ರ ಬಗ್ಗೆ ನಾನು ಹೇಳ್ಬೇಕು ಅಂದ್ರೆ ಎಕ್ಸಾಂಪಲ್, ನಮ್ಮ ರಜನಿಕಾಂತ್ ಅವರು ಮಾಡ್ತಾ ಇದ್ರು. ಮಾತಾಡ್ಬೇಕಾದ್ರೆ ಈ ತರ ಕೂತಿರ್ತಾರೆ. ದೊಡ್ಡ ದೊಡ್ಡ ಸ್ಟಾಲ್ ವರ್ಡ್ಸ್ ಎಲ್ಲ ಇಂಡಸ್ಟ್ರಿಯಲಿಸ್ಟ್ಗಳು, ಟಾಪ್ ಎಕ್ಸಿಕ್ಯೂಟಿವ್ಸ್, ಬ್ರಾಸಸ್ ಎಲ್ಲಾನು ಈ ಹಾಕಿನಿ ಮುದ್ರೆನ ನಾವು ಕೊಟ್ಟಿದೆ. ಆಮೇಲೆ ಇನ್ನೊಂದು ಏನು ಅಂದ್ರೆ ಅನುಶಾಸನ ಅಂತ ಅದು ಬೇರೆ ಇದೆ. ಈ ಮುದ್ರೆಗಳಲ್ಲಿ ಹೇಳ್ಬೇಕು ನೀವು ಬೇಕಾದಷ್ಟು ಇದೆ. ಹೇಗೆ ಕಂಟ್ರೋಲ್ ಮಾಡ್ಬೇಕು ಜನಗಳನ್ನ ಅನ್ನೋದಕ್ಕೆ ಕೆಲವು ಮುದ್ರೆಗಳಿದೆ. ಅದು ಮುಂದೆ ಜೀವನದಲ್ಲಿ ಯಾವ ತರ ಹೇಳೋಣಂತೆ. ಬಟ್ ಇವೆಲ್ಲ ಮಾಡ್ಕೊಂಡಾಗ ನಮಗೆ ಸ್ವಲ್ಪ ಅನುಗ್ರಹ ಆಗುತ್ತೆ. ಅದನ್ನ ಮಾಡ್ಕೊಳ್ಳೋಣ ಅಷ್ಟೇನೆ ಇದರಲ್ಲಿ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಧನ್ಯವಾದ ನಿಮ್ಗೆ. ಆತ್ಮೀಯರೇ, ಮತ್ತೆ ಯಾರ್ದು ಯಾವುದೇ ತರ ಸಂದೇಹಗಳಿರ್ಬೋದು, ಪ್ರಶ್ನೆಗಳಿರ್ಬೋದು, ಅಥವಾ ನಿಮ್ಮ ಅನುಭವ ಏನು ಇಷ್ಟೆಲ್ಲ ವಿಷಯಗಳನ್ನ ಕೇಳಿದ್ರಿ ನೀರಿನ ಬಗ್ಗೆ, ಯಾರಾದ್ರೂ ಇನ್ನು ಒಬ್ರಿಗೆ ಅವಕಾಶ ಇದೆ, ಯಾರಾದ್ರೂ ಏನಾದ್ರು ಕೇಳಬೇಕು ಅಂತಿದ್ರೆ ಖಂಡಿತವಾಗಿ ಕೇಳಬಹುದು. ಹ್ಯಾಂಡ್ ರೈಸ್ ಮಾಡಿ. ಸೊ ನಂತರ ನಾವು ಕಾರ್ಯಕ್ರಮವನ್ನ ಈಗ ಆಲ್ರೆಡಿ ಆಯ್ತು, ಟೈಮು 5:30 ಆಗಿದೆ. ಯಾರಾದ್ರೂ ಕೇಳೋದಿದ್ರೆ ಕೇಳಬಹುದು. ಇನ್ನೊಬ್ರು ಯಾರನ್ನು ಇಲ್ಲ ಅಂತ ಅನ್ಕೋತೀನಿ. ಎನಿವೆ, ಓಕೆ, ಇವತ್ತ ಅದ್ಭುತವಾದ ಒಂದು ಕಾರ್ಯಕ್ರಮ ಆಗಿತ್ತು. ನೀರಿನ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ನಾವು ತಿಳ್ಕೊಂಡ್ವಿ, ಹಾಗೂ ಆಧ್ಯಾತ್ಮಿಕ ಶಾಸ್ತ್ರದ ಬಗ್ಗೆನೂ ಕೂಡ ಒಂದಿಷ್ಟು ತಿಳ್ಕೊಂಡ್ವಿ. ಹೀಗೆ ಆಧ್ಯಾತ್ಮಿಕ ಶಾಸ್ತ್ರದ ಬಗ್ಗೆ ಮತ್ತೆ ನಾವು ಇದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಭಾಗವಾಗಿ ಮುಂದುವರಿದ ದಿನಗಳಲ್ಲಿ ಇದ್ರ ತಿಳ್ಕೊಳ್ಳೋಣ ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮವನ್ನ ನೀವೆಲ್ಲರೂ ಸೇರಿ ಯಶಸ್ವಿಗೊಳಿಸಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನ ಸಂತೋಷದಿಂದ ಸಂಪನ್ನಗೊಳಿಸ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದ. ನಿಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾದ ನಮಸ್ಕಾರಗಳನ್ನ ಹೇಳ್ತಾ ಇದ್ದೀನಿ. ನಮಸ್ಕಾರ.